₹1,000 ಇಟ್ಕೊಂಡು ಟಿಡಿ ಅಕಾಡೆಮಿನ ಕಟ್ತೀರಾ. ಒಂದು ವೈಟ್ ಬೋರ್ಡ್, ಒಂದು ₹1,000 ಅಂಡ್ ಅಲ್ಲಿಂದ ಇಲ್ಲಿವರೆಗೂ 50,000 ಪ್ಲಸ್ ಸ್ಟೂಡೆಂಟ್ಸ್ ಗಳಿಗೆ ನಿಮ್ಮ ಮಾರ್ಗದರ್ಶನ ಸಿಕ್ಕಿದೆ ಇನ್ ಸ್ಟಾಕ್ ಮಾರ್ಕೆಟ್. ಆ ಒಂದು ಕಿಚ್ಚು ಏನೋ ಒಂದು ಸಾಧನೆ ಮಾಡಬೇಕು ಫೀಲ್ಡ್ ಅಲ್ಲಿ ಅಂತ. ಸೊ ಒಂದು ಕ್ಲಿಯರ್ ಆಗಿ ಏನು ಅರ್ಥ ಆಯ್ತು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡಿದೆ ಅಂತ ನಂಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಬಿಕಾಸ್ ನಾನೊಬ್ಬ ಟ್ರೇಡರ್. US ಅಲ್ಲಿ 60-70% ಜನ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಅಂಡ್ ಇಂಡಿಯಾದಲ್ಲಿ ಇಟ್ ಇಸ್ 4%. ಸೊ ಅವಾಗ ಹಾರ್ಡ್ಲಿ ನಾನ್ ಕೇಳ್ಪಟ್ಟಂಗಿರಂಗೆ 80 ಲಕ್ಷ ಜನ ಆಕ್ಟಿವ್ ಟ್ರೇಡರ್ಸ್ ಇದ್ರು ಅಂತ ನಾನ್ ಕೇಳ್ಪಟ್ಟಿದ್ದೆ. ದಟ್ ಮೀನ್ಸ್ ನಾಟ್ ಈವನ್ ಒಂದು 1.5% ಅನ್ಕೊಳ್ಳಿ ಸರ್. 2026 ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂಡ್ ಸುಮಾರು ಜನ ಹೇಳಿದ್ದಾರೆ. ಅಂಡ್ ಸುಮಾರು ಅದ್ರ ಬಗ್ಗೆ ಆರ್ಟಿಕಲ್ಸ್, ವಿಡಿಯೋಸ್ ಎಲ್ಲ ಬರ್ತಿರುತ್ತೆ. ಅಂಡ್ ಹಾಗೆ ನೋಡೋದಾದ್ರೆ ಜಿಯೋ ಪಾಲಿಟಿಕ್ಸ್, US President Donald Trump has announced that the United States intends to run Venezuela. ಕೂಡ ಇದಕ್ಕೆ ಇಂಟರ್ಲಿಂಕ್ ಆಗಿದೆ. 2026 ಬಗ್ಗೆ ನೀವು ಕೇಳಿದ್ರಿ. ಸೊ ಮಾರ್ಕೆಟ್ ಅಲ್ಲಿ ಹೆಂಗಂದ್ರೆ ಇಟ್ಸ್ ಅ ಸೈಕಲ್. ಅದು ಎಲ್ಲರಿಗೂ ಆಪರ್ಚುನಿಟೀಸ್ ಕೊಡುತ್ತೆ. 2026 ಅಲ್ಲಿ ಯಾವ ಸ್ಟಾಕ್ ಲಾಸ್ಟ್ 2 years ಇಂದ ಪರ್ಫಾರ್ಮ್ ಮಾಡಿಲ್ಲ, ಈ ತರ ಸ್ಟಾಕ್ಸ್ ಗೆ ತುಂಬಾ ಬೂಮ್ ಆಗೋ ಚಾನ್ಸಸ್ ಇದೆ. ಇಫ್ ಕಂಪನಿ ಸ್ಟಾರ್ಟ್ಸ್ ಮೇಕಿಂಗ್ ಪ್ರಾಫಿಟ್, ಕಂಪನಿ ದುಡ್ಡು ಮಾಡಿದಷ್ಟು ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ. ಈಗ ಸ್ಟಾಕ್ ಮಾರ್ಕೆಟ್ ಜರ್ನಿನ ಶುರು ಮಾಡಬೇಕು ಅಂತ ಅನ್ಕೊಂಡಿರೋರು ಅಥವಾ ಇದ್ರ ಬಗ್ಗೆ ತುಂಬಾ ಭಯ ಇರೋರು ಆ ಥರದವ್ರು ಯಾರು ವಿಡಿಯೋ ನೋಡ್ತಿದೆ, 5 things ಮಸ್ಟ್ ಮಾಡಲೇಬೇಕು ಅನ್ನೋದು ಸ್ಟಾಕ್ ಮಾರ್ಕೆಟ್ ಎಂಟರ್ ಹಾಕಿಂತ ಮುಂಚೆ ಅಂದ್ರೆ ಏನು? ಫಸ್ಟ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. 18 ವರ್ಷ ತುಂಬಿದ ತಕ್ಷಣ ಮಹಾರಾಷ್ಟ್ರ, ಗುಜರಾತ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತಾರೆ. DL ಮಾಡ್ಸಕ್ಕೆ ಕ್ಯೂವಲ್ಲಿ ನಿಂತಿರ್ತೀವಿ. ಅವ್ರು ಡಿಮ್ಯಾಟ್ ಅಕೌಂಟ್ ಮಾಡ್ಸಕ್ಕೆ ರೆಡಿ ಆಗಿರ್ತಾರೆ. ನಿಜವಾದ ಬಂಗಾರ ತಗೋಬೇಕಂದ್ರೆ ನೀವು ಬಂಗಾರದ ಅಂಗಡಿಗೆ ಹೋಗಿ ತಗೊಂಡ್ರೆ ₹1,00,000 ಬಂಗಾರ ತಗೊಂಡ್ರೆ ನಿಮ್ಗೆ ಕೊಡೋದೇ ₹25,000 ಬಂಗಾರ. ಇನ್ನು 25,000 ಎಲ್ಲೋ ಹೋಯ್ತಂದ್ರೆ ಮೇಕಿಂಗು, GST ಅದು ಇದು ಹೋಯ್ತು. SIP ಗಿಂತ ಪವರ್ಫುಲ್ ಅಂದ್ರೆ SWP. ಇದ್ರ ಬಗ್ಗೆ ತುಂಬಾ ಜನಕ್ಕೆ ನಾಲೆಜ್ ಇಲ್ಲ. ಅರ್ಜೆಂಟ್ ಮನಿ ಹೆಂಗೆ ಫೋನ್ ಮಾಡ್ತಾರೆ ಅಂದ್ರೆ, ಸರ್ ನನಗೆ ಅರ್ಜೆಂಟ್ ಆಗಿ 2,000 ಬೇಕು ಸರ್ ಇವತ್ತು, ಟ್ರೇಡಿಂಗ್ ಅಲ್ಲಿ ಆಗತ್ತಾ ಸರ್ ಅಂತಾರೆ. ಸೊ ಅದು ಅಸಾಧ್ಯ. ಸೊ ಅರ್ಜೆಂಟ್ ಆಗಿ ದುಡ್ಡು ಮಾಡಕ್ ಮಾಡಬೇಡಿ. ಹ್ಯಾವ್ ಪೇಷನ್ಸ್. ಸೆಬಿ ರಿಜಿಸ್ಟರ್ಡ್ ಇರೋರು ಬೇರೆಯವ್ರ ಅಕೌಂಟ್ ನ ಹ್ಯಾಂಡಲ್ ಮಾಡಬಹುದಾ? ಯಾರಿಗೆ ಲಂಸಮ್ ದೊಡ್ಡ ಅಮೌಂಟ್ ಇಲ್ಲ, ನನ್ನ ಹತ್ರ ತುಂಬಾ ಕಡಿಮೆ ದುಡ್ಡಿದೆ ಅಂದ್ರೆ ಸ್ಟಾರ್ಟ್ SIP. ರೆಡ್ ಆಗ್ಲಿ ಆರ್ ದುಡ್ಡಾಗ್ಲಿ ಅರಿಲೇಬೇಕು. ಒಂದೇ ಕಡೆ ಇಟ್ರೆ ಸೊ ಡೆತ್ತೆ. ಸೊ ಅದರಿಂದ ಫಿನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಹೌಸ್ ಲೋನ್ ತಗೊಂಡ್ರದನ್ನ ಇಮಿಡಿಯೇಟ್ ಆಗಿ ತೀರ್ಸೋದಕ್ಕೆ ಹೋಗೋದು ಇಟ್ಸ್ ನಾಟ್ ಎ ಗುಡ್ ಆಪ್ಷನ್ ಅಲ್ಲ. ಅದರಿಂದ ಸಾಲ ಮಾಡಿ ಮನೆ ತಗೊಳ್ಳೋದು ಇಟ್ಸ್ ಅ ವೆರಿ ವೆರಿ ಬ್ಯಾಡ್ ಡಿಸಿಷನ್ ಎನಿವನ್ ಕ್ಯಾನ್ ಸೇ. ಸ್ಟಾಕ್ ಮಾರ್ಕೆಟ್ ಇಸ್ ಅ ಮಿರರ್ ಆಫ್ ಯುವರ್ ಎಕಾನಮಿ. ಸೊ ನಮ್ಮ ದೇಶದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ 465 ಲಕ್ಷ ಕೋಟಿ ದುಡ್ಡಿದೆ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಂದೇ ದಿವಸ ಅವತ್ತು ನಾನು 88 lakhs ಪ್ರಾಫಿಟ್ ಮಾಡಿದ್ದೀನಿ. ಚಾಟ್ GPT ನೋಡ್ಕೊಂಡು ಡೇ ಟ್ರೇಡ್ ಮಾಡ್ತಾರೆ. ಇದಿಷ್ಟರಲ್ಲಿ ಲೇಬಲ್ ಆಗಿದೆ. ಹೇಗೆ ವರ್ಕ್ ಆಗ್ತಿದೆ ಅದು? ಡೆಫಿನೆಟ್ಲಿ ಗೋಲ್ಡ್ ಸಿಲ್ವರ್ ಇನ್ನೂ ಹೋಗುತ್ತೆ, ಬಟ್ ನಾಟ್ ಲಾಸ್ಟ್ 2 years 1 year ಇಂದ ಹೋಯ್ತಲ್ಲ ಆ ತರ ಎಕ್ಸ್ಪೆಕ್ಟ್ ಮಾಡಬೇಡಿ. ಅಂಡ್ ಎವ್ರಿ ಸಂಡೇ ಸರ್ ಫ್ರೀ ವರ್ಕ್ಶಾಪ್ ಮಾಡ್ತೀವಿ. ನಮ್ದೇ ಆದ ಒಂದು ಬ್ರೋಕಿಂಗ್ ಫರ್ಮ್ ಬರಬೇಕು ಅಂತ ಒಂದು ಡ್ರೀಮ್ ಇದೆ. ಬಿಕಾಸ್ ವಿ ವಾಂಟ್ ಟು ಪೆನಿಟ್ರೇಟ್ ಎಂಟೈರ್ ಕರ್ನಾಟಕದಲ್ಲಿ ಹಳ್ಳಿಗೂ ನಮ್ದೊಂದು ಸಂಸ್ಥೆ ಬರಬೇಕು. ಇವತ್ತು ಆಲ್ರೆಡಿ 8 ಬ್ರಾಂಚ್ ಇರೋದು, ಒಂದು 800 ಬ್ರಾಂಚ್ ಆಗ್ಬೇಕಂತ ನಮ್ಮ ಗುರಿ ಇದೆ ಸರ್. ದುಡ್ಡೇ ದೊಡ್ಡಪ್ಪ ಅಂತಾರೆ. ಹಾಗಂತ ದೊಡ್ಡಪ್ಪನದ ದುಡ್ಡು ಕೇಳೋಕ್ಕಾಗತ್ತಾ? ಖಂಡಿತ ಇಲ್ಲ. ಅಲ್ಲ, ದುಡ್ಡಿರೋ ದೊಡ್ಡಪ್ಪ ಆದರೆ ಕೊಟ್ಟರು ಕೊಡ್ಬೋದು, ಆದರೆ ನಿಮ್ಮ ದುಡ್ಡನ್ನು ನೀವೇ ದುಡಿಲೇಬೇಕು. ಇವತ್ತಿನ ಪಾಡ್ಕ್ಯಾಸ್ಟಲ್ಲಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರುವಂತಹ ಮನೋಜ್ ಕುಮಾರ್ ಅವರು ಬಂದಿದ್ದರು. ಅವರು ಹೇಗೆ ಬಿಗಿನರ್ಸ್ಗಳು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬಿಗಿನರ್ಗಳು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಮಾಡುವಂತಹ ತಪ್ಪುಗಳೇನು, ಯಾವುದನ್ನು ಗಮನದಲ್ಲಿಟ್ಕೊಂಡು ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಕೇವಲ ₹51 ಇನ್ವೆಸ್ಟ್ ಮಾಡಿ 1 ಕೋಟಿ ಮಾಡೋದು ಹೇಗೆ, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು ಎಂಥ ಗೇಮ್ ಚೇಂಜರ್ ಆಗುತ್ತೆ ನಿಮ್ಮ ಲೈಫಲ್ಲಿ, ಹಾಗೆ ಇನ್ವೆಸ್ಟ್ಮೆಂಟ್ ಅನ್ನೋದು ನಿಮ್ಮ ಫ್ಯೂಚರನ್ನು ಹೇಗೆ ಸೆಕ್ಯೂರ್ ಮಾಡುತ್ತೆ, ಎಲ್ಲವನ್ನ ಇವತ್ತಿನ ಪಾಡ್ಕ್ಯಾಸ್ಟಲ್ಲಿ ಹೇಳಿದ್ದಾರೆ. ಖಡಕ್ ಟಾಕ್ಸ್, ಇದು ಬರೀ ಕತೆ ಅಲ್ಲ, ಹೊಸ ಅಧ್ಯಾಯ. ಸೆಬಿ ರಿಜಿಸ್ಟರ್ಡ್ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ ಮನೋಜ್ ಕುಮಾರ್ ಸರ್, ವೆಲ್ಕಮ್ ಟು ಖಡಕ್ ಟಾಕ್ಸ್. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ನೀವು ಸರ್? ನಾನು ಸೂಪರ್ ಆಗಿದ್ದೀನಿ. ಹೇಗಿತ್ತು 2025 ಫೈನಾನ್ಷಿಯಲ್ ಇಯರ್ ನಿಮಗೆ? ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಬಟ್ ವಿ ಡಿಡ್ ವೆಲ್. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಸಹ ತುಂಬ ಚೆನ್ನಾಗಿ ಮಾಡಿದ್ವಿ. ಸೊ 2026 ಹೇಗೆ ಶುರುವಾಗಿದೆ? 26 ತುಂಬ ಚೆನ್ನಾಗಿ ಶುರುವಾಗಿದೆ. ಸೊ ಸ್ವಲ್ಪ ಏರುಪೇರು ಅಗೇನ್. ಸೊ ಮಾರ್ಕೆಟ್ ವಾಲೆಟಲ್ಲಿ ಇರುತ್ತೆ. ನಮ್ಮ ಫಿನಾನ್ಸ್ ಸಹ ಆ ಕಡೆ ಈ ಕಡೆ ಏರುಪೇರು ಆಗ್ತಾ ಇರ್ತದೆ. ಬಟ್ ನೋ ವರೀಸ್, ವಿಲ್ ಡೂ ಡೆಫಿನೆಟ್ಲಿ ವೆಲ್ ಟು 2026. ನಮ್ಮ ಖಡಕ್ ಟಾಕ್ಸಲ್ಲಿ ಮೊದಲನೇ ಫೈನಾನ್ಷಿಯಲ್ ಪಾಡ್ಕಾಸ್ಟ್ ಆಗಿರೋದ್ರಿಂದ ಇದೊಂಥರ ಬಿಗಿನರ್ಸ್ ಗೈಡ್ ಥರನೇ ಟ್ರೀಟ್ ಮಾಡ್ತಿದ್ದೀನಿ. ಕ್ವಶನ್ಸ್ ಕೂಡ ಅಥವಾ ನಮ್ಮ ಕಾನ್ವರ್ಸೇಷನ್ ಕೂಡ ಇವತ್ತಿನ ದಿನ ಪೂರ್ತಿ ಬಿಗಿನರ್ಸ್ ಗೈಡ್ ಆಗಿರುತ್ತೆ. ಯಾರು ಇನ್ವೆಸ್ಟ್ಮೆಂಟ್ ಮಾಡಿಲ್ವೋ ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೋ ಅವ್ರಿಗೆಲ್ರಿಗೂ ಸ್ಮೂತ್ ವಾಕ್, ಕೇಕ್ ವಾಕ್ ಥರ ಈ ಶೋ ಇರುತ್ತೆ. ಬಿಕಾಸ್ ನಾನು ಒಂದು ಸ್ಟ್ಯಾಟಿಸ್ಟಿಕ್ ನೋಡ್ತಾ ಇದ್ದೆ.
US ಅಲ್ಲಿ 60-70% ಜನ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇಂಡಿಯಾದಲ್ಲಿ ಇಟ್ ಇಸ್ 4%. ಮಾಡಿಲ್ದೇ ಇರೋರು 96% ಜನ ಇದ್ದಾರೆ. ಎಸ್, ಪ್ರಾಬ್ಲಿ ಅವ್ರೆಲ್ರಿಗೂ ಈ ಪಾಡ್ಕಾಸ್ಟ್ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಯಾ. ಸೊ ನಿಮ್ಮ ಬಗ್ಗೆ ರಿಸರ್ಚ್ ಮಾಡ್ತಾ ಇನ್ನೊಂದು ವಿಷಯ ನಂಗೆ ಗೊತ್ತಾಗಿದ್ದು, ₹1,000 ಇಟ್ಕೊಂಡು TD ಅಕಾಡೆಮಿನ ಕಟ್ತೀರಾ. ಒಂದು ವೈಟ್ ಬೋರ್ಡು, ಒಂದು ₹1,000. ಆ್ಯಂಡ್ ಅಲ್ಲಿಂದ ಇಲ್ಲಿವರೆಗೂ 50,000 ಪ್ಲಸ್ ಸ್ಟೂಡೆಂಟ್ಸ್ಗಳಿಗೆ ನಿಮ್ಮ ಮಾರ್ಗದರ್ಶನ ಸಿಕ್ಕಿದೆ ಇನ್ ಸ್ಟಾಕ್ ಮಾರ್ಕೆಟ್. ಡೆಫಿನೆಟ್ಲಿ ಸರ್. ಸೊ ಚಿಕ್ಕದಾಗಿ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸಲ್ಲಿ ಕೇಳಂಗಿದ್ರೆ ನಿಮ್ಮ ಕಥೆನ. ಎಸ್ ಸರ್. ಸೊ ಅದು 2016 ನಾನು ಅವಾಗ ತಾನೇ ಇಂಜಿನಿಯರಿಂಗ್ ಮುಗಿಸಿ MBA ಮುಗಿಸಿದ್ದೆ. MBA ಟೈಮಲ್ಲಿ ನನಗೆ ಕಾಲೇಜಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ ಸ್ವಲ್ಪ ಸುಮ್ಮನೆ ಹಂಗೆ ಬೆಂಕಿ ಹಿಂಗೆ ಅಂಟಿಸಿದ್ರು. ಅದು ಬಗ ಅಂತ, ಅಂದರೆ ಆ ಒಂದು ಕಿಚ್ಚು, ಏನೋ ಒಂದು ಸಾಧನೆ ಮಾಡಬೇಕು ಈ ಫೀಲ್ಡಲ್ಲಿ ಅಂತ. ನಾನು ಅವಾಗ ಝರೋದಾ ಇನಿಷಿಯಲ್ ಸ್ಟೇಜಸ್, ನೀವು ನಂಬ್ತೀರಾ ಇಲ್ವೋ, ಝರೋದಾ ವಾಸ್ ವೆರಿ ಇನಿಷಿಯಲ್ ಸ್ಟೇಜಸ್. ಅವಾಗ ಝರೋದಾ ರೆಫರಲ್ಸ್ ಅಂತ ಇತ್ತು ಅವಾಗ. ಸೊ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ರೆಫರಲ್ಸ್ ಎಲ್ಲ ಮಾಡ್ತಾಯಿದ್ದೆ, ಬಿಕಾಸ್ ಝರೋದಾಯಿಂದ ಸಮ್ ಪಾಯಿಂಟ್ಸ್ ಏನೋ ಬರ್ತಾಯಿತ್ತು. ಆವಾಗ ಒಂದೇ ಮಾತು ಹೇಳಿದ್ರು ನಮ್ಮ ಫ್ರೆಂಡ್ಸು, ಸೊ ನೀನು ಯಾಕೆ ರೆಫರಲ್, ನಾನೇನಕ್ಕೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಲಿ, ಇದು ಡಿಮ್ಯಾಟ್ ಅಕೌಂಟ್ ಅಂದರೆ ಏನು, ನನಗೆ ಏನೂ ಗೊತ್ತಿಲ್ಲ, ನೀನು ನನ್ನ ಹತ್ರ ಅಕೌಂಟ್ ಓಪನ್ ಮಾಡು ಅಂತ ಬೆನ್ನಿಂದ ಬಿದ್ದಿದ್ಯಾ ಅಂತ ಅವರು. ಸೊ ದೆನ್ ಐ ಸ್ಟಾರ್ಟೆಡ್ ಒಂದು ಕೋಚಿಂಗ್ ಯಾಕೆ ನಡೆಸಬಾರ್ದು, ಬಿಕಾಸ್ ಸೊ ಒಂದು ಕ್ಲಿಯರಾಗಿ ಏನು ಅರ್ಥ ಆಯಿತು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಿದೆ ಅಂತ ನನಗೆ ಕ್ಲಿಯರಾಗಿ ಅರ್ಥ ಆಯಿತು. ಬಿಕಾಸ್ ನಾನೊಬ್ಬ ಪ್ರೋ ಟ್ರೇಡರ್, ದಿನ ಟ್ರೇಡ್ ಮಾಡಿ ಪ್ಲಸ್ಸು ಮೈನಸ್ ಮಾಡ್ಕೊಳ್ತಾ ಇದೆ, ಒಂಥರ ಅಡಿಕ್ಷನ್ ಥರ ಆಗಿತ್ತು. ಸೊ ಇದನ್ನು ಬೇರೆಯವ್ರಿಗೂ ಹೇಳ್ಕೊಟ್ರೆ ಅಟ್ಲೀಸ್ಟ್ ಒಂದು ₹100 ₹200 ಸಂಪಾದನೆ ಮಾಡ್ಬೋದಲ್ಲ, ಒಂದು ₹500 ಸಂಪಾದನೆ ಮಾಡ್ಬೋದಲ್ಲ ಅಂತ ಒಂದು ಮೈಂಡ್ಸೆಟ್ ನನಗೆ ಬಂತು. ದೆನ್ ಐ ಸ್ಟಾರ್ಟೆಡ್ ವಿತ್ ನನ್ನ ಫ್ರೆಂಡ್ ಜೊತೆ ಸೇರಿಕೊಂಡು, ಇಬ್ಬರು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸು. ಸೊ ಅವನ ಜೊತೆ ಸೇರಿಕೊಂಡು ಒಂದು ಸಣ್ಣದಾಗಿ ಯಾರೋ ಒಂದು ಚೀಟಿ ನಡೆಸ್ತಾಯಿದ್ರು. ಅಲ್ಲಿ ಕೇಳಿದೆ, ಜಾಗ ಇದೆ ಅಂಕಲ್, ಸಂಡೇ ಕ್ಲಾಸ್ ಮಾಡಬೇಕು ಅಂತ. ದೆನ್ ಜಾಗ ಕೊಟ್ಟರು ಒಂದು 10x10 ಆಫೀಸಲ್ಲಿ. ಅಲ್ಲಿಂದ ಫ್ರೀ ಕ್ಲಾಸಸ್ ಮಾಡಿದ್ವಿ. ಅಷ್ಟು ಸಕ್ಸಸ್ ಆಗಲಿಲ್ಲ, ಬಿಕಾಸ್ ಫ್ರೀ ಅಂದಿದ ತಕ್ಷಣ ತುಂಬ ಜನ ಇಲ್ಲೇನೋ ಹೇಳ್ಕೊಡ್ತಾರೆ, ಅದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ದುಡ್ಡು ಕಳ್ಕೊಳ್ಳೋದಕ್ಕೆ ಕೋಚಿಂಗ್ ಅಂತೆ ಅನ್ನೋದರೆಲ್ಲ ಮಾತಾಡೋರು. ಆ್ಯಂಡ್ ಇದು ಅನ್ವಾಂಟೆಡ್ ಪ್ಲೇಸು, ಇದು ಅನ್ವಾಂಟೆಡ್ ಫೀಲ್ಡ್ ಅಂತ ನಮ್ಮ ಜನ ನಂಬಿದ್ದಾರೆ, ಇವತ್ತಿಗೂ ಸಹ ನಂಬಿದ್ದಾರೆ. ಅದು ತುಂಬ ನನಗೂ ಸಹ ಇವತ್ತು ಪೇನ್ ಇದೆ. ಬಟ್ ಹೋಗ್ತಾ ದ ಜರ್ನಿ, ಸೊ 16-17 ಅಷ್ಟು ಬೂಮ್ ಆಗಲಿಲ್ಲ TD ಅಕಾಡೆಮಿ. ಸೊ ಸ್ಟಾಕ್ ಮಾರ್ಕೆಟ್ ಕಲಿಯೋದಕ್ಕೆ ಅಷ್ಟು ಆಸಕ್ತಿ ತೋರಿಸಲಿಲ್ಲ ಜನ. ಬಟ್ ನಾವು ಬಿಡಲಿಲ್ಲ ಫೀಲ್ಡ್ನ. ಸೊ ನನ್ನ ಫ್ರೆಂಡು ಆ ಕಡೆ ಗೌರ್ಮೆಂಟ್ ಕೆಲಸ ಸಿಕ್ತು ಅಂತ ಹೋದ. ಸೊ ನಾನು ಇನ್ ಬಿಟ್ವೀನ್ ಬಾಷಲ್ಲಿದ್ದೆ, ನಾನು ಒಳ್ಳೆ ಕಂಪ್ನಿಯಲ್ಲಿದ್ದೆ. ಸೊ ವೀಕೆಂಡ್ಸ್ ಕ್ಲಾಸಸ್ ಮಾಡ್ಕೊಂಡಿದ್ದೆ. ಸೊ ಇನಿಷಿಯಲಿ ನನಗೂ ಸಹ ಐ ನೋ ದಟ್ ದೇರ್ ಇಸ್ ಅ ಪೇನ್, ಮಾರ್ಕೆಟಲ್ಲಿ ಲಾಸಸ್ ಇತ್ತು ನನಗೂ ಸಹ. ಸೊ ಇನಿಷಿಯಲಿ ಲಾಸಸ್ ಇದ್ದರೂ ಸಹ ಹೋಗ್ತಾ ಕಲಿತಾ ಮಾರ್ಕೆಟಲ್ಲಿ ಒಂದು ಲೆವೆಲಲ್ಲಿ ನಾವು ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ದೆನ್ ನನಗನ್ಸಿದ್ದು ಇದನ್ನು ಬಿಡಲೇಬಾರ್ದು, ಇಲ್ಲಿ ನಿಜವಾಗ್ಲೂ ದುಡ್ಡಿದೆ. ಬಿಕಾಸ್ ನಾನು ಮಾರ್ಕೆಟ್ ಕ್ರ್ಯಾಶಸ್ ಎಲ್ಲ ನೋಡಿದ್ದೀನಿ, ಕಳ್ಕೊಂಡಿದ್ದೀನಿ, ಬಟ್ ಇಲ್ಲಿ ದುಡ್ಡಿದೆ ಅಂತ ನನಗೆ ವೆರಿ ಕ್ಲಿಯರ್ ನಾಲೆಜ್ ನನಗಿತ್ತು. ಸೊ ಆವಾಗ ಕರೋನಾ ಬಂತು, ನಿಮ್ಗೆ ಗೊತ್ತಿದೆ. ಕರೋನಾದಲ್ಲಿ ಸೊ ನನ್ನ ಇನ್ಸ್ಟಿಟ್ಯೂಟ್ನ ನಾನು ಇನ್ ಬಿಟ್ವೀನ್ ನಾನು ಬಾಷ್ ಕೆಲಸ ಬಿಟ್ಟು ಇದನ್ನು ಫುಲ್ ಟೈಮ್ ಆಗಿ ನಡೆಸ್ತಾ ಇದ್ದೆ TD ಸಂಸ್ಥೆನ. ಬಟ್ ಅಲ್ಲೂ ಸಹ ಕ್ಲಿಕ್ ಆಗಲಿಲ್ಲ. ಬಟ್ ಇನ್ ಬಿಟ್ವೀನ್ ನಾನು BMTCಗೆ ಸೇರಿಕೊಂಡೆ. ಸೊ ಅಲ್ಲಿ ನಮ್ಮ ತಂದೆ BMTCಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರ ಕೆಲಸ ನನಗೆ ಬಂತು. ಸೊ ಜೂನಿಯರ್ ಅಸಿಸ್ಟೆಂಟಾಗಿ ಒಂದು ವರ್ಷ ಕೆಲಸ ಮಾಡಿದೆ. ಸೊ ಅದಾದಮೇಲೂ ಸಹ ನನಗೆ ಅನಿಸ್ತಾ ಇತ್ತು, ನಾನು ಏನೋ ತಪ್ಪು ಮಾಡ್ತಾಯಿದ್ದೀನಿ ಲೈಫಲ್ಲಿ, ಮತ್ತೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಸೊ ನನ್ನ ಪ್ಯಾಷನ್ನ ನಾನು ಫಾಲೋ ಮಾಡ್ತಾ ಇಲ್ಲ ಅಂತ ಅನಿಸ್ತು. ಸೊ ದೆನ್ ಐ ಕ್ವಿಟ್ BMTCನ ಬಿಟ್ಟು ಮತ್ತೆ TD ಸಂಸ್ಥೆನ ವೀಕೆಂಡ್ ಕ್ಲಾಸಸ್ ಮತ್ತೆ ಸ್ಟಾರ್ಟ್ ಮಾಡಿದೆ. ದೆನ್ ನಾನು ಟ್ರೇಡಿಂಗಲ್ಲೂ ಸಕ್ಸಸ್ ಆಗ್ತಾಯಿದ್ದೆ ಇನ್ ಬಿಟ್ವೀನ್. ಸೊ ಇನ್ ಬಿಟ್ವೀನ್ ಮಾರ್ಕೆಟಲ್ಲಿ ನೀವು ನೋಡಿರ್ತೀರ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಪ್ರಾಫಿಟ್ ಲಾಸಸ್ ಇದ್ದೇ ಇರುತ್ತೆ. ನಾನು ಪ್ರಾಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದನ್ನೇ ಹೇಳ್ಕೊಡೋಕ್ಕೆ, ಸ್ಟ್ರಾಟಜೀಸ್ ಎಲ್ಲ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ದೇರ್ ಇಸ್ ಅ ಸೀಕ್ರೆಟ್ ಕಾಲ್ಡ್ ಹೆಡ್ಜಿಂಗ್ ಸೀಕ್ರೆಟ್ಸ್ನ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 21, 22, 23 ಯಾವ ಥರ ಒಂದು 10x10 ಆಫೀಸ್ ಇತ್ತಲ್ಲ, ನಿಧಾನಕ್ಕೆ ಜನ ಇಬ್ಬರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. 40 ಆಯಿತು. ದೆನ್ ಯಲಹಂಕದಲ್ಲೇ ಒಂದು 2-3 ಪಕ್ಕದಲ್ಲೇ ಆಫೀಸ್ಗಳನ್ನ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ಅದಾದಮೇಲೆ ಐ ಬಿಕೇಮ್ ಆನ್ಲೈನ್ ಟ್ಯೂಟರ್ ಆದೆ. ಆನ್ಲೈನಲ್ಲಿ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡಿದೆ. ದೆನ್ ಎಷ್ಟೋ ಜನ ನನ್ನ ಕ್ಲಾಸ್ ಕೇಳಬೇಕು ಅಂತ ಇರೋರು, ಸೊ ಆ ಕಡೆ ಬೆಳಗಾಮು, ಆ ಕಡೆ ಈ ಕಡೆ ಗುಲ್ಬರ್ಗ, ಹುಬ್ಳಿ, ಅವರೆಲ್ಲ ನನ್ನ ಕ್ಲಾಸಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೆನ್ ವಾಟ್ ಎವರ್ ಐ ಅರ್ನ್ಡ್ ಫ್ರಮ್ ಕೋಚಿಂಗ್, ಅದೇ ದುಡ್ಡನ್ನು ಇಟ್ಕೊಂಡು ಇವತ್ತು ನಾನು 8 ಬ್ರಾಂಚಸ್ನ ಕಟ್ಟಿದ್ದೀನಿ. ಸೊ 60 ಜನಕ್ಕೆ ಉದ್ಯೋಗ ಸಹ ಕೊಟ್ಟಿದ್ದೀನಿ. ಆ್ಯಂಡ್ ಸಕ್ಸಸ್ಫುಲ್ಲಾಗಿ ಒಂದು ಎಂಪೈರ್ನ ಕ್ರಿಯೇಟ್ ಮಾಡಿದ್ದೀನಿ ಕರ್ನಾಟಕದಲ್ಲಿ, ಎಸ್ಪೆಷಲಿ ಕನ್ನಡದಲ್ಲಿ. ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಅಂದರೆ ಇಟ್ಸ್ ಡೆಫಿನೆಟ್ಲಿ TD ಅಕಾಡೆಮಿ. ಬ್ಯೂಟಿಫುಲ್ ಜರ್ನಿ, 9 years. Congratulations to that. ಸರ್. And initially
ಪ್ರಾಬಬ್ಲಿ ಇದಾಗಲ್ಲ ಅಂತ ಬೇರೆ ಕೆಲಸಗಳಿಗೆ ಹೋಗಿ ಮತ್ತೆ ಹಿಂದಿರುಗಿ ಬರೋದಿದೆಯಲ್ಲ, ಅದು ತುಂಬ ಕಡಿಮೆ ಜನ ಮಾಡೋದು. ಹೌದು ಹೌದು ಪ್ರಾಬ್ಲಿ ಎಲ್ಲಿ ಕಳ್ಕೊಂಡು ಅಲ್ಲೇ ಹುಡುಕ್ಬೇಕು ಅಂತ ಒಂದು ಗಾದೆ ಮಾತಿದೆಯಲ್ಲ, ಹೌದು ಆ ಥರ. ಆ್ಯಂಡ್ ಈಗ ಈ ಫಿನಾನ್ಷಿಯಲ್ ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟ್ ಅಂತೆಲ್ಲ ಬಂದಾಗ ಏನಾಗುತ್ತೆ, ಯೂಶ್ವಲಿ ತಂದೆ ತಾಯಿ ಆದರೂ ಬಿಸ್ನೆಸ್ ಮಾಡ್ತಿರ್ತಾರೆ, ಮಕ್ಕಳು ಅದನ್ನೇ ಕ್ಯಾರಿ ಓವರ್ ಮಾಡ್ಕೊಂಡು ಹೋಗ್ತಾರೆ, ಈ ಥರದ್ದೆಲ್ಲ ಇರುತ್ತೆ. ನಿಮ್ಮ ಫ್ಯಾಮಿಲಿ ಹೇಗಿತ್ತು? ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾತುಕತೆಗಳು ಅಥವಾ ಏನಾದ್ರು ಮಾಡಬೇಕು ಅನ್ನೋದೆಲ್ಲ ಇತ್ತಾ, ಅಥವಾ ಇದು ನಿಮ್ಮಿಂದಾನೇ ಹುಟ್ಕೊಂಡಿದ್ದ? ನಮ್ಮ ತಂದೆ BMTC ಕಂಡಕ್ಟರ್ ಆಗಿದ್ರು. ಸೊ 20 ವರ್ಷ ಟಿಕೆಟ್ ಕೊಟ್ಕೊಂಡು, ಸೊ ತುಂಬ ಕಷ್ಟ ಸ್ಟ್ರಗಲ್. ಆ್ಯಂಡ್ ಮದರ್ ವಾಸ್ ಅ ಹೋಮ್ ಮೇಕರ್. ಆ್ಯಂಡ್ ಅರ್ಲಿಯರ್ ಎಲ್ಲ ಫಾರ್ಮರ್ಸ್, ನಿಮ್ಗೆ ಗೊತ್ತಿದೆ. ಸೊ ಫಸ್ಟ್ ಜನ್ರೇಷನ್ ಕೆಲಸಕ್ಕೆ ಹೋಗಿದ್ದಾರೆ. ಆ್ಯಂಡ್ ನಾನು ಸಹ ಸೇಮ್ ಆ ದಿನ ಹಿಡಿದೆ, ಕೆಲಸಕ್ಕೆ ಹೋದೆ. ಫಿನಾನ್ಸ್ ಅನ್ನೋದು ನೀವು ಹೇಳ್ದಂಗೆ ಬ್ಲಡ್ಡಲ್ಲೇ ಬರಬೇಕಂತ ಹೇಳಿದ್ರೆ, ಫಸ್ಟ್ ನನಗೆ ಇದು ಅನಿಸಿದ್ದು ನನ್ನ ಗುರುಗಳಿಗೆ ನಾನು ಇವತ್ತು ಸ್ಮರಿಸ್ತೀನಿ. ಅವ್ರು ಹೇಳಿದ್ದು ಒಂದೇ ಮಾತು, ನೀನು ಎಲ್ಲೇ ಕೆಲಸಕ್ಕೆ ಹೋದರೂ ಸಹ 90% ಆಫ್ ದ ಎಂಪ್ಲಾಯೀಸ್ ಆರ್ ಅನ್ಹ್ಯಾಪಿ. ನೀವು ಎಂಥ ಬಂಗಾರದಂಥ ಕೆಲಸ ಕೊಟ್ರು ಅವ್ರಿಗೆ ಅದು ಖುಷಿ ಇರಲ್ಲ. ಸೊ ನಮಗೋಸ್ಕರ ಅಂತ ಏನಾದ್ರು ಬಿಸ್ನೆಸ್ ಮಾಡೋದು ಒಳ್ಳೆಯದು ಅಂತ ಹೇಳಿದರು. ಆ್ಯಂಡ್ ಟ್ರೇಡಿಂಗ್ ಈಸ್ ಒನ್ ಗುಡ್ ಬಿಸ್ನೆಸ್ ವೇರ್ ಗುಜರಾತೀಸ್ ಆ್ಯಂಡ್ ಮಹಾರಾಷ್ಟ್ರದವರು, ನೀವು ನಂಬ್ತಿರೋ ಇಲ್ವೋ, ಮಹಾರಾಷ್ಟ್ರದಲ್ಲಿ 50% ಆಫ್ ವುಮೆನ್ ಆರ್ ಟ್ರೇಡರ್ಸ್. ಇವತ್ತು ಟ್ರೇಡ್ ಮಾಡಿದೆ. ಎಸ್ಪೆಷಲಿ ಮುಂಬೈ ಸಿಟಿಯಲ್ಲಿ ನಾನು ಹೇಳ್ತಿರೋದು. ಅವರು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ನಮ್ದ್ರಲ್ಲಿ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾರೆ, ಇಲ್ಲ ಯಾವುದೋ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಐ ಅಗ್ರಿ, ಇಟ್ಸ್ ಅ ಗುಡ್ ಥಿಂಗ್. ಇಲ್ಲ ರೀಲ್ಸ್ ಬಗ್ಗೆ ಮಾತಾಡ್ತಾರೆ, ವೈರಲ್ ಕಂಟೆಂಟ್ ಬಗ್ಗೆ ಮಾತಾಡ್ತಾರೆ, ಇಲ್ಲ ಟಾಕ್ಸಿಕ್ ಟ್ರೈಲರ್ ಬಗ್ಗೆ ಮಾತಾಡ್ತಾರೆ. ಬಟ್ ಬಾಂಬೆದಲ್ಲಿ ಮಾತಾಡೋದು ಟ್ರೈನಲ್ಲಿ ಓನ್ಲಿ ಅಬೌಟ್ ಸ್ಟಾಕ್ ಮಾರ್ಕೆಟ್, ಅದು ಬಿಟ್ಟು ಬೇರೆ ಮಾತಾಡಲ್ಲ. ಸೊ ಆ ಒಂದು ಮಟ್ಟದಲ್ಲಿ ಅವರು ಅಡಿಕ್ಷನ್ ಆಗಿದ್ದಾರೆ ಮಾರ್ಕೆಟ್ಗೆ, ಆ್ಯಂಡ್ ಬದುಕನ್ನು ಕಟ್ಕೊಂಡಿದ್ದಾರೆ ಸ್ಟಾಕ್ ಮಾರ್ಕೆಟ್ ಮುಖಾಂತರ. 2016ರಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಟ್ರೇಡರ್ಸ್ ಇದ್ರು ಇಂಡಿಯಾದಲ್ಲಿ? ಈಗ 4% ಇದಾರಲ್ಲ. ಸೊ ಅವಾಗ ಹಾರ್ಡ್ಲಿ ನಾನು ಕೇಳ್ಪಟ್ಟಂಗಿರಂಗೆ 80 ಲಕ್ಷ ಜನ ಆಕ್ಟಿವ್ ಟ್ರೇಡರ್ಸ್ ಇದ್ರು ಅಂತ ನಾನು ಕೇಳ್ಪಟ್ಟಿದ್ದೆ. ದಟ್ ಮೀನ್ಸ್ ನಾಟ್ ಈವನ್ ಒಂದು 1.5% ಅನ್ಕೊಳ್ಳಿ ಸರ್, 1.5% ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಇವಾಗ ಅಟ್ಲೀಸ್ಟ್ ಕರೋನಾ ಆದಮೇಲೆ ಅದು ಬೂಮ್ ಆಯಿತು. ಅಗೇನ್ ಲಾಸ್ಟ್ 1.5-2 ಇಯರ್ಸಿಂದ ಮತ್ತೆ ಬಿದ್ದಿದೆ. ಇಟ್ಸ್ ಅ ಸೈಕಲ್. ಮಾರ್ಕೆಟಲ್ಲಿ ಹೊಸಬರು ಬರ್ತಾರೆ, ಹಳಬರು ಹೋಗ್ತಾ ಇರ್ತಾರೆ. ಬಿಕಾಸ್ ಮಾರ್ಕೆಟ್ ಎಲ್ಲರಿಗೂ ಪಾಠ ಕಲಿಸುತ್ತೆ. 2026 ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಆ್ಯಂಡ್ ಸುಮಾರು ಜನ ಹೇಳಿದ್ದಾರೆ. ಆ್ಯಂಡ್ ಸುಮಾರು ಅದ್ರ ಬಗ್ಗೆ ಆರ್ಟಿಕಲ್ಸು, ವೀಡಿಯೋಸ್ ಎಲ್ಲ ಬರ್ತಿರುತ್ತೆ. ಆ್ಯಂಡ್ ಹಾಗೆ ನೋಡೋದಾದರೆ ಜಿಯೋ ಪಾಲಿಟಿಕ್ಸ್ ಕೂಡ ಇದಕ್ಕೆ ಇಂಟರ್ಲಿಂಕ್ ಆಗಿದೆ, ತುಂಬ ಫ್ಲಕ್ಚುಯೇಷನ್ಸ್ ಎಲ್ಲ ಇದೆ ಅಂತಾರೆ. ಈಗ 2026ಕ್ಕೆ ಹೊಸದಾಗಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಬೇಕು, ಇಲ್ಲ ಕಾಲಿಡಬೇಕು, ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಇಸ್ ಇಟ್ ರೈಟ್ ಟೈಮ್? ಸರ್, ಮಾರ್ಕೆಟಲ್ಲಿ ಎಂಟ್ರ್ ಆಗೋದಕ್ಕೆ ಎವ್ರಿ ಡೇ ಟುಡೇ ಈಸ್ ಅ ರೈಟ್ ಟೈಮ್. ಸೊ ಯಾರು ಲೇಟ್ ಮಾಡೋಕ್ಕೆ ಹೋಗಬೇಡಿ. ಮಾರ್ಕೆಟಲ್ಲಿ ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್. ಹಂಗೆ ನೋಡೋಕೆ ಹೋದರೆ ಜಸ್ಟ್ 2 ಇಯರ್ಸ್ ಬ್ಯಾಕ್ ನಿಮ್ಗೆ ಗೊತ್ತಿದೆ, ನೀವು ಫುಡ್ ಆರ್ಡ್ರ್ ಮಾಡೋದಕ್ಕೆ ಝೊಮ್ಯಾಟೊ ಯೂಸ್ ಮಾಡ್ತಾಯಿದ್ರಿ. ಆ್ಯಂಡ್ ಆ ಝೊಮ್ಯಾಟೊ ಕಂಪನಿಯವರು ಬ್ಲಿಂಕಿಟ್ ಅನ್ನೋ ಒಂದು ಕಂಪನಿನ ಅಕ್ವೈರ್ ಮಾಡಿಕೊಂಡು ದೇ ಸ್ಟಾರ್ಟೆಡ್ ಡೂಯಿಂಗ್ ಬಿಸ್ನೆಸ್. ಇವತ್ತು ನಿಮಗೆ ಬೆಂಗಳೂರಿನಲ್ಲಿ 5 ನಿಮಿಷಕ್ಕೆ ಕೊತ್ತಂಬರಿ ಸೊಪ್ಪು ಸಿಗುತ್ತೆ, 5ರಿಂದ 10 ನಿಮಿಷಕ್ಕೆ ನಿಂಬೆಹಣ್ಣು ಸಿಗುತ್ತೆ, ಏನು ಬೇಕು ನಿಮ್ಗೆ ಹೇಳಿ ಒಂದು ಫಿಂಗರ್ ಟಿಪ್ಸಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಗೊತ್ತಿತ್ತು ಈ ಬ್ಲಿಂಕಿಟ್ ಒಂದು ಮ್ಯಾಜಿಕ್ ಮಾಡ್ತಾ ಇದ್ದಾನೆ ಅಂತ ನಿಮ್ಗೆ ಗೊತ್ತಿತ್ತು. ಆ್ಯಂಡ್ ನಮ್ಮ ವೀಕ್ಷಕರಿಗೂ ಗೊತ್ತಿತ್ತು ಈ ಬ್ಲಿಂಕಿಟ್ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ. 2023 ಈ ಶೇರಲ್ಲಿ ನಾವು ಇನ್ವೆಸ್ಟ್ ಮಾಡಿದಿದ್ರೆ 50 ರೂಪಾಯಿ ಇತ್ತು, ಇವತ್ತು ಅದು 300 ರೂಪಾಯಿಗೆ ಹೋಗಿದೆ. ಸೊ ನಾವೇನಾದ್ರು ಮನೆ ಮಾರಾಕಿದ್ರೆ 6 ಮನೆ ನಮಗೆ ಸಿಗ್ತಾ ಇತ್ತು. ಬಟ್ ಓನ್ಲಿ ನಮಗೆ ಧೈರ್ಯ ಇಲ್ಲ. ಸೊ ಜಸ್ಟ್ 2 ಇಯರ್ಸ್ ಬ್ಯಾಕ್ ಸರ್, ನೀವು ಸಹ ಮನೇಲಿ ಕೂತ್ಕೊಂಡು ಬ್ಲಿಂಕಿಟ್ಟಲ್ಲಿ ಏನೋ ಆರ್ಡರ್ ಮಾಡಿದ್ರು ಅನ್ಸುತ್ತೆ. ಸೊ ಅದು ಬೇಗ 10-15 ಮಿನಿಟ್ಸಲ್ಲಿ ಡೆಲಿವರ್ ಆಯಿತು. ನಿಮ್ಗೆ ಅನಿಸ್ತು ಬೆಂಗಳೂರು ಅಂತ ಟ್ರಾಫಿಕಲ್ಲಿ 15 ನಿಮಿಷಕ್ಕೆ ಯಾರು ತಂದು ಕೊಡ್ತಾರಂತ. ಸೊ ಬ್ಲಿಂಕಿಟ್ ವಾಸ್ ಅ ಬಿಗ್ ಸಕ್ಸಸ್. ಬಟ್ ನಮಗೇನಂದರೆ ನಾವು ಬ್ಲಿಂಕಿಟ್ ಯೂಸ್ ಮಾಡ್ತೀವಿ, ನಾವೆಲ್ಲರೂ ಬ್ಲಿಂಕಿಟ್ ಯೂಸ್ ಮಾಡ್ತೀವಿ. ಬಟ್ ಬ್ಲಿಂಕಿಟ್ ಕಂಪ್ನಿ ಬೆಳೀತಾ ಇದೆ, ವಿಚ್ ಈಸ್ ಝೊಮ್ಯಾಟೊ ಕಂಪನಿ ಬೆಳೀತಾ ಇದೆ. ಬಟ್ ನಾವು ಝೊಮ್ಯಾಟೊ ಅಲ್ಲಿ ದುಡ್ಡು ಹಾಕಲಿಲ್ಲ, ಸುಮ್ಮನೆ ನೋಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಎಷ್ಟೋ ಜನ ಮೇಲಕ್ಕೆ ಬರ್ತಾ ಇದ್ದಾರೆ ಲೈಫಲ್ಲಿ. ಅವ್ರನ್ನ ನೋಡಿ ಅವ್ರನ್ನ ನಾವು ಹೊಟ್ಟೆ ಹೊರ್ಕೊಳ್ತೀವಿ ಹೊರತು ಅವ್ರನ್ನ ನಂಬಿ ಅವ್ರ ಮೇಲೆ ದುಡ್ಡು ಹಾಕಿದರೆ ನಾವು ಎಲ್ಲೋ ಇರ್ತಾ ಇದ್ವಿ. ಅದಕ್ಕೆ ಎಕ್ಸಾಂಪಲ್, ಝೊಮ್ಯಾಟೊನ ನಂಬಿ ನಾವು ದುಡ್ಡು ಹಾಕಿದರೆ 50 ರೂಪಾಯಿ, ಇಟ್ಸ್ ಅ ರಿಸ್ಕಿ ಕಂಪನಿ ಅಗೇನ್. ಸೊ ಇವನ್ ದೋ ಇಟ್ಸ್ ಅ ರಿಸ್ಕಿ ಕಂಪನಿ, ನಾವು ಸ್ವಲ್ಪ ದುಡ್ಡನ್ನ ರಿಸ್ಕ್ ತೊಗೊಂಡು 50 ರೂಪಾಯಲ್ಲಿ ಇತ್ತು ಶೇರು 2023 ಆವಾಗ ನಾವು ಇನ್ವೆಸ್ಟ್ ಮಾಡಿದಿದ್ರೆ ಇವತ್ತು 300 ರೂಪಾಯಿ ಶೇರು. ಸೊ ಮನೆ ಮಾರಿ ಏನಾದ್ರು ಹಾಕಿದರೆ 6 ಮನೆ ಸಿಗ್ತಾ ಇತ್ತು. ಸೊ ಧೈರ್ಯ ಇಲ್ಲ ಅಷ್ಟೇ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಸ್ವಲ್ಪ ದುಡ್ಡನ್ನು ಹಾಕಿ ತುಂಬ ದೊಡ್ಡ ಅಮೌಂಟ್ ಹಾಕೋದಕ್ಕೂ ಬೇಡ. 2026 ಬಗ್ಗೆ ನೀವು ಕೇಳಿದ್ರಿ. ಸೊ ಸರ್, ಮಾರ್ಕೆಟಲ್ಲಿ ಹೆಂಗಂದರೆ ಇಟ್ಸ್ ಅ ಸೈಕಲ್, ಅದು ಎಲ್ಲರಿಗೂ ಆಪರ್ಚುನಿಟೀಸ್ ಕೊಡುತ್ತೆ. 2026 ಯಾವ ಸ್ಟಾಕ್ ಲಾಸ್ಟ್ 2 ಇಯರ್ಸಿಂದ ಪರ್ಫಾರ್ಮ್ ಮಾಡಿಲ್ಲ, ಇಲ್ಲ ಯಾವುದೋ ಒಂದು ಹೊಸ ಟೆಕ್ನಾಲಜಿ ಬಂತು, ಮೇ ಬಿ ಡೇಟಾ ಸೆಂಟರ್ಸ್ ಸ್ಟಾಕ್ಸ್ ಇರ್ಬೋದು, ಇಲ್ಲ FMCG ಸ್ಟಾಕ್ಸ್ ಕಳೆದ ಎಷ್ಟೋ ವರ್ಷಗಳಿಂದ ಪರ್ಫಾರ್ಮ್ ಮಾಡಿಲ್ಲ. ಈ ಬಜೆಟ್ ಬೇರೆ ಬರ್ತಾ ಇದೆ, February 1 ಬಜೆಟ್ ಬರ್ತಾ ಇದೆ. ಅದರಲ್ಲೇನಾದ್ರು ನಮಗೆ ಸಮ್ ಟ್ಯಾಕ್ಸ್ ಬೆನಿಫಿಟ್ ಆಗಲಿ,
ಇಲ್ಲ ಸಮ್ ರಿಲ್ಯಾಕ್ಸೇಷನ್ ಮೇನ್ಲಿ ನಮ್ಮ ರಿಟೇಲರ್ಸ್ಗೆ. ನಾವು ರಿಟೇಲರ್ಸ್ ಅಂದರೆ ಯಾರ ಎನಿವನ್ ಹೂ ಇನ್ವೆಸ್ಟ್ ಲೆಸ್ ದೆನ್ 2 lakhs ಇನ್ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಲೆಸ್ ಕ್ಯಾಪಿಟಲ್ ಇರೋನ ರಿಟೇಲರ್ಸ್ ಅಂತ ಕರೀತಾರೆ. ನಮಗೇನಾದ್ರು ಟ್ಯಾಕ್ಸ್ ಬೆನಿಫಿಟ್ ಸಿಕ್ಕಿದ್ರೆ ನಾವೇನು ಮಾಡ್ತೀವಿ, ಸ್ಪೆಂಡ್ ಮಾಡ್ತೀವಿ. ಸ್ಪೆಂಡ್ ಮಾಡೋದ್ರಿಂದ ಯಾರಿಗೆ ಅಡ್ವಾಂಟೇಜು? ಕನ್ಸಂಪ್ಷನ್ ಸ್ಟಾಕ್ಸ್, ಸಮಥಿಂಗ್ ಲೈಕ್ HUL, ನೆಸ್ಲೆ, ಬ್ರಿಟಾನಿಯಾ, ಸೊ ಈ ಥರ ಟಾಟಾ ಕನ್ಸ್ಯೂಮರ್, ಈ ಥರ ಸ್ಟಾಕ್ಸ್ಗೆ ತುಂಬ ಬೂಮ್ ಆಗೋ ಚಾನ್ಸಸ್ ಇದೆ. ಸೊ ಮಾರ್ಕೆಟಲ್ಲಿ ಎವ್ರಿ ಡೇ ಇಸ್ ಅ ಗುಡ್ ಡೇ. ನೀವು ಕಲ್ತ್ರೆ ನೀವು 2026 ಅಲ್ಲ, ಈವನ್ 2008 ಕ್ರ್ಯಾಶಲ್ಲೂ ಸಹ ದುಡ್ಡು ಮಾಡ್ಬೋದು ಇಫ್ ಯು ಆರ್ ಶಾರ್ಟೆಡ್ ದ ಮಾರ್ಕೆಟ್. ಸೊ ಈಗ ಈ ಕೊರೋನಾ ಎಲ್ಲ ಬಂತಲ್ಲ, ಆ ಟೈಮಲ್ಲಿ ಸ್ವಲ್ಪ ಮಾರ್ಕೆಟ್ ಕ್ರ್ಯಾಶ್ ಆಯಿತು, ರಿಸೆಷನ್ ಇದೆಲ್ಲ ಆಯ್ತಲ್ಲ. ಸೊ ಆ ಟೈಮಲ್ಲಿ ಹೌ ವಾಸ್ ಯುವರ್ ಕಾರ್ಪಸ್? ಹೇಗೆ ನಡೀತು ನಿಮ್ಮ ಪರ್ಸ್ನಲ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್? ಸರ್, ಆ ಟೈಮಲ್ಲಿ ನೀವು ನಂಬ್ತೀರಾ ಇಲ್ವೋ, ಸೊ ನಾನು ಮಾರ್ಕೆಟಿಂದಾನೇ ಹೊರಗಡೆ ಇದ್ದೆ. ಬಿಕಾಸ್ 2019 ನಾನು ಯಾವಾಗ BMTC ಸೇರಿಕೊಂಡು, ಸೊ ಮೋಸ್ಟ್ ಆಫ್ ದ ಆ ಟೈಮಲ್ಲಿ ಫ್ಯಾಮಿಲಿ ಸ್ಟ್ರಗಲ್ಸಲ್ಲಿ ಕಾರ್ಪಸ್ ತೆಗ್ದಿದ್ದೆ. ಬಟ್ ನನ್ನ ಪೋರ್ಟ್ಫೋಲಿಯೋ ಆ ಟೈಮಲ್ಲಿ ಒಂದು 50%ವರೆಗೂ ಡ್ರಾಪ್ ಆಗಿತ್ತು. ಸೊ ಪೇಷನ್ಸಾಗೆ ವೆಯ್ಟ್ ಮಾಡಿದೆ. ಸೊ ಹಾರ್ಡ್ಲಿ ಸಮ್ ಇನ್ವೆಸ್ಟ್ಮೆಂಟ್ಸ್ ವಾಸ್ ದೇರ್. ವೆಯ್ಟ್ ಮಾಡಿದೆ, ಮತ್ತೆ ರಿಕವರ್ ಆಯಿತು. ಬಟ್ ನಾನು ನೋಡಿರೋದು ಜನಗಳಲ್ಲಿ ಏನಂದರೆ, ವೆನ್ ಎವರ್ ದೇರ್ ಇಸ್ ಅ ಮಾರ್ಕೆಟ್ ಕ್ರ್ಯಾಶ್, ದೇ ಪ್ಯಾನಿಕ್ ಆಗಿ ಎಕ್ಸಿಟ್ ಆಗಿಬಿಡ್ತಾರೆ. ಸೊ ಮಾರ್ಕೆಟು ಕಳೆದ 35 ವರ್ಷಗಳ ನೀವು ಗ್ರಾಫ್ ನೋಡಿದ್ರೆ ಇಲ್ಲಿವರೆಗೂ ಸ್ಟಾಕ್ ಮಾರ್ಕೆಟ್ ಬಿದ್ದೇ ಇಲ್ಲ. ಬಟ್ ಬಿದ್ದಿದೆ ಅಂತ ನಾವು ಇಮ್ಯಾಜಿನೇಷನಲ್ಲಿ ಇದ್ದೀವಿ. ಬಿದ್ದಿದೆ, ಐ ಅಗ್ರಿ. 2008 ಬಿದ್ದಿದೆ, 16 ಬಿದ್ದಿದೆ, 20 ಬಿದ್ದಿದೆ, 20 ಲಾಸ್ಟ್ ಇಯರು ಬಿದ್ದಿದೆ. ಬಟ್ 6 ತಿಂಗಳಿಂದ 1 ವರ್ಷ ಸೈಲೆಂಟಾಗಿರ್ಬೇಕು ಬಿದ್ದವಾಗ. ಮತ್ತೆ ಇಟ್ ವಿಲ್ ಬೌನ್ಸ್ ಬ್ಯಾಕ್. ಬಿಕಾಸ್ ಮಾರ್ಕೆಟ್ ಈಸ್ ಅ ಮಿರರ್ ಆಫ್ ಅವರ್ ಎಕಾನಮಿ. ನಮ್ಮ ಭಾರತದ ಎಕಾನಮಿ ನಿಮ್ಮ ಪ್ರಕಾರ ನೆಕ್ಸ್ಟ್ 10-20 ಇಯರ್ಸಲ್ಲಿ ಬೂಮ್ ಆಗುತ್ತಾ, ಇಲ್ಲ ನಮ್ಮ ದೇಶದ ಎಕಾನಮಿ ಫುಲ್ ಕುಸ್ತೋಗುತ್ತಾ? ಅದಕ್ಕೆ ಆನ್ಸರ್ ನೀವು ಹೇಳಿದ್ರೆ ಆನ್ಸರಲ್ಲೇ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆನ್ಸರ್ ಇದೆ. ಆ್ಯಂಡ್ ಎವ್ರಿ ಡಿಪ್ ಇಟ್ಸ್ ಎ ಪಾಸಿಬಿಲಿಟಿ ಫಾರ್ ಗೇನ್ಸ್ ಅಂತ ಹೇಳ್ತಾರೆ. ಅಂದರೆ ಡಿಪ್ ಆದಾಗ ಸುಮಾರು ಜನ ನೀವು ಹೇಳಿದಂಗೆ ಎಕ್ಸಿಟ್ ಆಗ್ತಾರೆ, ಬಟ್ ಇಟ್ ಇಸ್ ದ ರೈಟ್ ಟೈಮ್ ಟು ಎಂಟರ್ ಅಂತಲೂ ಹೇಳ್ತಾರೆ. ಸೊ ಆಗ ಪ್ರತಿಯೊಬ್ಬರು ಅಥವಾ ದುಡ್ಡಿರೋರು ಎಂಟರ್ ಆಗಿ ದುಡ್ಡು ಮಾಡೋದು ಇಟ್ಸ್ ಎ ರೈಟ್ ಥಿಂಗ್. ಇಟ್ಸ್ ವೆರಿ ಗುಡ್ ಥಿಂಗ್ ಸರ್. ಸೊ ಮಾರ್ಕೆಟಲ್ಲಿ ಇವಾಗ ನೋಡಿ, ಎಕ್ಸಾಂಪಲ್ ನೀವೇ ಆಗಲಿ, ಒಂದು ಮಾರ್ಕೆಟ್ ಕ್ರ್ಯಾಶ್ ಆಯಿತು ಅದು ಇದು ಅಂತ ಹೇಳ್ತಾರಲ್ಲ, ನೀವು ಬೆಳಗ್ಗೆ ಎದ್ದ ತಕ್ಷಣ ಕೋಲ್ಗೇಟ್ ಪೇಸ್ಟ್ ಹಾಕಿ ಹಲ್ಲು ಉಜ್ಜಲೇಬೇಕು, ಇಲ್ಲ ಪೆಪ್ಸೋಡೆಂಟ್ ಯೂಸ್ ಮಾಡಲೇಬೇಕು, ಲಕ್ಸ್ ಸೋಪ್ ಯೂಸ್ ಮಾಡಲೇಬೇಕು, ಮ್ಯಾಗಿ ತಿನ್ನಲೇಬೇಕು, ಹೀರೋ ಮೋಟ್ರ್ ಬೈಕ್ ಹಾಕ್ಕೊಂಡು ವಾಟೆವರ್ ಗಾಡಿ ಆಫೀಸ್ಗೆ ಹೋಗಲೇಬೇಕು, ಇಲ್ಲ ಮಾರುತಿ ಕಾರಲ್ಲಿ ಹೋಗಲೇಬೇಕು. ಸೊ ಸಾಫ್ಟ್ವೇರ್ ಯೂಸ್ ಮಾಡಲೇಬೇಕು, ಏರ್ಟೆಲ್ ಇಂಟರ್ನೆಟ್ ಯೂಸ್ ಮಾಡಲೇಬೇಕು. ಎವ್ರಿವೇರ್ ಯು ಆರ್ ಸ್ಪೆಂಡಿಂಗ್ ಮನಿ, ಕರೆಕ್ಟಾ? ಸೊ ರಿಸೆಷನ್ ಬರಲಿ, ಏನೇ ಆಗಲಿ, ಈ ಕಂಪ್ನೀಸ್ ಬದುಕಿರುತ್ತೆ. ಸೊ ಎಕ್ಸಾಂಪಲ್ ಟೈರ್ ಕಂಪ್ನೀಸ್, JK ಟೈರ್, ಅಪೋಲೋ ಟೈರ್ಸ್, MRF, ಏನೇ ಆದರೂ ಸಹ ಟೈರ್ ಬೇಕೇ ಬೇಕಲ್ಲ ಓಡಾಡೋದಕ್ಕೆ. ಸೊ ಜನ ಅದು ಇದು ಹೇಳ್ತಾರೆ, ಸೊ ಮಾರ್ಕೆಟ್ ಹೋಗಲ್ಲ ಹಂಗೆ ಹಿಂಗೆ ಅಂತ. ಸೊ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಜೋದು ಬಿಡ್ತೀರಾ, ಸ್ನಾನ ಮಾಡೋದು ಬಿಡ್ತೀರಾ? ಈ ಎಲ್ಲದಕ್ಕೂ ಕಂಪ್ನೀಸ್ ಇದ್ದಾವೆ. ಲಕ್ಸ್ ಸೋಪ್ ಕಂಪ್ನಿ ಅದು ಹಿಂದೂಸ್ತಾನ್ ಯೂನಿಲಿವರ್. ಸೊ ಕೋಲ್ಗೇಟ್ ಪಾಮೋಲೈನ್ ಅಂತ ಒಂದು ಶೇರ್ ಇದೆ. ಸೊ ಲಾಸ್ಟ್ 2 ಇಯರ್ಸಲ್ಲಿ ಡಬಲ್ ಆಗಿದೆ. ಸೊ ಜನ ಡೆಫಿನೆಟ್ಲಿ ಎವ್ರಿ ಡೇ ದೇ ನೀಡ್ ಟು ಸ್ಪೆಂಡ್ ಮನಿ ಟು ಸರ್ವೈವ್. ಆ ದುಡ್ಡೆಲ್ಲಿ ಹೋಗುತ್ತೆ, ಕಂಪನೀಸ್ಗೆ ಹೋಗುತ್ತೆ. ಇಫ್ ಕಂಪನಿ ಸ್ಟಾರ್ಟ್ಸ್ ಮೇಕಿಂಗ್ ಪ್ರಾಫಿಟ್, ಕಂಪನಿ ದುಡ್ಡು ಮಾಡಿದಷ್ಟು ಶೇರ್ ಪ್ರೈಸ್ ಮೇಲಕ್ಕೆ ಹೋಗುತ್ತೆ. ಈಗ ಸ್ಟಾಕ್ ಮಾರ್ಕೆಟ್ ಜರ್ನಿನ ಶುರು ಮಾಡಬೇಕು ಅಂತ ಅನ್ಕೊಂಡಿರೋರು, ಅಥವಾ ಇದ್ರ ಬಗ್ಗೆ ತುಂಬ ಭಯ ಇರೋರು, ನಾನು ಇದುವರೆಗೂ ಮಾಡಲ್ಲ, ಅದೊಂದು ಗ್ಯಾಮ್ಲಿಂಗು, ಕಳ್ಕೊತೀನಿ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಆ ಥರದವ್ರು ಯಾರು ವಿಡಿಯೋ ನೋಡ್ತಿದ್ರೆ 5 ಥಿಂಗ್ಸ್ ಅವರು ಮಸ್ಟ್ ಮಾಡಲೇಬೇಕು ಅನ್ನೋದು ಸ್ಟಾಕ್ ಮಾರ್ಕೆಟ್ ಎಂಟರ್ ಹಾಕಿಂತ ಮುಂಚೆ ಅಂದರೆ ಏನು? ಎಂಟ್ರ್ ಆಗೋದಕ್ಕೆ ಮುಂಚೆ ನಾಲೆಜ್ನ ಗೇನ್ ಮಾಡಿ. ಸೊ ಆ್ಯಂಡ್ ಅಗೇನ್ ಬಿಗಿನರ್ಸ್ಗೆ ಒಂದು 5 ಥಿಂಗ್ಸ್ ಹೇಳ್ಬೇಕಂದ್ರೆ, ಫಸ್ಟು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. 18 ವರ್ಷ ತುಂಬಿದ ತಕ್ಷಣ ಮಹಾರಾಷ್ಟ್ರ, ಗುಜರಾತ್ನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತಾರೆ. ನಾವು ಡಿ ಎಲ್ ಮಾಡ್ಸೋಕ್ಕೆ ಕ್ಯೂವಲ್ಲಿ ನಿಂತಿರ್ತೀವಿ, ಅವ್ರು ಡಿಮ್ಯಾಟ್ ಅಕೌಂಟ್ ಮಾಡ್ಸೋಕ್ಕೆ ರೆಡಿ ಆಗಿರ್ತಾರೆ. ಆ್ಯಂಡ್ ಇನಿಷಿಯಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ IPOs, ಅಂದರೆ ಹೊಸ ಕಂಪನಿಗಳು ಸ್ಟಾಕ್ ಮಾರ್ಕೆಟ್ಗೆ ಲಿಸ್ಟ್ ಆಗೋದನ್ನು IPO ಅಂತ ಕರಿತೀವಿ. ಅಲ್ಲಿ ವೆರಿ ಹೈ ಚಾನ್ಸಸ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಎಕ್ಸಾಂಪಲ್, ರೀಸೆಂಟ್ಲಿ ನೀವು ಒಂದು ಗ್ರೋ IPO ನೋಡಿದ್ರಿ. ಗ್ರೋ ಇಸ್ ಅ ಬ್ರೋಕಿಂಗ್ ಕಂಪನಿ. ಅದು ₹100 ಸಮಥಿಂಗಲ್ಲಿ ಲಿಸ್ಟ್ ಆಯಿತು, ₹100-120 ಸಮಥಿಂಗಲ್ಲಿ. ಅದು ₹180 ಹೋಯಿತು ಜಸ್ಟ್ 1 ವೀಕಲ್ಲೇ. ಬಿಕಾಸ್ ಆ ಒಂದು ಡಿಮ್ಯಾಂಡ್ ಇತ್ತು ಆ ಕಂಪನಿಗೆ. ಆ್ಯಂಡ್ ಮೀಶೋ ಈಸ್ ಅ ಬಟ್ಟೆ ರಿಲೇಟೆಡ್ ಕಂಪನಿ. ರೀಸೆಂಟ್ಲಿ ಅದು ಲಿಸ್ಟಿಂಗ್ ಆಯಿತು, ಅದು ಸಹ ಡಬಲ್ ಆಯಿತು. ಸೊ ಬಿಗಿನರ್ಸ್ಗೆ ನಿಮಗೆ ರಿಸ್ಕ್ ಇಲ್ದಿರಂಗೆ ಮಾಡಬೇಕಂದ್ರೆ ಐ ಸಜೆಸ್ಟ್ ಇನ್ವೆಸ್ಟ್ ಇನ್ IPOs. ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ETF ಅಂತ ಕರೀತಾರೆ. ಎಕ್ಸಾಂಪಲ್ ಸರ್, ನಿಮಗೆ ನಿಫ್ಟಿಯಲ್ಲಿ ರಿಲಯನ್ಸಲ್ಲಿ ದುಡ್ಡು ಹಾಕೋದಕ್ಕೆ ಭಯ ಆಗುತ್ತೆ, TCS ಅಲ್ಲಿ ದುಡ್ಡು ಹಾಕೋದಕ್ಕೆ ಭಯ ಆಗುತ್ತೆ. ಅದೇ ನಿಫ್ಟಿಯಲ್ಲೇ ದುಡ್ಡು ಹಾಕ್ಬೇಕಂದ್ರೆ 50 ಕಂಪ್ನಿ ಮೇಲೆ ದುಡ್ಡು ಹಾಕ್ಬೋದು. ಸಮಥಿಂಗ್ ಲೈಕ್ ಮ್ಯೂಚುವಲ್ ಫಂಡ್, ETF ಅಂತ ಕರೀತಾರೆ, ನಿಫ್ಟಿ ಬೀಸ್ ಅಂತ ಕರೀತಾರೆ. ಸೊ ಲೆಟ್ಸ್ ಸೇ ಗೋಲ್ಡ್ ತಗೋಬೇಕು, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಗೋಲ್ಡ್ ಬೀಸ್.
ಸೊ ನೀವು ನಿಜವಾದ ಬಂಗಾರ ತಗೋಬೇಕಂದ್ರೆ ನೀವು ಬಂಗಾರದ ಅಂಗಡಿಗೆ ಹೋಗಿ ತಗೊಂಡ್ರೆ 1,00,000 ಬಂಗಾರ ತಗೊಂಡ್ರೆ ನಿಮ್ಗೆ ಕೊಡೋದೇ 75,000 ರೂಪಾಯಿ ಬಂಗಾರ. ಇನ್ನು 25,000 ಎಲ್ಲೋ ಹೋಯ್ತು ಅಂದರೆ ಮೇಕಿಂಗು GST ಅದು ಇದು ಹೋಯ್ತು. ಅಂದರೆ ನೀವು ಬಂಗಾರದ ಅಂಗಡಿಗೆ ಎಂಟ್ರಿ ಕೊಟ್ಟರೆ 0.5% ಆಸ್ತಿ ಕಳ್ಕೊಳ್ತೀರಾ. ಸೊ ಅದು ಏನಕ್ಕೆ ಆ ಥರ ನಾನು ಹೇಳೋದು, ವೈ ಯು ವಾಂಟ್ ಟು ಬೈ ಫಿಸಿಕಲ್ ಗೋಲ್ಡ್. ಸೊ ನಿಮ್ಮ ಗೋಲ್ಡ್ ಆಸ್ ಅ ಇನ್ವೆಸ್ಟ್ಮೆಂಟ್ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಬೈ ಡಿಜಿಟಲ್ ಗೋಲ್ಡ್, ಬಟ್ ಡೋಂಟ್ ಬೈ ಇನ್ ಡಿಜಿಟಲ್ ವ್ಯಾಲೆಟ್ಸು ಡಿಜಿಟಲ್ ಆ್ಯಪ್ಸಲ್ಲೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಡಿಮ್ಯಾಟ್ ಅಕೌಂಟ್. ನಮ್ಮ ದೇಶದಲ್ಲಿ ಬ್ಯಾಂಕ್ ಅಕೌಂಟ್ ಎಷ್ಟು ಸೇಫ್ ಇರುತ್ತೋ ಅದೇ ಥರ ಡಿಮ್ಯಾಟ್ ಅಕೌಂಟನ್ನು ಸರ್ಕಾರದವ್ರು ನೋಡ್ಕೊಳ್ತಾರೆ. CDSL ಅನ್ನೋ ಕಂಪನಿ, NSDL ಅನ್ನೋ ಕಂಪನಿ ಇದೆ, ನಿಮ್ಮ ಡಿಮ್ಯಾಟ್ ಅಕೌಂಟ್ಸ್ನ ಸೇಫಾಗಿ ನೋಡ್ಕೊಳ್ತಾರೆ. ಫಸ್ಟ್ ಪಾಯಿಂಟ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡೋಕ್ಕೆ ಹೋದವಾಗ ಜನ ಏನು ಅನ್ಕೋತಾರೆ, ಇದು ಎಷ್ಟು ಸೇಫ್ ಇದೆ ಅಂತ ಅಳ್ಕೊತಾರೆ. ಸ್ಟಾಕ್ ಮಾರ್ಕೆಟ್ನ ರೆಗ್ಯುಲೇಟ್ ಮಾಡೋದು SEBI, CDSL, NSE, BSE ಇವರೆಲ್ಲ ರೆಗ್ಯುಲೇಟರಿ ಅಥಾರಿಟೀಸ್ ಇರುತ್ತೆ. ನಿಮ್ಮ ದುಡ್ಡು ಏನೂ ಬ್ಯಾಂಕಲ್ಲಿ ಎಷ್ಟು ಸೇಫ್ ಇರುತ್ತೋ ಅಷ್ಟೇ ಸೇಫ್ ಇರುತ್ತೆ. ನೀವು ಕರೆಕ್ಟಾಗಿ ಬೆಳೆಯೋ ಕಂಪನಿಗಳನ್ನು ಹುಡುಕಬೇಕು. ಯಾವ ಕಂಪನಿಗೆ ಫ್ಯೂಚರ್ ಇದೆಯೋ ನೋಡ್ಕೋಬೇಕು. ಆ ಫ್ಯೂಚರ್ ಇರೋ ಕಂಪನೀಸಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಮೇಕ್ ಮನಿ. ಸೊ ನಾನು ಹೇಳ್ತಾ ಇರೋಂಗೆ IPOs ಅಪ್ಲೈ ಮಾಡಿ, ETF ಅಲ್ಲಿ ಅಪ್ಲೈ ಮಾಡಿ. ETF ಅಂದರೆ ಗೋಲ್ಡ್ ಬೀಸ್, ಸಿಲ್ವರ್ ಬೀಸ್, ನಿಫ್ಟಿ ಬೀಸ್, IT ಬೀಸ್ ಅಂದರೆ ಎಕ್ಸಾಂಪಲ್ ನೋಡಿ, ಟಾಪ್ 10 IT ಕಂಪ್ನೀಸ್ದು ಒಂದು ಗ್ರೂಪ್ ಇರುತ್ತಲ್ಲ, ಅದರಲ್ಲಿ ಇನ್ವೆಸ್ಟ್ ಮಾಡೋದೇ IT ಬೀಸ್. ಇದಕ್ಕೆ ಬರೀ 42 ರೂಪಾಯಿ ಇದ್ರೆ ಸಾಕು. ಆ್ಯಂಡ್ ಫಾರ್ಮಾ ಬೀಸ್, ಯು ಮೇ ಬಿ ನೋಯಿಂಗ್. ಫಾರ್ಮಾ ಅಂದರೆ ಮಾತ್ರೆ ಕಂಪ್ನಿಗಳು. ಸೊ ದಿನ ಬೆಳಗ್ಗೆ ಆಗಿದ ತಕ್ಷಣ ಜನಗಳು ಒಳ್ಳೆ ಚಾಕ್ಲೇಟ್ ತಿಂದಂಗೆ ತಿಂತಾ ಇದ್ದಾರೆ ಮಾತ್ರೆಗಳನ್ನ. ಸೊ ಇದು ದಿನೇ ದಿನ ಇನ್ನೂ ಹೆಚ್ಚಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಮಾತ್ರೆ ತಿನ್ನೋರ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ, ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್. ಸೊ ಹಳ್ಳಿಯವ್ರಿಗೂ ಇವಾಗ ಪಿಜ್ಜಾ ಬೇಕು, ಆ್ಯಂಡ್ ಎಲ್ಲರಿಗೂ ಪಿಜ್ಜಾ ಬರ್ಗರೇ ಬೇಕು. ಸೊ ರಾಗಿ ಮುದ್ದೆ ತಿನ್ನೋರು ಕಮ್ಮಿ ಆಗಿದ್ದಾರೆ. ಸೊ ಅಂದರೆ ಜನ ಚೇಂಜ್ ಕೇಳ್ತಾ ಇದ್ದಾರೆ. ಅವ್ರು ಚೇಂಜ್ ಕೇಳಿದಷ್ಟು ಅವ್ರ ಹೆಲ್ತ್ ಹಾಳಾಗುತ್ತೆ, ಅದರಿಂದ ಕಾರ್ಪೊರೇಟ್ಸ್ಗೆ ಒಳ್ಳೇದಾಗುತ್ತೆ. ಸೊ ಫಾರ್ಮಾ ಬೀಸು 23 ರೂಪಾಯಿ ಸರ್. ಸೊ 23 ರೂಪಾಯಿ ನೀವು ಹಾಕಿದ್ರೆ ಫಾರ್ಮಾ ಬೀಸಲ್ಲಿ ದುಡ್ಡು ಹಾಕ್ಬೋದು. ಸೊ ದಿಸ್ ಈಸ್ ಸೆಕೆಂಡ್ ಪಾಯಿಂಟ್ ಐ ವಾಂಟ್ ಟು ಸಜೆಸ್ಟ್. ಆ್ಯಂಡ್ ಕಲೀರಿ. ಸೊ 3ನೇ ಪಾಯಿಂಟ್ ಅಂದರೆ ಚೆನ್ನಾಗಿ ಕಲೀರಿ. ಅದು ಯೂಟ್ಯೂಬಲ್ಲಾಗಲಿ ಇಲ್ಲ ನಮ್ಮ TD ಸಂಸ್ಥೆಯಲ್ಲಿ ಪ್ರತಿ ಭಾನುವಾರ 10 ರಿಂದ 1 ಗಂಟೆಗೆ ಫ್ರೀ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಕೊಡ್ತೀವಿ. ಪ್ರತಿ ಭಾನುವಾರ ಎಲ್ಲ 8 ಬ್ರಾಂಚಲ್ಲೂ ಫ್ರೀ ವರ್ಕ್ಶಾಪ್ ಇರುತ್ತೆ. ಸೊ ಫೇಸ್ ಟು ಫೇಸ್ ಆಫ್ಲೈನ್ ವರ್ಕ್ಶಾಪ್ ಇರುತ್ತೆ. ಚೆನ್ನಾಗಿ ಕಲೀರಿ. ಸೊ ಇದು 3ನೇ ಪಾಯಿಂಟು. 4th ಪಾಯಿಂಟ್ ಬಂದು ನಾನು ಹೇಳೋದು, ಸೊ ಇವಾಗ ಮಾರ್ಕೆಟಲ್ಲಿ ಒಂದೇ ಸತಿ ದುಡ್ಡು ಹಾಕೋಕ್ಕಾಗಲ್ಲ. ಎಷ್ಟೋ ಜನ ಸ್ವಿಗ್ಗಿ, ಝೊಮ್ಯಾಟೊ ಗಿಗ್ ವರ್ಕರ್ಸ್ ಇದ್ದಾರೆ, ಆಟೋ ಡ್ರೈವರ್ಸ್ ಇದ್ದಾರೆ. ಅವ್ರಿಗೆಲ್ಲ ನಾವೇನು ಗೈಡ್ ಮಾಡ್ತೀವಿ ಅಂದರೆ, ಅವರು ನಮ್ಮ ವರ್ಕ್ಶಾಪ್ಸ್ಗೆಲ್ಲ ಬರ್ತಾರಲ್ಲ, ನಾವು ಹೇಳೋದು ಒಂದೇ, ಸರ್ ನಿಮಗೆ ದಿನಕ್ಕೆ 50 ರೂಪಾಯಿ ಉಳ್ಸೋಕ್ಕಾಗತ್ತಾ? ಮೊಬೈಲಲ್ಲೇ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಡೈಲಿ SIP ಅಂತ ಇರುತ್ತೆ. 50 ರೂಪಾಯಿ ದಿನಕ್ಕೆ 20 ರೂಪಾಯಿ ಉಳ್ಸೋಕ್ಕಾಗತ್ತಾ? ಅದನ್ನು ಸಹ ಒಂದು ಟಾಟಾ ಗೋಲ್ಡ್ ETF ಅಂತಿದೆ. ಬಂಗಾರದಲ್ಲಿ ನಿಮ್ಮ ಹತ್ರ 10 ರೂಪಾಯಿ 12 ರೂಪಾಯಿ ಇದ್ರೂ ಟಾಟಾ ಗೋಲ್ಡ್ ETF ಅಂತ ಇರುತ್ತೆ, ಅದರಲ್ಲಿ ಇನ್ವೆಸ್ಟ್ ಮಾಡಿ. ಆದರೆ SIP ಮೋಡ್. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಪ್ರತಿ ತಿಂಗಳು ಇಲ್ಲ ಪ್ರತಿ ದಿನ ಇಲ್ಲ ಪ್ರತಿ ವಾರ ನಿಮ್ಮ ಕೈಲಾದಷ್ಟು ಒಂದೊಂದು 10 ರೂಪಾಯಿ ಉಳಿಸಿದ್ರೂ ಆ ದುಡ್ಡೇ ಎಷ್ಟೋ ಕೋಟಿಗಳಾಗುತ್ತೆ ಓವರ್ ಅ ಪೀರಿಯಡ್ ಆಫ್ 15-20 ಇಯರ್ಸ್ ಅಂತ ಹೇಳ್ಬೋದು. SIP ಈಸ್ ದ 4th ಥಿಂಗ್ ಐ ಸಜೆಸ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್, SWP. ಸೊ SWP ಅಂದರೆ ವಿಚ್ ಈಸ್ ವೆರಿ ಪವರ್ಫುಲ್ ದೆನ್ SIPಗಿಂತ ಪವರ್ಫುಲ್ ಅಂದರೆ SWP. ಇದ್ರ ಬಗ್ಗೆ ತುಂಬ ಜನಕ್ಕೆ ನಾಲೆಜ್ ಇಲ್ಲ. ಲೆಟ್ಸ್ ಸೇ ನಿಮ್ಮ ಹತ್ರ ಒಂದು ಲಮ್ಸಮ್ ಅಮೌಂಟ್ ಇದೆ, ನಿಮಗೆ ಪೆನ್ಷನ್ ಬೇಕು. ತುಂಬ ಜನ ಏನಂದರೆ ನನ್ನ ಸರ್ಕಾರಿ ಕೆಲಸ ಇಲ್ಲ, ನನ್ನ ಪೆನ್ಷನ್ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ. ನಿಮ್ಮ ಪೆನ್ಷನ್ ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಹೆಂಗಂದರೆ ನೀವು ಅಟ್ಲೀಸ್ಟ್ ಒಂದು ಲಮ್ಸಮ್ ಅಮೌಂಟ್ನ ನೀವು ಸ್ಟಾಕ್ ಮಾರ್ಕೆಟಲ್ಲಿ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಮಲ್ಟಿ ಅಸೆಟ್. ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಮಲ್ಟಿ ಅಸೆಟ್ ಫಂಡ್ ಅಂತ ಇದೆ. ಸೊ ಮಲ್ಟಿ ಅಸೆಟ್ ಅಂದರೆ ನಿಮ್ಮ ದುಡ್ಡನ್ನು ಸ್ಟಾಕ್ ಮಾರ್ಕೆಟು, ಡೆಟ್ ಫಂಡು, ಗೋಲ್ಡು ಆ್ಯಂಡ್ ಅದರ್ ಲೆಟ್ಸ್ ರಿಯಲ್ ಎಸ್ಟೇಟ್ ಎಲ್ಲದರಲ್ಲೂ ಮಿಕ್ಸ್ ಮಾಡಿ ಹಾಕಿರ್ತಾರೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ತುಂಬ ಜನ ಏನು ಅನ್ಕೋತಾರೆ, ಮ್ಯೂಚುವಲ್ ಫಂಡ್ಸ್ ಅಂದರೆ ಇದು ಬರೀ ಸ್ಟಾಕ್ಸಲ್ಲೇ ಇನ್ವೆಸ್ಟ್ ಮಾಡ್ತಾರೆ, ನಮಗೆ ರಿಸ್ಕ್ ಇರುತ್ತೆ ಅನ್ಕೋತಾರೆ. ಬಟ್ ಮ್ಯೂಚುವಲ್ ಫಂಡ್ಸಲ್ಲಿ ದೆರ್ ಈಸ್ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯೂಚುವಲ್ ಫಂಡ್, ಸಮಥಿಂಗ್ ಕಾಲ್ಡ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್, ವೇರ್ ದ ರಿಸ್ಕ್ ಈಸ್ ಅರ್ಧ ದುಡ್ಡನ್ನು ಮಾತ್ರ ಸ್ಟಾಕ್ಸ್ಗೆ ಹಾಕ್ತಾರೆ, ಅರ್ಧ ದುಡ್ಡು ಡೆಟ್ಟಲ್ಲಿ ಇಟ್ಟಿರ್ತಾರೆ. ಅದರಲ್ಲಿ ನೀವು ಲಮ್ಸಮ್ ಲೆಟ್ಸ್ ಸೇ 1 ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ರೆ, ಸೊ ಅದರಿಂದ ನೀವು ಎವ್ರಿ ಮಂತ್ ಒಂದು 800 ರೂಪಾಯಿ ಪೆನ್ಷನ್ ಥರ ತೊಗೋಬೋದು. ಸೊ ಅದು ಹೆಂಗಂದರೆ ಲೈಫ್ ಲಾಂಗ್ ನಿಮಗೆ 800 ರೂಪಾಯಿ ಬರೋ ಥರನೂ ಮಾಡ್ಬೋದು. ಡಿಪೆಂಡ್ಸ್ ಆನ್ ಮಾರ್ಕೆಟ್ ಕಂಡೀಷನ್ಸ್. ಮಾರ್ಕೆಟ್ ನಮಗೆ 15% ರಿಟರ್ನ್ಸ್ ಕೊಡ್ತಾ ಬಂದರೆ ನಿಮ್ಗೆ ಲೈಫ್ ಲಾಂಗ್ 800 ರೂಪಾಯಿ ಫಿಕ್ಸ್ ಅಂತ ಅನ್ಕೋಬೋದು. ದಟ್ ಈಸ್ ಕಾಲ್ಡ್ SWP. SWP ಆ್ಯನ್ಯುವಲ್ ರಿಟರ್ನ್ಸ್ ಎಷ್ಟಿದೆ ಸರ್? ಸರ್ SWPಯಲ್ಲಿ ಅಗೇನ್ ಇಟ್ಸ್ ಮ್ಯೂಚುವಲ್ ಫಂಡ್ ಅಂತಲೇ ಅನ್ಕೊಳ್ಳೋಣ. ಸೊ SWP ಈಸ್ ಸಮಥಿಂಗ್ ದಟ್ ವಿ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಅಲ್ಲಿಂದ ನಾವು ಒಂದು 80 ಪೈಸಾ ತಿಂಗಳಿಗೆ, ದಟ್ ಈಸ್ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 800 ರೂಪಾಯಿ ವಿಡ್ರಾ ಮಾಡ್ಕೊಂಡು ಹೋಗ್ತೀವಿ.
ಓವರ್ ಅ ಪೀರಿಯಡ್ ಆಫ್ ಟೈಮ್ ಲೆಟ್ಸೆ ನೀವು 15 ವರ್ಷ ಬಿಟ್ಬಿಟ್ರಿ, 15 ವರ್ಷಕ್ಕೆ ಈ 1,00,000 3.5 ಲಕ್ಷ ಆಗಿರುತ್ತೆ, ಜೊತೆಗೆ 800 ರೂಪಾಯಿ ವಿಡ್ರಾನು ಮಾಡಿರ್ತೀರಾ. ಸೊ ವೇರ್ ಯುವರ್ ಅಸೆಟ್ ಈಸ್ ಆಲ್ಸೋ ಗ್ರೋನ್ ಅಂಡ್ 800 ರೂಪಾಯಿ ವಿಡ್ರಾ ಮಾಡ್ಕೊಂಡು ನಿಮ್ ಪೆನ್ಷನ್ ತರನು ಬರ್ತಾ ಇದೆ. ಓಕೆ. ಸೊ ಆನ್ ಅನ್ ಆವರೇಜ್ 15% ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ SWP. ದಟ್ಸ್ ಗುಡ್ ಇನ್ಕಮ್. Yes. ಈಗ 5 ಜನರಲ್ ಮಿಸ್ಟೇಕ್ಸು ನ್ಯೂ ಟ್ರೇಡರ್ಸ್ ಕಾಮನ್ ಆಗಿ ಮಾಡ್ತಿರ್ತಾರೆ, ನಿಮ್ಮ ಕಣ್ಣಿಗೆ ಬೀಳ್ತಾನೆ ಇರ್ತಾರೆ. ನೀವೇ ರೆಡಿ ಮಾಡ್ತಿರ್ತೀರ ತುಂಬ ಜನ ಸ್ಟೂಡೆಂಟ್ಸ್ಗಳನ್ನ, ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾ ಇರಬೇಕಾದ್ರೆ ಅವ್ರು ಮಾಡ್ತಿರೋ ಮಿಸ್ಟೇಕ್ಸಿಂದನೂ ಲಾಸ್ ಆಗ್ತಿರುತ್ತೆ. 5 ಕಾಮನ್ ಮಿಸ್ಟೇಕ್ಸ್ ಮಾಡ್ತಿದ್ದಾರೆ ಅಂದರೆ ಯಾವುದು? ಸರ್, ಮಿಸ್ಟೇಕ್ಸ್ ಬಗ್ಗೆ ನೀವು ಕೇಳಕ್ ಹೋದ್ರೆ ದೇರ್ ಇಸ್ 500 ಲಿಸ್ಟ್ ಹೇಳ್ಬೋದು. ಬಟ್ ಒನ್ ಮಿಸ್ಟೇಕ್ ನಾನು ನೋಡೋದಂದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಬೇಗ ದುಡ್ಡು ಮಾಡಬೇಕು ಅಂದರೆ ಫಾಸ್ಟ್ ಮನಿ ಅಂತ ಬರ್ತಾರೆ. ಅಂದರೆ ಇಂಟ್ರಾಡೇ ಟ್ರೇಡಿಂಗ್, ಸ್ಕ್ಯಾಲ್ಪಿಂಗ್, ಅರ್ಜೆಂಟ್ ಮನಿ. ಹೆಂಗೆ ಫೋನ್ ಮಾಡ್ತಾರೆ ಅಂದರೆ, ಸರ್ ನನಗೆ ಅರ್ಜೆಂಟಾಗಿ 2,000 ಬೇಕು ಸರ್ ಇವತ್ತು, ಟ್ರೇಡಿಂಗಲ್ಲಿ ಆಗುತ್ತಾ ಸರ್ ಅಂತಾರೆ. ಸೊ ಅದು ಅಸಾಧ್ಯ. ಸೊ ಅರ್ಜೆಂಟಾಗೆ ದುಡ್ಡು ಮಾಡೋಕ್ಕೆ ಬರಬೇಡಿ, ಹ್ಯಾವ್ ಪೇಷನ್ಸ್. ಫಸ್ಟ್ ಪಾಯಿಂಟ್ ಈಸ್ ಡೋಂಟ್ ಡೂ ಇಂಟ್ರಾಡೇ, ಡೋಂಟ್ ಡೂ ಅಂದರೆ ಸಿಕ್ಕಾಬಟ್ಟೆ ಅರ್ಜೆಂಟ್ ಮನಿಗೋಸ್ಕರ ಬರಬೇಡಿ. ದ ಸೆಕೆಂಡ್ ಪಾಯಿಂಟ್ ಈಸ್, ಲೆಟ್ಸೇ ಇವತ್ತು ನೀವು ಟ್ರೇಡ್ ಮಾಡಿದ್ದೀರಾ, ಬೆಳಗ್ಗೆ 1,000 ರೂಪಾಯಿ ದುಡ್ಡು ಮಾಡಿದ್ರೆ ಆ್ಯಂಡ್ ಯು ಆರ್ ನಾಟ್ ಹ್ಯಾಪಿ, ಯಾಕೋ ಇನ್ನೊಂದು 1,000 ಮಾಡೋಣ ಅಂತ ಹೋಗ್ತೀರಾ. ಅದು ಮಾಡಿದ್ರಿ, ಲಕ್, ದೇವರು ನಿಮಗೆ ದುಡ್ಡು ಕೊಟ್ಟರು. ಬಟ್ ನಿಮ್ಗೆ ಇನ್ನೂ ದುರಾಸೆ ಇರುತ್ತೆ. ಆದರೆ ನೀವಲ್ಲ, ಜಸ್ಟ್ ಆಸ್ ಅ ಟ್ರೇಡರ್ ನಿಮ್ಗೆ ಅನಿಸುತ್ತೆ ಇನ್ನೂ ಒಂದು 2,000 ಮಾಡೋಣ ಅಂತ ಹೋಗ್ತೀರಾ. ಆ 2,000 ಕಳ್ಕೊಂಡು ಅಸ್ಲಲ್ಲೂ ಕಳ್ಕೊಂಡ್ಬಿಡ್ತೀರಾ. ಅಂದರೆ ಓವರ್ ಟ್ರೇಡಿಂಗ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಓವರ್ ಟ್ರೇಡಿಂಗ್. ಒಬ್ಬ ಮನುಷ್ಯ ಸುಮಾರಾಗಿ ದುಡ್ಡು ಮಾಡಿರ್ತಾನೆ, ಬಟ್ ಅವನಿಗೆ ಹ್ಯಾಪಿನೆಸ್ ಇರಲ್ಲ. ಇನ್ನೂ ಮಾಡೋಣ ಅಂತ ಹೋಗಿ ಓವರ್ ಟ್ರೇಡಿಂಗ್ ಮಾಡಿ ಕಳ್ಕೊಳ್ತಾನೆ. ದಟ್ ಈಸ್ ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಮೂರನೇ ಪಾಯಿಂಟ್ ಅಂತೂ ಎಲ್ಲರೂ ಮಾಡಿರೋ ತಪ್ಪು ಅಂದರೆ, ದೇ ಫಾಲೋ ಸಮ್ವನ್. ಎಕ್ಸಾಂಪಲ್, ಲೆಟ್ಸ್ ಎ ವಾಟ್ಸ್ಯಾಪಲ್ಲಿ ಯಾರನ್ನೋ ಫಾಲೋ ಮಾಡ್ತಾ ಇರ್ತಾರೆ, ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಾ ಇರ್ತಾರೆ. ಆ ಟೆಲಿಗ್ರಾಮಲ್ಲಿ ಕಾಲ್ಸ್ ಕೊಡ್ತಾರೆ, ಬೈ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಇದು ಇಲ್ಲಿಂದ ಇಲ್ಲಿಗೆ ಹೋಗ್ಬಿಡುತ್ತೆ, ಡಬಲ್ ಯುವರ್ ಮನಿ ಇನ್ ಲಾಸ್ಟ್ 1 hour, ಟುಡೇ ಜಾಕ್ಪಾಟ್ ಕಾಲ್ ಅಂತ ಹೇಳ್ತಾರೆ. ಆ ಜಾಕ್ಪಾಟ್ ಕಾಲ್ ತಗೊಳಕ್ಕೆ ಹೋಗಿ ಇವ್ರದ್ದು ಕಂಪ್ಲೀಟ್ಲಿ ದುಡ್ಡು ಕಳ್ಕೊಂಡು ತುಂಬ ಜನ ಆ ಥರ ಆಗಿದ್ದಾರೆ. ಸೊ ನೆವರ್ ಟ್ರಸ್ಟ್ ಎನಿ ಒನ್. ಸೊ ದೇ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್. ಸೊ ಸೆಬಿ ರಿಜಿಸ್ಟರ್ ಇರಲ್ಲ, ಅವ್ರ ನಾಲೆಜ್ ಇರಲ್ಲ. ಅವ್ರು ಏನು ಹೇಳ್ತಾರೆ, 5 ಜನಕ್ಕೆ ಲೆಟ್ಸೆ 50 ಜನಕ್ಕೆ ಮೇಲಕ್ಕೆ ಹೋಗುತ್ತಂತ ಕಾಲ್ ಕೊಟ್ಟರೆ 50 ಜನಕ್ಕೆ ಬೀಳುತ್ತೆ ಅಂತ ಕೊಡ್ತಾರೆ. 50ರಲ್ಲಿ ಈ ಕಡೆ 50 ಜನ ಗೆಲ್ತಾರೆ, ಈ ಕಡೆ 50 ಜನ ಸೋಲ್ತಾರೆ. ಗೆದ್ದಿರೋರ ಹತ್ರ ದುಡ್ಡಿಸ್ಕೊಳ್ತಾರೆ, ಸೋತಿರೋನ ಬಿಟ್ಬಿಡ್ತಾರೆ. ಈ ಥರ ಎಲ್ಲ ಮೋಸ ಆಗುತ್ತೆ. ನೆವರ್ ಫಾಲೋ ಎನಿ ಒನ್ ಆನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಅವ್ರನ್ನ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಸೊ ನೀವು ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಡೆಫಿನೆಟ್ಲಿ ಯು ಲ್ಯಾಂಡ್ ಅಪ್ ಇನ್ ಲಾಸಸ್. ಆ್ಯಂಡ್ ಫೋರ್ತ್ ಪಾಯಿಂಟ್ ಬಂದು ಇನ್ಫ್ಲೂಯೆನ್ಸ್ ಆಗ್ತಾರೆ. ಸೊ ಸಮಥಿಂಗ್ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ರು ಬಂದು 1 ಕೋಟಿ ಮಾಡಿದ್ದೀನಿ ನಾನು ಇವತ್ತು, ನೋಡಿ ಇವತ್ತು 50 ಲಕ್ಷ ಮಾಡಿದ್ದೀನಿ ನೋಡಿ, ನನ್ನ ಟ್ರೇಡಿಂಗ್ ಸ್ಟೈಲ್ ಇದ್ಯಾವುದೋ ಒಂದು ಇಂಡಿಕೇಟರ್ ಇದೆ ನೋಡಿ, ಇದನ್ನು ಅಂತ ಜಸ್ಟ್ ದೇ ವಿಲ್ ಗೆಟ್ ಅಟ್ರಾಕ್ಟೆಡ್. ಅವ್ರನ್ನ ನೋಡಿಕೊಂಡು ನಾನು ಅವ್ರ ಥರ ಆಗಕ್ಕೆ ಹೋಗ್ತೀನಿ. ಸಿ ಎವ್ರಿ ಒನ್ಸ್ ಮಾರ್ಕೆಟಲ್ಲಿ ನೀವಾಗಲಿ ನಾನಾಗಲಿ, ನನಗೆ ಬೇರೆ ಥರ ಮಾರ್ಕೆಟ್ ಕಾಣಿಸುತ್ತೆ, ನಿಮಗೆ ಬೇರೆ ಥರ ಮಾರ್ಕೆಟ್ ಕಾಣಿಸುತ್ತೆ. ಬಟ್ ಅಲ್ಟಿಮೇಟ್ಲಿ ನಾವು ಮಾರ್ಕೆಟಲ್ಲಿ ಸಕ್ಸಸ್ ಆಗಬೇಕಂದ್ರೆ ನಮ್ಮ ವೇವ್ಲೆಂತು ಮಾರ್ಕೆಟ್ ವೇವ್ಲೆಂತ್ ಮ್ಯಾಚ್ ಆಗಬೇಕು. ಅದು ಆಗೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಟ್ ಆ ಒಂದು ಇನ್ಫ್ಲೂಯೆನ್ಸರ್ ಮಾತು ಕೇಳಿಕೊಂಡು ಇನ್ಫ್ಲೂಯೆನ್ಸರ್ ಹೆಂಗೆ ದುಡ್ಡು ಮಾಡ್ತಾನೆ ಅದನ್ನು ಫಾಲೋ ಮಾಡೋಕ್ಕೆ ಹೋಗಿ ದೇ ಲೂಸ್ ಲಾಟ್ ಆಫ್ ಮನಿ. ಆ್ಯಂಡ್ ಫಿಫ್ತ್ ಮಿಸ್ಟೇಕ್ ಏನಂದರೆ, ನಿಮಗೆ ಪಕ್ಕಾ ಈ ಸ್ಟಾಕು ನೀವು ಕಂಪ್ಲೀಟ್ ರಿಸರ್ಚ್ ಮಾಡಿ ಈ ಸ್ಟಾಕ್ನ ಬೈ ಮಾಡಿರ್ತಾರೆ. ಎಕ್ಸಾಂಪಲ್ ಯಾವುದೋ ಐಚರ್ ಮೋಟರ್ಸು ನಿಮಗೆ ಪಕ್ಕಾ ಗೊತ್ತಿತ್ತು ಇದು ಹೋಗುತ್ತೆ ಅಂತ, ನೀವು ಕಷ್ಟಪಟ್ಟು ರಿಸರ್ಚ್ ಮಾಡಿ ಬೈ ಮಾಡಿರ್ತೀರ. ಸುಮ್ಮನೆ ಬೇರೆಯವ್ರನ್ನ ಕೇಳಕ್ಕೆ ಹೋಗೋದು, ಇದೇನಾಗುತ್ತೆ ಅದೇನಾಗುತ್ತೆ ಅಂತ ಇನ್ಫ್ಲೂಯೆನ್ಸ್ ಆಗಿಬಿಡ್ತೀರ. ಅವನೇನೋ ಹೇಳ್ತಾನೆ, ಇದು ಹೋಗಲ್ಲ ಮಗ, ಯಾಕೆ ತಗೊಳ್ತೀಯ ರಿಸ್ಕು, ಈ ಸ್ಟಾಕ್ ಎಕ್ಸಿಟ್ ಆಗ್ಬಿಡು, ಬೇರೆ ಸ್ಟಾಕ್ ತಗೋ ಮಗ ಅಂತಾನೆ. ಸೊ ನೀವು ಒಳ್ಳೆ ಸ್ಟಾಕು ತುಂಬ ಕಷ್ಟಪಟ್ಟು ಹಿಡ್ದಿರ್ತೀರ, ಬಿಕಾಸ್ ಆಫ್ ಸಮ್ ಇನ್ಫ್ಲೂಯೆನ್ಸ್, ಸಮ್ ಎಕ್ಸ್ಟರ್ನಲ್ ಫೋರ್ಸಸ್ಸಿಂದ ದುಡ್ಡು ಕಳ್ಕೊಳ್ತೀರ. ಆ್ಯಂಡ್ ಯಾವುದೋ ನ್ಯೂಸ್ ಬಂತು ಅಂದ್ಕೊಳ್ಳಿ, ದೆರ್ ಆರ್ ಸರ್ಟನ್ ನ್ಯೂಸಸ್ ವಿಚ್ ವಿಲ್ ಮ್ಯಾನಿಪುಲೇಟ್ ಆಲ್ಸೋ. ಸುಮ್ಮನೆ ಏನೋ ಒಂದು ನ್ಯೂಸ್ ಬರುತ್ತೆ, ಇಲ್ಲೇನೋ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾಯಿದೆ, ಟ್ರಂಪ್ 500% ತಾರೀಫ್ ಅನೌನ್ಸ್ ಮಾಡ್ತಾ ಇದ್ದಾರಂತ, ನಿಮ್ಗೇನೋ ಪ್ಯಾನಿಕ್ ಆಗಿಬಿಡ್ತೀರಾ ನ್ಯೂಸಿಂದ. ದ ಎಕ್ಸ್ಟರ್ನಲ್ ಫೋರ್ಸಸ್, ಈವನ್ ದೋ ಯುವರ್ ರಿಸರ್ಚ್ ವಾಸ್ ಪರ್ಫೆಕ್ಟ್, ಎಕ್ಸ್ಟರ್ನಲ್ ಫೋರ್ಸಸ್ಸಿಂದ ನೀವು ಬಯಾಸ್ಡ್ ಆಗಿಬಿಟ್ಟು ಬೇಗ ಎಕ್ಸಿಟ್ ಆಗಿಬಿಡ್ತೀರಾ. ಆ್ಯಂಡ್ ಯು ಮಿಸ್ ಔಟ್ ದ ಲಾಟ್ ಆಫ್ ಆಪರ್ಚುನಿಟಿ ಇನ್ ದಟ್ ಸ್ಟಾಕ್. ಸೊ ಇದೆಲ್ಲ ಕಾಮನ್ ಮಿಸ್ಟೇಕ್ಸ್, ಎವ್ರಿ ಒನ್ ಡಸ್. ಸೊ ಇದನ್ನೆಲ್ಲ ನೀವು ಓವರ್ಕಮ್ ಮಾಡಬೇಕಂದ್ರೆ ಒನ್ ಥಿಂಗ್ ಈಸ್ ಎಕ್ಸ್ಪೀರಿಯನ್ಸ್, ಒನ್ ಥಿಂಗ್ ಈಸ್ ಯಾರು ಮಾರ್ಕೆಟಲ್ಲಿ ಸಕ್ಸಸ್ ಆಗಿದ್ದಾರೋ ಅವ್ರನ್ನ ಆದಷ್ಟು ಮೀಟ್ ಮಾಡಿ. ಸೊ ಮೇ ಬಿ ಕಡಕ್ ಟಾಕ್ಸಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾರ್ಕೆಟ್ ನಾಲೆಜ್ ಇರೋರು ಬಂದೇ ಬರ್ತಾರಂತ ನನ್ನ ಅನಿಸಿಕೆ. ಸೊ ಯು ಕ್ಯಾನ್ ಮೀಟ್ ಲಾಟ್ ಆಫ್ ಪೀಪಲ್ ಆ್ಯಂಡ್ ಗೆಟ್ ಲಾಟ್ ಆಫ್ ನಾಲೆಜ್. ಆ್ಯಂಡ್ ಸೆಬಿ ರಿಜಿಸ್ಟರ್ಡ್ ಬಗ್ಗೆ ಮಾತಾಡಿದ್ರಿ, ಬಿಕಾಸ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಅಂತ ತುಂಬ ಜನ ಹೇಳ್ಕೊತಾರೆ. ಆ್ಯಂಡ್ ಎಲ್ಲರೂ ಕೊಡೋ ಪ್ಲ್ಯಾನನ್ನು ತುಂಬ ಜನ ಫಾಲೋ ಮಾಡ್ತಾರೆ. ಆ ಥರ ಪ್ಲ್ಯಾನು ಅಥವಾ ಆ ಗೈಡ್ಲೈನ್ಸ್ನ ಯಾರು ಬೇಕಾದ್ರೂ ಕೊಡ್ಬೋದಾ? ಆ್ಯಂಡ್ ಈ ಸೆಬಿ ರಿಜಿಸ್ಟ್ರೇಷನ್ ಅಂದರೆ ಏನು? ಎಸ್ ಸರ್, ಇವಾಗ ನೀವು ನೋಡಿರ್ತೀರ ಆ್ಯಂಡ್ ಮೆನಿ ಈ ವ್ಯೂವರ್ಸು ನೋಡಿರ್ತೀರ,
ಯಾರಂದರೆ ಅವ್ರು ಬಂದ್ಬಿಟ್ಟು ಬೈ ದಿಸ್ ಅಶೋಕ್ ಲೇಲ್ಯಾಂಡ್, ಬೈ ದಿಸ್ ಐಚರ್, ಯಾವುದೋ ಒಂದು ಸ್ಟಾಕ್ ಹೇಳ್ಬಿಡ್ತಾರೆ. ಆ್ಯಂಡ್ ಪೆನಿ ಸ್ಟಾಕ್ಸ್ ಯಾವುದೋ 10 ರೂಪಾಯಿ ಸ್ಟಾಕ್ ಹೇಳ್ಬಿಡ್ತಾರೆ. ಅದರಿಂದ ದುಡ್ಡು ಕಳ್ಕೊಳ್ಳೋದು ಯಾರು? ಜನಗಳು. ಸೊ ಸರ್ಕಾರ ಏನು ಮಾಡಿದೆ, ಸೊ ದೇ ವಿಲ್ ಪಿಕ್ ಸಮ್ ಪೀಪಲ್, ಅಂದರೆ ದೇ ಪಿಕ್ ಅಂದರೆ ವಿ ನೀಡ್ ಟು ಅಪ್ಲೈ ಫಾರ್ ಸೆಬಿ ದಟ್ ಐ ಆಮ್ ಎಲಿಜಿಬಲ್, ನನಗೆ ಮಾರ್ಕೆಟಲ್ಲಿ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಆ್ಯಸ್ ಅ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆರ್ ಒಂದು ಫಿನಾನ್ಸ್ ಕಂಪ್ನಿಯಲ್ಲಿ ವರ್ಕ್ ಮಾಡಿರ್ತೀನಿ. ಎಕ್ಸಾಂಪಲ್ ಯಾವುದೋ ಒಂದು ಒಳ್ಳೆ ಫಿನಾನ್ಸ್ ಫೀಲ್ಡಲ್ಲಿ ನೀವು 5 ವರ್ಷ ವರ್ಕ್ ಮಾಡಿರಬೇಕು. ಜೊತೆಗೆ ಯು ಶುಡ್ ಬಿ ಮಾರ್ಕೆಟ್ ಬಗ್ಗೆ ಎನಫ್ ನಾಲೆಜ್ ಇರಬೇಕು. ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನೀವು ಕ್ಲೀನ್ ಪರ್ಸನ್, ಅಂದರೆ ಯು ಶುಡ್ ನಾಟ್ ಹ್ಯಾವ್ ಎನಿ ಚೆಕ್ ಬೌನ್ಸ್ ಆ ಥರ ಏನೂ ಇರಬಾರ್ದು. ಯು ಶುಡ್ ಫಿನಾನ್ಷಿಯಲಿ ಕ್ಲೀನ್ ಆಗಿರಬೇಕು. ನಿಮ್ಮ ಹಿಸ್ಟ್ರಿ ನೋಡ್ತಾರೆ ಮೇನ್ಲಿ. ಸೊ ಎನಿ ಒನ್ ಹೂ ಹ್ಯಾಸ್ ಕಂಪ್ಲೀಟೆಡ್ ಅ ಡಿಗ್ರಿ, ಅರ್ಲಿಯರ್ ನಮಗೆ ಮಾಸ್ಟರ್ ಡಿಗ್ರಿ ಇರಬೇಕಾಯಿತು ಫಿನಾನ್ಸ್ ಫೀಲ್ಡಲ್ಲಿ, ಎಸ್ಪೆಷಲಿ ಫಿನಾನ್ಸ್ ಫೀಲ್ಡಲ್ಲಿ. ಸೊ ಬೇಸಿಕ್ ಡಿಗ್ರಿ ಇರಬೇಕಾಗುತ್ತೆ. ಜೊತೆಗೆ NASM 15 ಅಂತ ಒಂದು ಎಕ್ಸಾಮ್ ಇದೆ. ಸೊ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ 60 ಮಾರ್ಕ್ಸ್ ತೊಗೋಬೇಕಾಗುತ್ತೆ 100ಕ್ಕೆ. ಅದು ಒಂದು 2 ತಿಂಗಳು ಪ್ರಿಪರೇಷನ್ ಆದರೆ ಸಾಕು. ಮೇನ್ ಥಿಂಗ್ ಈಸ್ ಲೈಸೆನ್ಸ್ ನೀವು ಅಪ್ಲೈ ಮಾಡಿದ್ರೂ ಲೆಟ್ಸ್ ಸೇ ಸಿಕ್ಬಿಡ್ತು ಲೈಸೆನ್ಸು, ಬಟ್ ಯು ಡೋಂಟ್ ನೋ ಮಾರ್ಕೆಟ್ ನಾಲೆಜ್. ಸೊ ವಾಟ್ ಈಸ್ ದ ಯೂಸ್ ಆಫ್ ಲೈಸೆನ್ಸ್? ಲೈಸೆನ್ಸ್ ಇದ್ದೂ ಗಾಡಿ ಓಡ್ಸೋಕ್ಕೆ ಬರಲ್ಲ ನನಗೆ, DL ಇದೆ, ವಾಟ್ ಈಸ್ ದ ಯೂಸ್? ಸೊ ಮೇನ್ ಥಿಂಗ್ ಮಾರ್ಕೆಟಲ್ಲಿ ನಿಮಗೆ ಲೈಸೆನ್ಸ್ಗಿಂತ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಳಿ. ಒಂದು 5 ವರ್ಷ ಆದರೂ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳಿ. ಲೇಟರ್ ಯು ಅಪ್ಲೈ ಫಾರ್ ಲೈಸೆನ್ಸ್, ಡೆಫಿನೆಟ್ಲಿ ರಿಜೆಕ್ಷನ್ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಇಲ್ದಿರ ಅಪ್ಲೈ ಮಾಡಿದ್ರೆ, ಸೊ ನಿಮ್ಮ ಅಟ್ಲೀಸ್ಟ್ ದೇ ವಿಲ್ ಆಸ್ಕ್ ವಾಟ್ ಈಸ್ ಅ ಪ್ರೂಫ್ ನಿಮಗೆ ನಾಲೆಜ್ ಇದೆ ಅಂತ. ಸಮ್ ಅಟ್ಯಾಚ್ಮೆಂಟ್ಸ್ ವಿ ನೀಡ್ ಟು ಗಿವ್. ಸೊ ಅಲ್ಲಿ 5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ಸೆಬಿ ಲೈಸೆನ್ಸ್ ಸಿಗುತ್ತೆ. ಲೈಸೆನ್ಸ್ ಇದ್ದರೆ ಪ್ಲಸ್ ಪಾಯಿಂಟ್ ಏನಂದರೆ ಐ ಕ್ಯಾನ್ ಗಿವ್ ಸ್ಟಾಕ್ ರೆಕಮೆಂಡೇಷನ್ಸ್. ಇನ್ಫೋಸಿಸ್ ಇಲ್ಲಿದೆ, ಇದು ಇಲ್ಲಿಗೆ ಟಾರ್ಗೆಟ್ ರೀಚ್ ಆಗುತ್ತೆ, ಸೊ ಇವತ್ತು ನಿಫ್ಟಿ ಈ ಥರ ಆಗ್ಬೋದು ಅಂತ ನಾನು ಲೈವಲ್ಲಿ ಎನಿವೇರ್ ಐ ಕ್ಯಾನ್ ಕಮ್ ಅಂಡ್ ಅಪ್ಡೇಟ್. ಸೊ ಅಗೇನ್, ಸೊ ನಾನು ಏನೇ ಅಪ್ಡೇಟ್ ಮಾಡಿದ್ರು ಐ ಶುಡ್ ನಾಟ್ ಗಿವ್ ಗ್ಯಾರಂಟಿ ಟು ಎನಿ ಒನ್. ಇದು ಗ್ಯಾರಂಟಿ ಇದು ಹೋಗುತ್ತೆ. ಇವನ್ ದೋ ಐ ಆಮ್ ಸೆಬಿ ರಿಜಿಸ್ಟರ್ಡ್, ಯಾವುದೂ ಗ್ಯಾರಂಟಿ ಇಲ್ಲ ಮಾರ್ಕೆಟಲ್ಲಿ. ಇಟ್ಸ್ ಅ ಪ್ರಾಬಬಿಲಿಟಿ. ಇಟ್ ಆಲ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಕಂಡೀಷನ್ ಸಮ್ಟೈಮ್ಸ್. ಸೊ ಅದರಿಂದ ಸೊ ಗ್ಯಾರಂಟಿಡ್ ರಿಟರ್ನ್ಸ್ನ ನಾಟ್ ಇವನ್ ಸೆಬಿ ರಿಜಿಸ್ಟರ್ಡ್ ಯಾರೂ ಗ್ಯಾರಂಟಿ ಮಾಡೋಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಸೇ ಇದು ಈ ಥರ ಆಗ್ಬೋದು, ಈ ಥರ ನಡೀಬೋದು. ಬಿಕಾಸ್ ನನಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸೊ ಚಾನ್ಸಸ್ ಆರ್ ವೆರಿ ಹೈ ನಾನು ಹೇಳಿರೋದು ನಡೀಬೋದು. ಬಟ್ ಸ್ಟಿಲ್ ಮಾರ್ಕೆಟಲ್ಲಿ ಸೆಬಿ ರಿಜಿಸ್ಟರ್ಡ್ ಆಗಿ ಅಂತ ನಾನೇ ಹೇಳ್ತೀನಿ. ಯಾಕಂದರೆ ಕರ್ನಾಟಕದಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ ಸೆಬಿ ರಿಜಿಸ್ಟರ್ಡ್. ಎಷ್ಟು ಜನ ಇದ್ದಾರೆ? ಪ್ರಾಬ್ಲಿ ಒಂದು ನನ್ನ ಪ್ರಕಾರ ಒಂದು 7-8 ಜನ ಇರ್ಬೋದು. ಸೊ ಅಷ್ಟು ಕಡಿಮೆ ಇದ್ದಾರೆ. ಸೊ ಸೆಬಿ ರಿಜಿಸ್ಟ್ರೇಷನ್ ತಗೊಳ್ಳೋದು ತುಂಬ ಒಳ್ಳೆಯದು. ಬಿಕಾಸ್ ರೀಸೆಂಟ್ಲಿ ನೀವು ನೋಡಿದ್ರೆ ಒಬ್ಬರಿಗೆ 600 ಕೋಟಿ ಫೈನ್ ಹಾಕಿದ್ದಾರೆ. ಅವರು ಅನ್ಆಥರೈಸ್ ಟಿಪ್ಸ್ ಕೊಡ್ತಾಯಿದ್ರು. ಅನ್ಆಥರೈಸ್ ಟಿಪ್ಸ್ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡ್ತಾಯಿದ್ರು. ಜನಗಳ ದುಡ್ಡನ್ನು ತೊಗೊಂಡು ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡೋದು, ಟಿಪ್ಸ್ ಕೊಡೋದು. ಸೊ ಅದರಿಂದ ಜನ ದುಡ್ಡು ಕಳ್ಕೊಂಡಿದ್ದಾರೆ. ಸೊ ಅವ್ರ ಲೈಫ್ ಟೈಮಲ್ಲಿ ಏನು ಅರ್ನ್ ಮಾಡಿದ್ರು ಇಷ್ಟು ವರ್ಷದಿಂದ ಎಲ್ಲನೂ ಪೀನಲೈಸ್ ಮಾಡಿ ಸೆಬಿ ಫೈನ್ ಹಾಕಿ 600 ಕೋಟಿ ಫೈನ್ ಹಾಕಿದೆ. ಸೊ ಅದರಿಂದ ಇಫ್ ಯು ವಾಂಟ್ ಟು ಬಿ ಸೇಫರ್, ಸೊ ಈ ಪಾಡ್ಕಾಸ್ಟ್ ನೋಡ್ತಾ ಇರೋರು ಎಷ್ಟೋ ಜನ ಬೇರೆಯವ್ರ ದುಡ್ಡು ಹ್ಯಾಂಡ್ಲ್ ಮಾಡ್ತಾ ಇರ್ಬೋದು, ಟಿಪ್ಸ್ ಕೊಡ್ತಾ ಇರ್ಬೋದು. ಸೊ ನಿಮಗೂ ಅಷ್ಟೇ, ಯು ಗೆಟ್ ಸೆಬಿ ರಿಜಿಸ್ಟರ್ಡ್. ಇಟ್ಸ್ ಅ ವೆರಿ ಈಸಿ ಪ್ರೋಸೆಸ್ ಇಫ್ ಯು ಆರ್ ಹ್ಯಾವಿಂಗ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ದ ಮಾರ್ಕೆಟ್. ಸೊ ಏನಂದರೆ ಸೆಬಿ ಲೈಸೆನ್ಸ್ ತೊಗೊಂಡ್ಮೇಲೆ ನೀವು ಔಟ್ ಆಫ್ ದ ಬಾಕ್ಸ್ ಹೋಗಿ ಅದು ಇದು ಏನೂ ಮಾಡೋಕ್ಕಲ್ಲ. ಯು ಶುಡ್ ಬಿ ಇನ್ ದ ಫ್ರೇಮ್ ಒಳಗಡೆನೇ ಇರಬೇಕು. ಸೊ ಅದಕ್ಕೆ ಜನ ತಗೊಳ್ಳಲ್ಲ. ಇವನ್ ದೋ ದೇ ಆರ್ ಎಲಿಜಿಬಲ್, ದೇ ಡೋಂಟ್ ಟೇಕ್ ಲೈಸೆನ್ಸ್ ಬಿಕಾಸ್ ಅವ್ರು ಔಟ್ ಆಫ್ ದ ಫ್ರೇಮ್ ಹೋಗಿ ಏನೋ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಇದೆ. ದೇರ್ ಆರ್ ಲಾಟ್ ಆಫ್ ಹಿಡನ್ ಸೀಕ್ರೆಟ್ಸ್ ಇನ್ ಮಾರ್ಕೆಟ್. ಸೊ ನಾನು ಹೇಳೋದು ಇನ್ ದ ಫ್ರೇಮ್ ಇರಿ, ಜನಗಳಿಗೆ ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಪಡಿ, ಜನಗಳಿಗೆ ಪ್ರಾಫಿಟಬಲ್ ಟ್ರೇಡರ್ಸ್ ಆಗಿ, ಪ್ರಾಫಿಟಬಲ್ ಇನ್ವೆಸ್ಟರ್ಸ್ ಆಗಿ ಮಾಡಿ. ಡೆಫಿನೆಟ್ಲಿ ಯು ವಿಲ್ ಆಲ್ಸೋ ಬಿ ಸಕ್ಸಸ್ಫುಲ್ ಒನ್ ಡೇ ಅಂತ ಹೇಳ್ತೀನಿ. ಸೆಬಿ ರಿಜಿಸ್ಟರ್ಡ್ ಇರೋರು ಬೇರೆಯವ್ರ ಅಕೌಂಟ್ನ ಹ್ಯಾಂಡಲ್ ಮಾಡ್ಬೋದಾ? ಸೆಬಿ ರಿಜಿಸ್ಟರ್ಡ್ ಇರೋರು ದೇರ್ ಇಸ್ ಅದು ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ PMS ಲೈಸೆನ್ಸ್. ಇವಾಗ ನನ್ನ ಹತ್ರ ಇರೋದು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಲೈಸೆನ್ಸ್. ರಿಸರ್ಚ್ ಅನಲಿಸ್ಟ್ ಅಂದರೆ ನಾನು ಒಂದು ಸ್ಟಾಕ್ ಬಗ್ಗೆ ರಿಸರ್ಚ್ ಮಾಡಿ ಈ ಸ್ಟಾಕು ನೆಕ್ಸ್ಟ್ 1 year ಇಲ್ಲಿಗೆ ಹೋಗುತ್ತೆ, ದಿಸ್ ಈಸ್ ದ ಟಾರ್ಗೆಟ್, ದಿಸ್ ಈಸ್ ದ ಸ್ಟಾಪ್ ಲಾಸ್ ಅಂತ ಹೇಳ್ಬೋದು. ಸ್ಟಾಕ್ ರೆಕಮೆಂಡೇಶನ್ಸ್ ಕೊಡ್ಬೋದು. ಓಕೆ. ಸೊ ಐ ಕ್ಯಾನಾಟ್ ಹ್ಯಾಂಡಲ್ ಸಮ್ ಒನ್ಸ್ ಫಂಡ್ಸ್. ಸೊ ಐ ಕ್ಯಾನ್ ಗಿವ್ ಅಡ್ವೈಸ್, ರಿಸರ್ಚ್ ಕಾಲ್ಸ್ ಕೊಡ್ಬೋದು. ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಿರೋರು ಪ್ರಿಯಾರಿಟೀಸ್ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಥರ ಆದರೆ, ಅಂದರೆ ಈಕ್ವಿಟಿ ಇದೆ, ಡಿರೈವೇಟಿವ್ಸ್ ಇದೆ, ಮ್ಯೂಚುವಲ್ ಫಂಡ್ಸ್ ಇದೆ. ವಾಟ್ ಯು ಸಜೆಸ್ಟ್? ಅಂದರೆ ಈ ಆರ್ಡರಲ್ಲಿ ಅಥವಾ ದಿಸ್ ಇಸ್ ದ ಗುಡ್ ಥಿಂಗ್ ಬಿಗಿನರ್ಸ್ಗೆ ಅನ್ನೋದಾದರೆ? ಸರ್ ಬಿಗಿನರ್ಸ್ ನಾನು ನೋಡ್ದಂಗೆ, ನಾನು ಎಷ್ಟೇ ಹೇಳಿದ್ರು ದೇ ವಿಲ್ ಜಂಪ್ ಇಂಟು ಸೊ ಬಿಗಿನರ್ಸ್ ಎಷ್ಟೇ ಹೇಳಿದ್ರು ದೇ ವಿಲ್ ಜಂಪ್ ಇಂಟು ಆಪ್ಷನ್ಸ್ ಮಾಡಿ ದುಡ್ಡು ಕಳ್ಕೊಂಡು ಲಾಸ್ಟಿಗೆ ಆಪ್ಷನ್ಸ್ ಬೇಡ ಈಕ್ವಿಟಿ ಮಾಡೋಣ ಅಂತ ಬರ್ತಾರೆ. ನಾನು ಹೇಳೋದು ಬಿಗಿನರ್ಸ್ಗೆ ಫಸ್ಟು ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಸ್ವಲ್ಪ ದುಡ್ಡನ್ನೇ ETFs ಅಲ್ಲಿ ಇನ್ವೆಸ್ಟ್ ಮಾಡಿ. ನಿಫ್ಟಿ ಬೀಸ್, IT ಬೀಸ್, ಫಾರ್ಮಾ ಬೀಸ್,
ಆರ್ ಆಟೋಬೀಸ್ ರೀಸೆಂಟ್ಲಿ ಲಾಸ್ಟ್ 1-2 ಇಯರ್ಸಿಂದ ತುಂಬ ಪರ್ಫಾರ್ಮ್ ಮಾಡಿರೋ ಅಂದರೆ ಆಟೋಬೀಸ್. ಬಿಕಾಸ್ GST ಕಡಿಮೆ ಆಯಿತು, ಆಟೋಬೀಸ್ಗೆ ತುಂಬ ಆಟೋ ಕಂಪನೀಸ್ಗೆ ಒಳ್ಳೆ ನ್ಯೂಸ್ ಬಂತು. ಸೊ ಇಟ್ ಹ್ಯಾಸ್ ಪರ್ಫಾರ್ಮ್ ವೆರಿ ವೆರಿ ವೆಲ್. ಬೀಸಲ್ಲಿ ಇನ್ವೆಸ್ಟ್ ಮಾಡಿ. ಆ್ಯಂಡ್ ಯಾರಿಗೆ ಲಮ್ಸಮ್ ದೊಡ್ಡ ಅಮೌಂಟ್ ಇಲ್ಲ, ನನ್ನ ಹತ್ರ ತುಂಬ ಕಡಿಮೆ ದುಡ್ಡಿದೆ ಅಂದರೆ ಸ್ಟಾರ್ಟ್ SIP. ಎವ್ರಿ ಮಂತ್ 1,000, 2,000, 5,000 ನಿಮ್ಮ ಕೈಲಾದಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ. ಸೊ ದುಡ್ಡನ್ನು ಬ್ಲಡ್ ಆಗಲಿ ಆರ್ ದುಡ್ಡಾಗಲಿ ಅರಿಲೇಬೇಕು, ಒಂದೇ ಕಡೆ ಇಟ್ಟರೆ ಸೊ ಡೆತ್ತೆ. ಸೊ ಅದರಿಂದ ಸೊ ದುಡ್ಡನ್ನು ಸರ್ಕ್ಯುಲೇಟ್ ಮಾಡಿ. ಸೊ ಸುಮ್ಮನೆ FD ಅಲ್ಲಿ ಇಡೋದು ಎಲ್ಲೋ FD ಏನಕ್ಕೆ ಇಡಬೇಕಾದ್ರೆ ಓನ್ಲಿ ಫಾರ್ ಎಮರ್ಜೆನ್ಸಿ. ನಿಮ್ಗೆ ಏನೇ ಎಮರ್ಜೆನ್ಸಿಗೆ ಎಷ್ಟು ಬೇಕು, ಒಂದು 6 ತಿಂಗಳು ಲೆಟ್ಸೆ ಕೆಲಸ ಕಳ್ಕೊಂಡೆ, 6 ತಿಂಗಳಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ಎಮರ್ಜೆನ್ಸಿಗೆ FD ಇಡಿ. ಐ ಹ್ಯಾವ್ ಸೀನ್ ಮೆನಿ ಪೀಪಲ್, ನನ್ನ ಫ್ರೆಂಡ್ಸೇ ಇನ್ನೂ 30 ಏಜ್, ಅವ್ರಿಗೆ 30-35 ಏಜು FD ಅಲ್ಲಿ ಇಡ್ತಾ ಇದ್ದಾರೆ. 10-20 lakhs FD ಅಲ್ಲಿ ಇಡ್ತಾ ಇದ್ದಾರೆ. ಆ್ಯಂಡ್ FD ಕೆನಾಟ್ ಬೀಟ್ ಈವನ್ ದ ಇನ್ಫ್ಲೇಷನ್ ನಮ್ಮದು 7-8% ಇದೆ. FD 6.5% ನಿಮಗೆ ಬಡ್ಡಿ ಬಂದರೆ ಇನ್ಫ್ಲೇಷನ್ನು ಬೀಟ್ ಮಾಡ್ತಾ ಇಲ್ಲ. ಇನ್ನು ಯಾವ ಸುಖಕ್ಕೆ FD ಇಡ್ತಾ ಇದ್ದಾರೆ ನಂಗೆ ಗೊತ್ತಾಗ್ತಾ ಇಲ್ಲ. ಟೇಕ್ ಸಮ್ ರಿಸ್ಕ್, ಸ್ವಲ್ಪ ರಿಸ್ಕ್ ತಗೊಳ್ಳಿ. ಅಟ್ಲೀಸ್ಟ್ ಯು ಸ್ಟಾರ್ಟ್ ಸಮ್ SIP, ಮ್ಯೂಚುವಲ್ ಫಂಡ್, ETF, ದೆನ್ ಮಾರ್ಕೆಟ್ಗೆ ಎಂಟರ್ ಆಗಿ. ಲೇಟರ್ ಯು ಎಂಟರ್ ಟು ದ ಮಾರ್ಕೆಟ್. ಡಿರೈವೇಟಿವ್ಸ್ ಎಲ್ಲ ಲಾಸ್ಟ್ ಪಾರ್ಟ್. ಅದು ಲಾಸ್ಟು. ಅದು ಹೆಂಗಂದರೆ T20 ಮ್ಯಾಚು, ಫಸ್ಟ್ ಟೆಸ್ಟ್ ಮ್ಯಾಚ್ ಆಡಿ, ಆಮೇಲೆ ಒನ್ ಡೇಗೆ ಹೋಗಿ T20 ಲಾಸ್ಟಿಗೆ ಆಡೋಣ. ಬಟ್ ಇಲ್ಲೇನು ಮಾಡ್ತಾರೆ ಜನ, ಫಸ್ಟೇ T20 ಹೊಡಿತಾರೆ, ಔಟ್ ಆಗ್ತಾರೆ. ಈ ಫೀಲ್ಡೇ ಸರಿ ಇಲ್ಲ, ಸ್ಟಾಕ್ ಮಾರ್ಕೆಟೇ ಸ್ಕ್ಯಾಮ್ ಅಂದ್ಕೊಂಡು ಬಿಟ್ಟು ಹೋಗ್ತಾರೆ. ನಿಮ್ಮದು ಇನ್ನೊಂದಷ್ಟು ಇಂಟರ್ವ್ಯೂಸು ಅಥವಾ ಒಂದಷ್ಟು ಆರ್ಟಿಕಲ್ಸಲ್ಲೂ ನೋಡ್ತಾ ಇದ್ದೆ, ₹51 ದಿನಾಗಲೂ ಇನ್ವೆಸ್ಟ್ ಮಾಡಿ ಮ್ಯೂಚುವಲ್ ಫಂಡ್ಸಲ್ಲಿ, ದಟ್ ವಿಲ್ ಟೇಕ್ ಯು ಟು ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್ ಅಂತ ಹೇಳಿದ್ರ. ಸೊ ಈ ಒಂದು ಜರ್ನಿ ಅಂದರೆ ಇವಾಗ ಸುಮ್ಮನೆ ನೀವು ಹೇಳಿದ್ರಿ ಮಹಾರಾಷ್ಟ್ರದಲ್ಲಿ ಅಲ್ಲಿರೋ ಮನೆ ಹೆಂಗಸರು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಪ್ಯಾಸಿವ್ ಇನ್ಕಮ್ ಮಾಡ್ಕೋತಾರೆ. 50% ಹೆಂಗಸರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಸೊ ಇಲ್ಲೂ ನಮ್ಮ ಕನ್ನಡದ ಹೆಣ್ಮಕ್ಳು ಕೂಡ ಅದನ್ನು ಮಾಡ್ಬೋದು. ₹51 ದಿನಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋದರೆ how it will reflect in 10 years and 20 years? 10 years you may not see the big picture. 21 years ನೀವು ಮಾಡಿದ್ರೆ 21 ವರ್ಷ ನಾವು ಅನ್ಕೋಬೋದು ಇಟ್ಸ್ ಅ ಬಿಗ್ ಟೈಮ್ ಅಂತ. ಕಾಲ ಹೆಂಗೆ ಫಾಸ್ಟಾಗಿ ಹೋಗುತ್ತೋ ಗೊತ್ತಿಲ್ಲ. ಸೊ ಯಂಗ್ಸ್ಟರ್ಸ್, ದೋಸ್ ಆರ್ ವಾಚಿಂಗ್ ದಿಸ್ ವಿಡಿಯೋ, ಅಂದರೆ 20-25 ವಯಸ್ಸಿಗೆ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 25 ವಯಸ್ಸಿಗೆ ಐ ಥಿಂಕ್ ಎವ್ರಿ ಒನ್ ವಿಲ್ ಸ್ಟಾರ್ಟ್ ಅರ್ನಿಂಗ್. ಆ ಅರ್ನಿಂಗ್ ಸ್ಟೇಜಲ್ಲಿ ನಾವು ಏನು ಮಾಡ್ತೀವಿ, ದುಡ್ಡನ್ನು ಬೇರೆ ವಿ ಡೋಂಟ್ ನೋ. ನಮಗೆ ದ ಮಿಸ್ಕನ್ಸೆಪ್ಷನ್ ಏನಂದರೆ, ನಾನು 10,000 ದುಡಿತೀನಿ, ಇಲ್ಲ 50,000 ದುಡಿತೀನಿ, 1,00,000 ದುಡಿತೀನಿ, ಎಲ್ಲನೂ ಉಡಾಯಿಸ್ಬೇಕಂತಲೇ ಇದ್ದಾರೆ ಜನ. ಅದನ್ನು ಉಳಿಸ್ಬೇಕು, ಹೂಡಿಕೆ ಮಾಡಬೇಕನ್ನೋ ಒಂದು ಬೇಸಿಕ್ ಥಿಂಗ್ಸು, ಆ ಫಿನಾನ್ಷಿಯಲ್ ನಾಲೆಜ್ ನಮ್ಮ ದೇಶದಲ್ಲಿ 4% ಅಷ್ಟೇ ಜನಕ್ಕಿರೋದು. 96% ಜನಕ್ಕೆ ದುಡ್ಡಿಂದ ದುಡ್ಡು ಮಾಡ್ಬೋದು ಅನ್ನೋದು ಗೊತ್ತಿಲ್ಲ. ನಾವು ಕಷ್ಟಪಟ್ರೇ ದುಡ್ಡು ಬರುತ್ತೆ ಅಂದ್ಕೊಂಡು ಭ್ರಮೇಲಿ ಬದುಕ್ತಾ ಇದ್ದೀವಿ. ಲೆಟ್ಸೇ ನಿಮ್ಮ ಹತ್ರ ಇವತ್ತು 1 ಕೋಟಿ ಇತ್ತು ಸರ್, ಯು ಕ್ಯಾನ್ ಮೇಕ್ ಎವ್ರಿ ಮಂತ್ 2 lakhs. ಅಗೇನ್ ಇಟ್ಸ್ ಅ ಸ್ಕಿಲ್. ಸೊ ಬಿಸ್ನೆಸ್ ಮ್ಯಾನ್ಗಳು ಹಾಗೆ ಮಾಡ್ತಾರೆ. ಅದೇ ನಾವೇನು ಮಾಡ್ತೀವಿ, 1 ಕೋಟಿ ಇದ್ದರೆ ಮನೆ ಕಟ್ಬಿಟ್ಟು ಆ ಲೇಡಿ ಫೋಟೋ ಅದೇ ನೋಡಿರ್ತೀರ ಹಾಕ್ಬಿಟ್ಟು ನೋಡ್ದ ನನ್ನ ಮನೆ ಇದೆ ಅಂತೀವಿ. ಮತ್ತೆ 30,000 ಸಂಬಳಕ್ಕೆ ಬ್ಯಾಗ್ ಹಾಕೊಂಡು ಕೆಲ್ಸಕ್ಕೆ ಹೋಗ್ತೀವಿ. ದ ಡಿಫ್ರೆನ್ಸ್. ವೇರಾಸ್ ಆ ಗುಜರಾತಿ ಏನು ಮಾಡ್ತಾನೆ, ಅವನ ಹತ್ರ 1 ಕೋಟಿ ಸಿಕ್ಕಿದ್ರೆ ಆ 1 ಕೋಟಿಯಿಂದ 100 ಕೋಟಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾನೆ. ಅದೇ ನಾವು ಹೆಂಗೆ ಯೋಚನೆ ಮಾಡ್ತೀವಿ, ಅದನ್ನು ಝೀರೋ ಮಾಡೋದು ಹೆಂಗೆ. 10 ಲಕ್ಷ ಇದ್ದರೆ ಕಾರ್ ತಗೊಳ್ತೀವಿ, 1 ಲಕ್ಷ ಇದ್ದರೆ ಐಫೋನ್ ತಗೊಳ್ತೀವಿ, 1 ಕೋಟಿ ಇದ್ದರೆ ಮನೆ ತಗೊಳ್ತೀವಿ. ವೇರಾಸ್ ದ ಗುಜರಾತಿ ಮೈಂಡ್ಸೆಟ್, ಅವನು 1 ಲಕ್ಷ ಇದ್ದರೆ ಅದರಿಂದ ಒಂದು 10,000 ದುಡಿಯೋದು ಹೆಂಗೆ ಅಂತ ಯೋಚನೆ ಮಾಡ್ತಾನೆ. ಸೊ ದುಡ್ಡಿಂದ ದುಡ್ಡು ಮಾಡೋದು ಈಸಿ. ಸೊ ನಾನೇ ಕಷ್ಟಪಟ್ಟು ದುಡಿಯೋದು ತುಂಬ ಕಷ್ಟ. ಮನುಷ್ಯ ಎಷ್ಟೇ ಕಷ್ಟಪಟ್ಟರು ದುಡ್ಡು ಬರಲ್ಲ, ಇದು ರಿಯಲ್ ಸತ್ಯ ನಾನು ಹೇಳ್ತಾ ಇರೋದು. ದುಡ್ಡಿಂದ ದುಡ್ಡು ಮಾಡೋದು ಕಲೀರಿ. ಸೊ ಅದು ಲೆಟ್ ಇಟ್ ಬಿ ಎನಿಥಿಂಗ್. ಅದು ನನ್ಗೆ ಗೊತ್ತಿರೋ ಒಂದು ಸ್ಕಿಲ್ ಅಂದರೆ ಮಾರ್ಕೆಟ್ಸ್. ಸೊ ಬೇರೆ ಬೇರೆ ಸ್ಕಿಲ್ಸು ನಿಮಗೆ ತುಂಬ ಜನ ಬಾಯಿ ಬಿಡಲ್ಲ, ಹೇಳ್ಕೊಡಲ್ಲ. ಆ್ಯಂಡ್ ದೆರ್ ಆರ್ ಲಾಟ್ ಆಫ್ ಕಮ್ಯುನಿಟೀಸ್, ಅವರಲ್ಲಿ ಯಾರೂ ಬಡವರೇ ಇಲ್ಲ. ಸಮಥಿಂಗ್ ಲೈಕ್ ಮಾರ್ವಾಡೀಸ್, ಜೈನ್ಸ್, ಮಹಾವೀರ್, ಸಮ್ ಕಮ್ಯುನಿಟೀಸಲ್ಲಿ ಸೊ ಬಡವರು ಅನ್ನೋರೇ ಇಲ್ಲ. ಆ ಮಟ್ಟದಲ್ಲಿ ಇದ್ದಾರೆ ಅಂದರೆ ಯೋಚನೆ ಮಾಡಿ. ಅವ್ರಿಗೆ ಬ್ಲಡ್ಡಲ್ಲೇ ಬರೀ ದುಡ್ಡಿಂದ ದುಡ್ಡು ಮಾಡೋದು ಮಾತ್ರ ಗೊತ್ತಿದೆ. ಸೊ ಅವರು PUC ಓದ್ತಾರೆ, ಮೆಡಿಕಲ್ ಕಾಲೇಜ್ ಕಟ್ತಾರೆ, ನಾವು ಚೆನ್ನಾಗಿ ಓದ್ಬಿಟ್ಟು ಡಾಕ್ಟರ್ ಆಗ್ತೀವಿ, ಆರ್ ಇಂಜಿನಿಯರ್ ಆಗ್ತೀವಿ, ಏನೋ ಆಗ್ತೀವಿ, ಅವ್ರ ಕೆಳಗಡೆ ಹೋಗಿ ಕೆಲಸ ಮಾಡ್ತೀವಿ. ಅಂದರೆ ನಮಗೆ ಚಿಕ್ಕ ವಯಸ್ಸಿಂದಾನು ಏನು ಹೇಳ್ಕೊಡ್ತಾರೆ ಅಂದರೆ, ಕಷ್ಟಪಡು, ಚೆನ್ನಾಗಿ ಓದ್ಕೋ, ಕೆಲ್ಸಕ್ಕೆ ಹೋಗು ಅಂತ ಹೇಳ್ಕೊಡ್ತಾರೆ ಹೊರತು ನೀನು ಪ್ರಪಂಚ ತಿಳ್ಕೊ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡು ಅಂತ ಯಾರೂ ಹೇಳ್ಕೊಡಲ್ಲ. ಸೊ ಅದನ್ನು ನಾವು ಕಲಿಬೇಕು. ಸೊ ಬಿಸ್ನೆಸ್ ಮೈಂಡ್ಸೆಟ್ ಬೆಳೆಸ್ಕೊಳ್ಳಿ ಅಂತ ಡೆಫಿನೆಟ್ಲಿ ಐ ಅರ್ಜ್ ಟು ಎವ್ರಿ ಒನ್ ಸರ್. ದಿನಕ್ಕೆ ನೀವು ₹21 ಉಳಿಸಿದ್ರೆ ನೆಕ್ಸ್ಟ್ 21 years ಉಳಿಸ್ಕೊಂಡು ಹೋದರೆ ನಿಮ್ಮ ಹತ್ರ 21 ಲಕ್ಷ ಇರುತ್ತೆ. ದಿನಕ್ಕೆ ₹51 ಉಳಿಸ್ಕೊಂಡು ಹೋಗ್ತಾ ಇರ್ಬೇಕು ದಿನ.
ಸೊ ನೆಕ್ಸ್ಟ್ 21 ಇಯರ್ಸ್ ನಿಮ್ಮ ಹತ್ರ 51 ಲಕ್ಷ ಇರುತ್ತೆ. ದಿನಕ್ಕೆ 101 ರೂಪಾಯಿ ಉಳಿಸ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಹತ್ರ 1 ಕೋಟಿ ದುಡ್ಡಿರುತ್ತೆ. ಸೊ ಇದು ತುಂಬಾ ಜನ ಆಶ್ಚರ್ಯ ಪಡ್ಬೋದು, ಇದು ಸಾಧ್ಯನಾ ಅಂತ. ಸೊ ದಿನಕ್ಕೆ 20 ರೂಪಾಯಿ ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ದಿನಕ್ಕೆ 50 ರೂಪಾಯಿ ಎಲ್ಲೋ ಖರ್ಚು ಮಾಡ್ತೀವಿ, 100 ರೂಪಾಯಿ ಅಂತೂ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ಇಲ್ಲ. ಸೊ ಆದ್ರಿಂದ ಅಟ್ಲೀಸ್ಟ್ ದಿನಕ್ಕೆ 100 ರೂಪಾಯಿ ಉಳಿಸಿದ್ರೆ ನೀವು ಕೋಟ್ಯಾಧಿಪತಿ ಹಾಕ್ತೀರಾ. ಆ್ಯಂಡ್ ಎಷ್ಟೋ ಜನ ಚಟಗಳಿಗೆ, ಹ್ಯಾಬಿಟ್ಸ್ಗೆ ದಿನಕ್ಕೆ 200-300 ರೂಪಾಯಿ ಖರ್ಚು ಮಾಡೋದು ನಾನು ನೋಡಿದ್ದೀನಿ. ಸೊ ಖರ್ಚು ಮಾಡಿ ಸಿನ್ಸಿಯರಾಗಿ ಅವರು ಎಣ್ಣೆ ಅಂಗಡಿಯನ್ನ, ಸಿಗರೇಟ್ ಕಂಪ್ನಿಗಳನ್ನ ಉದ್ಧಾರ ಮಾಡ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿನ ಅವ್ರು ಉದ್ಧಾರ ಮಾಡ್ತಾ ಇಲ್ಲ, ಫ್ಯಾಮಿಲಿನ ಬೀದಿಗೆ ತರ್ತಾ ಇದ್ದಾರೆ. ಸ್ವಲ್ಪ ದುಡ್ಡು ನೀವೇನಾದ್ರು ಮಾಡಿ ಲೈಫಲ್ಲಿ, ನಿಮ್ಮ ಲೈಫು ನಿಮ್ಮ ಇಷ್ಟ, ಬಟ್ ಸ್ವಲ್ಪ ದುಡ್ಡನ್ನ ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ಆದರೂ ದಿನಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ. ದಿಸ್ ಇಸ್ ನಾನು ಹೇಳೋದು ವೆರಿ ಸಿಂಪಲ್ ಸರ್. ನೀವು ಎಷ್ಟಾದ್ರೂ ದುಡೀರಿ ಸರ್, ದಿನಕ್ಕೆ ನೀವು ಲಕ್ಷ ಆದರೂ ದುಡೀರಿ, 10,000 ಆದರೂ ದುಡೀರಿ, 100 ರೂಪಾಯಿ ಆದರೂ ದುಡೀರಿ. ಅದರಲ್ಲಿ 20% ದುಡ್ಡು, ಲೆಟ್ಸ್ ನೀವು ತಿಂಗಳಿಗೆ 1 ಲಕ್ಷ ದುಡಿದ್ರೆ 20,000 ರೂಪಾಯಿನ ಇನ್ವೆಸ್ಟ್ ಮಾಡಲೇಬೇಕು. ಇದು ಬೇಸಿಕ್ ತಮ್ ರೂಲ್. ಇದನ್ನು ಯಾರೂ ಫಾಲೋ ಮಾಡಲ್ಲ. ನಾವು ಹೆಂಗೆ ಮಾಡ್ತೀವಿ ಅಂದರೆ, ಎಲ್ಲ ಖರ್ಚು ಮಾಡಿ ಲಾಸ್ಟಲ್ಲಿ ಏನೋ ಮಿಕ್ಕಿರೋ 2,000-3,000 ಹಾಕ್ತೀವಿ. ಫಸ್ಟು ಇನ್ವೆಸ್ಟ್ಮೆಂಟನ್ನು ಒಂದು ಪಾರ್ಟ್ ಆಫ್ ಲೈಫ್ ಅಂತ ಅಂದ್ಕೊಂಡು, ಫಸ್ಟು ನಿಮಗೆ 1 ಲಕ್ಷ ಸಂಬಳ ಬಂತ, 20,000 ಇನ್ವೆಸ್ಟ್ ಮಾಡಿಬಿಡಿ. ಮಿಕ್ಕಿರೋ 80,000ದಲ್ಲಿ ನಿಮ್ಮ ಲೈಫನ್ನು ಕಟ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಬಟ್ ನಾವೇನು ಮಾಡ್ತೀವಿ, ಬರೋ 1 ಲಕ್ಷಕ್ಕೆ 2 ಲಕ್ಷ ಕಮಿಟ್ಮೆಂಟ್ ಇಟ್ಕೊಳ್ತೀವಿ. ಸೊ ಲೈಫು ನರ್ಕನೇ ಆಗುತ್ತೆ ಆ್ಯಂಡ್ ದೇ ವಿಲ್ ನಾಟ್ ಬಿ ವೆರಿ ಹ್ಯಾಪಿ. ಸೊ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಸೊ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ರೀಸೆಂಟ್ಲಿ ಒಬ್ಬರು ಕೇಸ್ ಸ್ಟಡಿ ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದಿದ್ದರು. 30 ಲಕ್ಷ ಅವ್ರಿಗೆ ಸಾಲ ಇತ್ತು, EMI 26,000 ತಿಂಗಳಿಗೆ. ಇನ್ನೊಂದು ಕಡೆ 30 ಲಕ್ಷ ಅವ್ರಿಗೆ ದುಡ್ಡು ಬಂದಿತ್ತು. ಸೊ ನೀವಾಗಿದ್ರೆ ಏನು ಮಾಡ್ತಾಯಿದ್ರಿ? ಒಂದು ಕಡೆ 30 ಲಕ್ಷ ದುಡ್ಡಿದೆ, ಇನ್ನೊಂದು ಕಡೆ 30 ಲಕ್ಷ ಸಾಲ ಇದೆ, ಏನು ಮಾಡ್ತಾಯಿದ್ರಿ? ಜನರಲಿ ಅದನ್ನ ತೀರಿಸ್ಬಿಡ್ತಾರೆ, ಬಟ್ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆ ಐಡಿಯಾ. ಎಸ್. ಸೊ ಇಲ್ಲಿ ನಾನೇನು ಹೇಳಿದೆ, ಸೊ ಯಾವ ಕಾರಣಕ್ಕೂ ಸಾಲ ತೀರಿಸ್ಬೇಡಿ. ಬಿಕಾಸ್ ಹೋಮ್ ಲೋನ್ ಇಂಟ್ರೆಸ್ಟ್ ಈಸ್ 8.5%. ಸೊ ಅದೇ ದುಡ್ಡನ್ನ ನೀವು ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ಸ್. ಮೇ ಬಿ ನಿಮಗೆ ಭಯ ಆದರೆ ಹೈಬ್ರಿಡ್ ಫಂಡ್ಸು, ಮಲ್ಟಿ ಅಸೆಟ್ ಫಂಡ್ ಅಂತ ಇದ್ದಾವೆ. ಅದರಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಎವ್ರಿ ಮಂತ್ ನಿಮ್ಗೆ 26,000 ಬೇಕಲ್ಲ, ಅದರಿಂದ SWP ಮಾಡಿ 26,000 ತೊಗೊಂಡು ಇಲ್ಲಿ ಸಾಲ ತೀರಿಸಿ. ನೆಕ್ಸ್ಟ್ 20 ವರ್ಷಕ್ಕೆ ಈ ಕಡೆ ನಿಮ್ಮದು 30 ಲಕ್ಷ ಸಾಲನೂ ತೀರ್ತು, 30 ಲಕ್ಷಕ್ಕೆ 60 ಲಕ್ಷ ಕಟ್ಟಿರ್ತೀರ, ಕರೆಕ್ಟಾ? ಸೊ 30 ಲಕ್ಷಕ್ಕೆ 30 ಲಕ್ಷ ಬಡ್ಡಿ ಇರ್ತದೆ. ಸೊ 30 ಲ್ಯಾಕ್ಸ್ಗೆ ಆಲ್ಮೋಸ್ಟ್ ಯು ವಿಲ್ ಪೇ 64 ಲ್ಯಾಕ್ಸ್ ಓವರಾಲ್. ಇಲ್ಲಿ 26,000 ತೊಗೊಂಡು ಇಲ್ಲಿ ಸಾಲ ತೀರಿಸಿ, ಆ ಮಿಕ್ಕಿರೋ ದುಡ್ಡು ಏನು ಬೆಳೀತಾ ಇರ್ತಲ್ಲ, ದಟ್ ಇಟ್ ಸೆಲ್ಫ್ ವಿಲ್ ಬಿಕಮ್ 1 crore. ನೆಕ್ಸ್ಟ್ 20 ಇಯರ್ಸಲ್ಲಿ ನಿಮ್ಮ ಹತ್ರ ಈ ಕಡೆ 1 crore ದುಡ್ಡೂ ಇರ್ತದೆ, ಮನೆ ಸಾಲನೂ ಫ್ರೀ ಆಗ್ತಿರುತ್ತೆ. ಸೊ ದಿಸ್ ಈಸ್ ಹೌ ಫಿನಾನ್ಷಿಯಲ್ ಪ್ಲಾನಿಂಗ್ ಇಸ್ ಸೋ ಇಂಪಾರ್ಟೆಂಟ್ ಇನ್ ಎವ್ರಿ ಒನ್ಸ್ ಲೈಫ್. ಫಿನಾನ್ಷಿಯಲ್ ಪ್ಲಾನಿಂಗಲ್ಲಿ ಹೌಸ್ ಲೋನ್ ತೊಗೊಂಡಿರೋದನ್ನ ಇಮಿಡಿಯೇಟ್ಲಾಗಿ ತೀರ್ಸೋದಕ್ಕೆ ಹೋಗೋದು ಇಟ್ಸ್ ನಾಟ್ ಎ ಗುಡ್ ಆಪ್ಷನ್ ಅಲ್ಲ? ಇಟ್ಸ್ ಅ ವೆರಿ ಬ್ಯಾಡ್ ಆಪ್ಷನ್. ಯಾಕಂದರೆ ಫಸ್ಟ್ 3 ಇಯರ್ಸ್ ನೀವು ಬರೀ ಬಡ್ಡಿನೇ ಕಟ್ಟಿರ್ತೀರ, ನಿಮ್ಮ ಅಸಲು ಏನೂ ಇದಾಗಿರಲ್ಲ. ಸೊ ಫಸ್ಟ್ 3 ಇಯರ್ಸಲ್ಲಿ ನೀವೇನಾದ್ರು ಸಾಲ ತೀರಿಸಿದ್ರೆ ಬರೀ ಬಡ್ಡಿ ಸಮೇತ, ಸೊ ಯು ವಿಲ್ ಬಿ ಇನ್ ಲಾಸ್. ಯು ಥಿಂಕ್ ಆಫ್ ಆಪರ್ಚುನಿಟಿ ಕಾಸ್ಟ್. ನಿಮ್ಗೆ ಅಲ್ಲಿ ಹೋಮ್ ಲೋನ್ 8.5% ಸಿಕ್ಕಿದೆ ಆ್ಯಂಡ್ ನಿಮ್ಮ ಹತ್ರ ಬೇರೆ ಏನೋ ದುಡ್ಡು ಬಂದಿದೆ. ಆ ದುಡ್ಡನ್ನು ನೀವು ಹೋಮ್ ಲೋನ್ ತೀರಿಸೋ ಬದಲು ಅದನ್ನು ಏನಾದ್ರು 15-20% ಏನಾದ್ರು ರಿಟರ್ನ್ಸ್ ಬರೋ ಅಂಥ ಫೀಲ್ಡಲ್ಲಿ ಇನ್ವೆಸ್ಟ್ ಮಾಡಿ. ಅಗೇನ್ ಆ ಫೀಲ್ಡ್ ಬಗ್ಗೆ ತುಂಬ ನಾಲೆಜ್ ಇರಬೇಕಾಗತ್ತೆ, ದೆನ್ ಓನ್ಲಿ ವಿಲ್ ಬಿಕಮ್ ಸಕ್ಸಸ್. ಆ ಥರ ಇನ್ವೆಸ್ಟ್ ಮಾಡಿ. ಇಫ್ ಯು ಕ್ಯಾನ್ ಯುಟಿಲೈಸ್ ದಟ್ ಮನಿ. ಇವಾಗ ಯೋಚನೆ ಮಾಡಿ, ನಿಮಗೆ ಒಂದು ಕಡೆ 8% ಬಡ್ಡಿ ಸಿಗ್ತಾ ಇದೆ ದುಡ್ಡು, ಇನ್ನೊಂದು ಕಡೆ 15-20% ದುಡಿಯೋ ಆಪರ್ಚುನಿಟಿ ಇದೆ. ಆ ದುಡ್ಡನ್ನು ಎತ್ಕೊಂಡು ಇಲ್ಲಿ ನೀವು ಕ್ಯಾಪಿಟಲೈಸ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಬೆಟರ್. ಅದೇ ನೀವು 8% ಬಡ್ಡಿ ತೊಗೊಂಡು ಮನೆ ಮೇಲೆ ಹಾಕ್ತೀರಾ, ವಿಚ್ ವಿಲ್ ಗಿವ್ ಓನ್ಲಿ 3% ರಿಟರ್ನ್ಸ್. ಸೊ ಅಲ್ಲಿ ನೀವು ಟ್ರ್ಯಾಪ್ ಆಗ್ತೀರಾ, ಡೆಟ್ ಟ್ರ್ಯಾಪ್ ಆಗ್ತಾ ಇದ್ದೀರಾ. ಸೊ ನಿಮ್ಮ ಹತ್ರ ಏನೂ ಇರಲ್ಲ. ಎಂಡ್ ಆಫ್ 20 ಇಯರ್ಸ್ ನಿಮಗೆ ಮನೆ ಇರ್ತದೆ ಹೊರತು ನೀವು ಈ ಲೈಫಲ್ಲಿ ಯು ವಿಲ್ ನೆವರ್ ಮೇಕ್ ಮನಿ. ಸೊ ಇದು ಇಫ್ ಯು ಗೋ ಡೀಪ್, ಸೊ ತುಂಬ ಡೀಪ್ ಇದೆ ಸಬ್ಜೆಕ್ಟು, ಬಟ್ ನಾನು ಲೈಟಾಗಿ ಹೇಳ್ತಾ ಇದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಮನೆ ತಗೊಳ್ಳೋದ್ರಿಂದ, ಅದು ಎಕ್ಸ್ಪೆಷಲಿ ನಿಮ್ಮ ಓನ್ ಕನ್ಸಂಪ್ಷನ್ಗೆ ತೊಗೊಂಡು ಸಾಲ ಮಾಡಿ ತಗೊಳ್ಳೋದ್ರಿಂದ ನೀವು ಡೆಟ್ ಟ್ರ್ಯಾಪ್ ಆಗ್ತಿರೋ ಹೊರತು ಆ ಡೆಟ್ ಟ್ರ್ಯಾಪಿಂದ ಹೊರಗಡೆ ಬರೋದಕ್ಕೆ 20 ವರ್ಷ ಆಗುತ್ತೆ. ಅಷ್ಟರಲ್ಲಿ ಮನೇನೂ ಹಳೇದಾಗಿರುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ನೀವು ಬರೀ ಬ್ಯಾಂಕ್ಗೆ ಸಾಲ ತೀರಿಸಿರ್ತೀರ ಹೊರತು ನಿಮ್ಮ ಕೈಯಲ್ಲಿ ಏನೂ ಇರಲ್ಲ. ಸೊ ಅದರಿಂದ ಸಾಲ ಮಾಡಿ ಮನೆ ತಗೊಳ್ಳೋದು ಇಟ್ಸ್ ಅ ವೆರಿ ವೆರಿ ಬ್ಯಾಡ್ ಡಿಸಿಷನ್ ಎನಿ ಒನ್ ಕ್ಯಾನ್ ಸೇ. ನೀವೇನಾದ್ರು ಬ್ಯಾಂಕ್ ದರೋಡೆ ಮಾಡಿದ್ರೆ 10 ವರ್ಷ ನಿಮಗೆ ಶಿಕ್ಷೆ ಕೊಡ್ತಾರೆ, ಆಮೇಲೆ ಬಿಟ್ಟು ಕಳಿಸ್ತಾರೆ. ಅದೇ ಬ್ಯಾಂಕಲ್ಲಿ ಸಾಲ ಮಾಡಿದ್ರೆ ಜೀವಾವಧಿ ಶಿಕ್ಷೆ. ಸೊ ಜನ ಜೀವಾವಧಿ ಶಿಕ್ಷೆ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಹೊರತು. ಸೊ ಅಗೇನ್ ಬ್ಯಾಂಕ್ ಸಾಲ ಮಾಡಬೇಡಿ. ಆದಷ್ಟು ಸಾಲ ಇಲ್ದಿರ ಮನೆ ಕಟ್ಟೋ ಅಂಥದ್ದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳಿ. ಅದಕ್ಕೆ ಫಿನಾನ್ಷಿಯಲ್ ಅಡ್ವೈಸರ್ಸ್ನ ಮೀಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಈಗ ಎಲ್ಲ ಒಂದು ಲಂಸಮ್ ದುಡ್ಡಿದೆ ಅಂತಂದರೆ FDನ ಚೂಸ್ ಮಾಡ್ತಾರೆ. ನೀವು ಹೇಳಿದ SW ಪ್ಲಾನು ಇಟ್ಸ್ ಲಾಟ್ ಬೆಟರ್ ದೆನ್ FD. ಎಸ್,
ಈ ವಿಷಯದ ಬಗ್ಗೆ ಯಾಕೆ ಯಾರಿಗೂ ಕನ್ಸರ್ನ್ ಇಲ್ಲ? ಬಿಕಾಸ್ ಇಲ್ಲಿ ಒಂದು 15% ಕೊಡುತ್ತೆ, ಇಲ್ಲ 12% ಮೇಲೆ ಕೊಡುತ್ತೆ ಅಂತಂದ್ರೆ ಅಲ್ಲಿ ಸಿಗೋ 6% ಸೇಫ್ಟಿ ಸೆಕ್ಯೂರಿಟಿ ಅಂತಾನೆ ಹೋಗ್ತಾರೆ. ಇಲ್ಲಿ ನಮ್ಮ ಟೋಟಲ್ ಕ್ಯಾಪಿಟಲು ಹಾಗೆ ಇರುತ್ತೆ ಆ್ಯಂಡ್ ತಿಂಗ್ಳಿಗೆ ಬೇಕಿರುವಂತಹ ದುಡ್ಡು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ತುಂಬ ಜನ ರಿಟೈರ್ಡ್ ಆದ್ಮೇಲೆ ಬರೋ ದುಡ್ಡನ್ನು FD ಮಾಡ್ತಾರೆ ಸೆಕ್ಯೂರಿಟಿಗೆ ಅಂತ. SWP ಇಸ್ ರೈಟ್ ಆಪ್ಷನ್ ಅಂತ ಅನ್ಸೋದಲ್ಲ, ಬಟ್ ಯಾಕೆ ಅದ್ರ ಬಗ್ಗೆ ತಿಳುವಳಿಕೆ ಕಮ್ಮಿ ಇದೆಯಾ ಜನಕ್ಕೆ? ಇಲ್ಲಿ ಸರ್ ನಾನು ಹೇಳೋದಂದ್ರೆ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ನಾವು ಸೌತ್ ಇಂಡಿಯನ್ಸ್ ವಿ ಆರ್ ಆಲ್ವೇಸ್ ಥಿಂಕ್ ಅಬೌಟ್ ಸೇಫ್ಟಿ. ವೆರಾಸ್ ಆ ಕಡೆ ಸಂಘರ್ಷಗಳು ನಡೆದಿದೆ, ರಕ್ತಪಾತಗಳನ್ನು ನೋಡಿದೆ ನಾರ್ತ್ ಇಂಡಿಯನ್ಸು. ಅವ್ರಿಗೆ ಇವತ್ತು ನಾನು ಮನೆ ಬಿಟ್ಟು ಕೀನ್ಯಾಗ ಹೋಗಿ ಬಿಸ್ನೆಸ್ ಮಾಡೋಂದ್ರೆ ಮಾಡ್ತಾರೆ. ಬಟ್ ನಾವು ಬೆಂಗಳೂರು ಬಿಟ್ಟು ಮೈಸೂರಿಗೆ ಹೋಗು, ಮೈಸೂರಿಂದ ಬೆಂಗಳೂರಿಗೆ ಬಂದು ಕೆಲಸ ಮಾಡೋಂದ್ರೂ ಮಾಡಲ್ಲ. ಅಂದರೆ ದ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ನಮಗೆ ರಿಸ್ಕ್ ತಗೊಳ್ಳೋ ಅಷ್ಟು, ಅಂದರೆ ಫಸ್ಟ್ ಆಫ್ ಆಲ್ ನಾಲೆಜ್ ಇಲ್ಲ. ಫಸ್ಟ್ ಆಫ್ ಆಲ್ ನಾಲೆಜ್ ಇದ್ದರೆ ತಾನೇ ರಿಸ್ಕ್ ತಗೊಳ್ತೀವಿ. ವೈ ಪೀಪಲ್ ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ಅಂದರೆ ಫಸ್ಟು ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋರು ಯಾರೂ ಇಲ್ಲ. ಸೊ ಇವತ್ತು ನಾವೇನೋ ಒಂದು 60 ಜನ ಟೀಮ್ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ, ಒಂದು ಮಟ್ಟಕ್ಕೆ ಮಾಡ್ತಾಯಿದ್ದೀನಿ. ಸೊ ನಾನು ಹೇಳೋದು ಅಷ್ಟೇ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವೆಲ್ಲ ಓಪನ್ ಅಪ್ ಆಗಿ ಮಾತಾಡಬೇಕು. ಸೊ ಇದ್ರ ಬಗ್ಗೆ ಪಾಡ್ಕಾಸ್ಟ್ ಮಾಡ್ತಾ ಇರೋದು ಐ ಅಪ್ರಿಷಿಯೇಟ್ ಖಡಕ್ ಟಾಕ್ಸ್, ಬಿಕಾಸ್ ಇದ್ರ ಬಗ್ಗೆ ಮಾತಾಡೋರೇ ಇಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿ ಹೈಡ್ ಸಮಥಿಂಗ್, ಇದು ನಮಗೆ ರಿಲೆವೆಂಟ್ ಇಲ್ವೇನೋ. ಸೊ ಅದ್ರ ಬಗ್ಗೆ ನಾಲೆಜ್ ನಿಜವಾಗ್ಲೂ ನೀವು ಪಡ್ಕೊಂಡ್ರೆ ವಿಲ್ ಬಿಕಮ್ ಡೆಫಿನೆಟ್ಲಿ ಎನಿವನ್ ಕ್ಯಾನ್ ಬಿಕಮ್ ಕರೋರ್ಪತಿ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಎಷ್ಟೋ ಕಡೆ ನಿಮ್ಮ ದುಡ್ಡನ್ನು ಹೆಂಗೆ ಉಳಿಸಿ ಬೆಳೆಸೋದು ಅನ್ನೋದು ನೀವು ತಿಳ್ಕೊಬೋದು. ನೀವು ಹೇಳಿದ್ರಿ FDನೇ ತುಂಬ ಇಲ್ಲಿ ಫೇಮಸ್ ನಮ್ಮ ಕರ್ನಾಟಕದಲ್ಲಿ ಅಂತ. ಎಸ್, FD ಈಸ್ ಆಸ್ ಅ ರೈಟ್ ಪಾಯಿಂಟ್ ಯು ಸೆಡ್. ಯಾರು ಆಲ್ರೆಡಿ ಸಿಕ್ಕಾಪಟ್ಟೆ ಕೋಟ್ಯಾಂತರ ರೂಪಾಯಿ ದುಡಿದ್ಬಿಟ್ಟು ನನ್ನ ದುಡ್ಡು ಸೇಫ್ ಆಗಿದ್ರೆ ಸಾಕಪ್ಪ, ನನಗೇನಾದರೂ ಸ್ವಲ್ಪ ದುಡ್ಡು ಬಂದರೆ ಸಾಕು, ನನಗೆ ಏಜ್ ಆಗಿದೆ, ನನಗೆ ಸ್ಟಾಕ್ ಮಾರ್ಕೆಟು ಇದೆಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ, ನನ್ನ ದುಡ್ಡು ಫ್ಲಕ್ಚುಯೇಷನ್ಸ್ ಇರಬಾರ್ದು ಅಂದರೆ FD ತಗೊಳ್ಳಿ. ಸೊ ಯಂಗ್ಸ್ಟರ್ಸ್, ದೋಸ್ ಆರ್ ಅಟ್ ಯುವರ್ ಏಜ್ ಆರ್ 30s, ಮಿಡ್ 30s, 40s, ಇವರು ರಿಸ್ಕ್ ತೊಗೊಳ್ಳೇಬೇಕು. ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ದ ಗ್ರೋತ್ ಸ್ಟೋರಿ ಆಫ್ ಇಂಡಿಯಾ. ನಿಮಗೆ ನಮ್ಮ ಭಾರತದ ಎಕಾನಮಿ ಬೆಳೆಯುತ್ತೆ ಅಂತ ಅನಿಸ್ತಾ ಇದೆ ಎಲ್ಲಾದರೂ ನಿಮ್ಮ ಮನಸ್ಸಲ್ಲಿ, ನಮ್ಮ ಭಾರತ ಬೆಳೆಯುತ್ತೆ ಅನಿಸಿದ್ರೆ, ದೆನ್ ಓನ್ಲಿ ವೇ ಯು ಕ್ಯಾನ್ ಗ್ರೋ ಈಸ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಈಸ್ ಅ ಮಿರರ್ ಆಫ್ ಯುವರ್ ಎಕಾನಮಿ. ಸೊ ನಮ್ಮ ದೇಶದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ 465 ಲಕ್ಷ ಕೋಟಿ ದುಡ್ಡಿದೆ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬ್ಯಾಂಕಲ್ಲಿ 220 ಲಕ್ಷ ಕೋಟಿ ದುಡ್ಡಿದೆ. ಬ್ಯಾಂಕ್ಗಿಂತ ಡಬಲ್ ದುಡ್ಡು ಸ್ಟಾಕ್ ಮಾರ್ಕೆಟಲ್ಲಿ ಇದೆ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಬರೋದು ಯಾರು ಹೇಳಿ? 1000 ಕೋಟಿ ಇರೋರು, 10,000 ಕೋಟಿ ಇರೋರು ಸ್ಟಾಕ್ ಮಾರ್ಕೆಟ್ ಬರ್ತಾರೆ. ಅದೇ 1000 ರೂಪಾಯಿ ಇರೋನು ತರಕಾರಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡು ತಿನ್ಕೊಂಡು, ನಿಂಬೆಹಣ್ಣು ಅದು ಇದು ತಿನ್ಕೊಂಡು, ವಾಟ್ ಎವರ್. ಸೊ ವಿ ಫೀಲ್ ಅಂದರೆ ನಮಗೆ ಗೊತ್ತಿರೋ ತರಕಾರಿ ಮಾರ್ಕೆಟ್ ಒಂದೇ, ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಹೆಂಗಾಗ್ಬಿಟ್ಟಿದೆ ಅಂದರೆ ಇದು ರಿಚ್ ಇರೋರ್ಗೆ ಮಾತ್ರನೇ, ನನ್ನ ಕೈಯಲ್ಲಿ ಆಗಲ್ಲ, ನಾವೆಲ್ಲ ಮಿಡಲ್ ಕ್ಲಾಸ್ ಬಡವರು, ನಮ್ಗೆ ಎಲ್ಲಿ ಸ್ಟಾಕ್ ಮಾರ್ಕೆಟ್ ಆಗುತ್ತೆ ಅನ್ನೋದು ಭ್ರಮೆಯಲ್ಲೇ ಇದ್ದಾರೆ ತುಂಬ ಜನ. ಇದರಲ್ಲಿ 10 ರೂಪಾಯಿ ಇದ್ರೂ ನಾವು ಇನ್ವೆಸ್ಟ್ ಮಾಡ್ಬೋದು ಅಂತ ನಾಲೆಜನ್ನ ಕೊಡೋರಿಲ್ಲ. ಸೊ ಓನ್ಲಿ ಆ್ಯಸ್ ಅ ಆನ್ಸರ್ ಈಸ್ ವೆರಿ ಸಿಂಪಲ್ ಸರ್, ನಾಲೆಜ್ ಗೇನ್ ಮಾಡಿದ್ರೆ ವಿ ಕ್ಯಾನ್ ಟ್ರಾನ್ಸ್ಫಾರ್ಮ್ ಕರ್ನಾಟಕ. ಡೆಫಿನೆಟ್ಲಿ ಕರ್ನಾಟಕದಲ್ಲಿರೋ ಜನಗಳನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡಿ ಹೂಡಿಕೆ ಕಡೆ ಡೆಫಿನೆಟ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಭಯ ಹೋಗ್ಬೇಕಂದ್ರೆ ನಾಲೆಜ್ ಬರಬೇಕು. ಸೊ ಆ ನಾಲೆಜ್ ಬರೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಎಕನಾಮಿಕ್ಸ್ ಬಗ್ಗೆ ಮಾತಾಡಿದ್ರಿ, ಇಂಡಿಯನ್ ಎಕನಾಮಿಕ್ಸ್ ಬಗ್ಗೆ. ನಾನು ಸ್ಕೂಲಲ್ಲಿ ಓದ್ಬೇಕಾದ್ರು ಇಂಡಿಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ ಅಂತ ಇತ್ತು. ಪ್ರಾಬ್ಲಿ ಈಗಲೂ ಇದೆ. ಯಾವಾಗ ಅದು ಡೆವಲಪ್ಡ್ ಕಂಟ್ರಿ ಆಗುತ್ತೆ ಗೊತ್ತಿಲ್ಲ. ಎಕನಾಮಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ರುಪಿ ವ್ಯಾಲ್ಯೂ ಜಾಸ್ತಿ ಆಗಬೇಕು ಅಂದರೆ ಇಲ್ಲಿರುವಂತಹ ಮನುಷ್ಯರು ಅಥವಾ ಇಲ್ಲಿರುವಂತಹ ಲೇಮ್ಯಾನ್ ಕೂಡ ಶ್ರೀಮಂತನಾಗಬೇಕು, ಆರ್ಥಿಕನಾಗಬೇಕು, ಎಲ್ಲನೂ ಆಗಬೇಕು. ಆ್ಯಂಡ್ ಎಕನಾಮಿಕ್ಸ್ ಸಾಧಾರಣವಾಗಿ ಅವಾಗ ತಾನಾಗ್ತಾನೆ ಇಂಡಿಯನ್ ಎಕನಾಮಿ ಚೆನ್ನಾಗಿ ಬೆಳೆಯುತ್ತೆ. ಬಟ್ ಈ ಒಂದು ಬೇಸಿಕ್ ವಿಷಯ ಅಕಾಡೆಮಿಕ್ಸ್ ಎಲ್ಲ ಇಲ್ವಲ್ಲ? ಅದ್ಯಾವ ಥರ ನಿಮ್ಗೆ ಅನಿಸಿದ್ಯಾ? ಅಂದರೆ ಬೇರೆದೆಲ್ಲ ವಿಷಯಗಳಿದೆ, ಅದು ನಮ್ಮ ರಿಯಲ್ ಲೈಫ್ಗೆ ಇವತ್ತು ಯೂಸೇ ಮಾಡ್ತಿಲ್ಲ. ಸುಮಾರು ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಓದಿರೋದನ್ನ ನಾನಾಗಲಿ ನೀವಾಗಲಿ ನಮ್ಮ ಪ್ರೊಫೆಷನಲ್ಲೂ ಯೂಸ್ ಮಾಡ್ತಿಲ್ಲ, ರಿಯಲ್ ಲೈಫಲ್ಲೂ ಯೂಸ್ ಮಾಡ್ತಿಲ್ಲ. ಬಟ್ ಈ ಒಂದು ವಿಷಯ ಇವತ್ತಿನ ದಿನ ತುಂಬ ಇಂಪಾರ್ಟೆಂಟ್, ಎಕನಾಮಿಕ್ಸ್ ಅನ್ನೋದು. ಈ ವಿಷಯ ಯಾಕೆ ಅಕಾಡೆಮಿಕ್ಸ್ ಎಲ್ಲ ಇಲ್ಲ ಅಂತ ಕ್ವಶನ್ ಬಂದಿದೆಯಾ? ಡೆಫಿನೆಟ್ಲಿ ಬಂದಿದೆ ಸರ್, ನನಗೆ ಅನಿಸಿದೆ. ಬಿಕಾಸ್ ನಾನು ಓದಿದ್ದು ಸೈನ್ ಟೀಟಾ, ಕಾಸ್ ಟೀಟಾ, ಟ್ರಿಗ್ನೋಮೆಟ್ರಿ, ಐ ಮೀನ್ ಲ್ಯಾಪ್ಲೇಸ್ ಫಾರ್ಮುಲಾ, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್ ಯಾವುದೂ ಲೈಫಲ್ಲಿ ಯೂಸ್ ಆಗ್ತಾಯಿಲ್ಲ. ಆ್ಯಂಡ್ ಫೀಲ್ಡ್ ಥಿಯರಿ, ನೆಟ್ವರ್ಕ್, ಅಂದರೆ ನಾನು ಇಂಜಿನಿಯರಿಂಗ್ ಮಾಡಿ 48 ಎಕ್ಸಾಮ್ ಲ್ಯಾಬ್ಗಳಲ್ಲಿ ಹೋಗಿ ಲ್ಯಾಬಲ್ಲಿ ಎಕ್ಸಾಮಲ್ಲಿ ಪಾಸ್ ಆಗ್ತೀನಿ ಅಂತ ಅಷ್ಟು ಭಯ ಆಗೋದು. ಆ ಲ್ಯಾಬಲ್ಲಿ ಔಟ್ಪುಟ್ ಬರ್ತಾ ಇರಲಿಲ್ಲ. ಸೊ ಇವೊಂದು ನಾನು PUC 10th ಇವೊಂದು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ರು, ಅಲ್ಲಿ ನಾವು ಓದಿದ್ದು ಹಳೇ ಕಾಲದ ಥರ್ಮೋಡೈನಾಮಿಕ್ಸ್ ಅಂತೆ, ಇಜ್ಜಿಲಾಗ್ತೀವಿ, ಸ್ಟೀಮ್ ಬರುತ್ತೆ, ಟ್ರೈನ್ ಮುಂದಕ್ಕೆ ಹೋಗುತ್ತೆ.
ನಾವು ಕಾಲದಲ್ಲಿದ್ದೀವಿ, ಸ್ಪೇಸಲ್ಲಿ ಹೋಗಿ ಮನೆ ಕಟ್ಟೋದ್ರ ಬಗ್ಗೆ ಎಲನ್ ಮಸ್ಕ್ ಮಾತಾಡ್ತಾ ಇದ್ದಾರೆ. ಸೊ ನಮ್ಮ ಬುಕ್ಸು ಎಷ್ಟು ಔಟ್ಡೇಟೆಡ್ ಇದೆ ಅಂದರೆ ತುಂಬ ಔಟ್ಡೇಟೆಡ್ ಇದೆ. ಇವಾಗ ಐ ಫೀಲ್ ದೆರ್ ಇಸ್ ಇಂಜಿನಿಯರಿಂಗಲ್ಲಿ ಇಂಜಿನಿಯರಿಂಗ್ ಬಂದಿದೆ ಆ್ಯಂಡ್ ಬೇರೆ ಬೇರೆ ಸ್ಟ್ರೀಮ್ಸ್ ಬರ್ತಾ ಇದೆ. ಸೊ ಇದು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಹೋಗಿ ಇಂಡಿಯಾ ಶುಡ್ ಬಿಕಮ್ ಮೋಸ್ಟ್ ಆಫ್ ಅ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ದೆನ್ ಆಫ್ ಅ ಥಿಯರಿ. ಸುಮ್ಮನೆ ಓದ್ತೀವಿ, 100 ಮಾರ್ಕ್ಸ್ಗೆ 80 ತೊಗೊಳ್ತೀವಿ, ಅವನಿಗೆ ಲೈಫ್ ಲೀಡ್ ಮಾಡೋಕ್ಕೆ ಬರಲ್ಲ ವ್ಯಕ್ತಿಗೆ. ಅವನು ಯಾವುದೋ ಒಂದು ಕಂಪ್ನಿಗೆ ಹೋಗಿ ಒಬ್ಬ ಕೂಲಿಯಾಗಿ ಹಂಗೆ ಕೆಲಸ ಮಾಡ್ಕೊಂಡೇ ಹೋಗ್ಬಿಡ್ತಾನೆ. ಏನು ಓದಿರೋರು, 2ನೇ ಕ್ಲಾಸ್ ಓದಿರೋರು ಇವತ್ತು 2,000 ಕೋಟಿ ಕಂಪ್ನಿ ಕಟ್ತಾರೆ. ಸೊ ಈ ಒಂದು ಥಿಂಕಿಂಗ್ ಚೇಂಜ್ ಆಗಬೇಕು. ಅಕಾಡೆಮಿಕ್ಸಲ್ಲೂ ಇದು ಬರಬೇಕು. ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬರಲೇಬೇಕು. ಅದಕ್ಕೆ ರೀಸೆಂಟ್ಲಿ ಸರ್ ಒಂದು ಆರ್ಟಿಕಲ್ ಸಹ ಬಂದಿತ್ತು, ಅದನ್ನು ನಾನು ಶೇರ್ ಮಾಡ್ತೀನಿ. ಗ್ರಾಮ ಪಂಚಾಯಿತಿ ಸದಸ್ಯರಿಗೆ, ಮೆಂಬರ್ಸ್ಗೆ ಸರ್ಕಾರದಿಂದಾನೇ ಈ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ಬೇಕು ಅಂತ ಆರ್ಟಿಕಲ್ ಸಹ ಬಂದಿದೆ. ಅದನ್ನು ನಾವು ಸರ್ಕಾರಕ್ಕೆ ಮನವಿ ಸಹ ಮಾಡಿದ್ದೀವಿ, ನಾವು ಹೇಳ್ಕೊಡಕ್ಕೆ ರೆಡಿ ಇದ್ದೀವಿ ಅಂತ. ಲೆಟ್ ಸಿ ಹೌ ಇಟ್ ಗೋಸ್ ಸರ್. ಅಂದರೆ ಎಲ್ಲರನ್ನೂ ಒಂಥರ ಕ್ಲರ್ಕ್ ಮೆಂಟಾಲಿಟಿಗೆ ತಯಾರು ಮಾಡ್ತಿದ್ದೀವಿ ಅಂತ ಅನ್ಸುತ್ತೆ. ವೇರ್ ನೀನು ಸೂಪರಾಗಿ ಓದ್ತೀಯ ಅಂತಂದರೆ ಓಕೆ, ನಿಂಗೊಂದು ಒಳ್ಳೆ ಅಮೌಂಟ್ ಈ ಕಂಪ್ನಿನಲ್ಲಿ ಕಾಯ್ತಾ ಇದೆ, ಒಳ್ಳೆ ಪ್ಯಾಕೇಜ್ ತಗೋ ಹೋಗು, ಅದಕ್ಕೆ ಪ್ರಿಪೇರ್ ಆಗು ಅಂತ. ನಾವು ಮನೇಲಿ ಯಾರೂ ನಿಂಗೆ ಬೇರೆ ಏನೋ ಪೊಟೆನ್ಷಿಯಲ್ ಇದೆ ಹೋಗಿ ಮಾಡು ಅನ್ನೋದಕ್ಕಿಂತ ವಿ ಆರ್ ಆಲ್ವೇಸ್ ಇನ್ಸಿಸ್ಟೆಡ್ ಬೈ ದ್ಯಾಟ್. ಅಂದರೆ ಬ್ಯಾಕ್ಗ್ರೌಂಡು ಹಂಗೆ ಇರುತ್ತೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಅಂದರೆ ಹೆಂಗೋ ಹೊಟ್ಟೆಗೆ ಊಟ ಸಿಕ್ಕರೆ ಸಾಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದೀವಿ. ಸೊ ಅದು ಊಟ ಸಿಗುತ್ತೆ, ಅದು ಈಸಿಯಾಗೆ ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಇಫ್ ಯು ರಿಯಲಿ ಹ್ಯಾವ್ ಅ ಸ್ಕಿಲ್, ನಾಲೆಜ್ನ ಬೆಳೆಸ್ಕೊಂಡು ಎನಿ ಫೀಲ್ಡ್, ಅಂದರೆ ನಾನು ಹೇಳೋದು ಎನಿಥಿಂಗ್ ಸರ್, ಸಿನಿಮಾ ಫೀಲ್ಡ್ ಆಗಲಿ, ಏನೇ ಫೀಲ್ಡ್, ಆ ಫೀಲ್ಡಲ್ಲಿ ನಾವು ವೆರಿ ಡೀಪಾಗಿ ಹೋಗಿ ಅನಲೈಸ್ ಮಾಡಿ ತುಂಬ ಪ್ಯಾಷನೇಟ್ ಆಗಿ ಮಾಡಿದ್ರೆ ಒಂದು ಲೆವೆಲ್ಗೆ ಹೋಗಿ ನಾವು ಡೆಫಿನೆಟ್ಲಿ ನಮ್ಮ ಲೈಫನ್ನು ಕಟ್ಕೋಬೋದು ಅಂತ ನನ್ನ ಒಂದು ಅನಿಸಿಕೆ ಸರ್. ಈಗ ಇನ್ವೆಸ್ಟ್ಮೆಂಟಿಗೆ ಬರೋರು ಅಥವಾ ನನ್ನಂಥ ಆಸಕ್ತರಿಗೆ ಸಹಜವಾಗಿ ಮೂಡುವಂಥ ಪ್ರಶ್ನೆ ಏನು ಅಂತಂದರೆ, ಈಗ ಇವರು ನಾವು ಹೋಗಬೇಕು ಅಂತ ಅಂದ್ಕೊಂಡಿರೋ ರೂಟಲ್ಲಿ ಸುಮಾರು ದೂರ ಟ್ರಾವೆಲ್ ಮಾಡಿಬಿಟ್ಟಿದ್ದಾರೆ, ಸುಮಾರು ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದಾರೆ. ನಮ್ಮ ಕ್ಯೂರಿಯಾಸಿಟಿ ಏನಿರುತ್ತೆ, ಇವರು ಇಯರ್ ಆನ್ ಇಯರ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದರು, ಇಲ್ಲ ಅಂತಂದರೆ ರಿಟರ್ನ್ಸ್ ಹೆಂಗೆ ತೊಗೊಂಡಿದ್ರು, ಇವತ್ತಿನ ದಿನ ಇವ್ರ ಸ್ಟೇಟಸ್ ಹೇಗಿದೆ ರಿಗಾರ್ಡಿಂಗ್ ಟು ಸ್ಟಾಕ್ ಮಾರ್ಕೆಟ್, ಕಾರ್ಪಸ್ ಏನಿದೆ ಅಂತ ತಿಳ್ಕೊಳ್ಳೋದು ಅಂತ. ಇಫ್ ಯು ಕ್ಯಾನ್ ಗಿವ್ ಒಂಥರ ಬ್ರೇಕ್ ಡೌನ್ ಅಬೌಟ್ ಯುವರ್ ಫೈನಾನ್ಷಿಯಲ್ ಸ್ಟಾಕ್ ಮಾರ್ಕೆಟ್ ಸ್ಟೇಟಸ್ ಹೇಳ್ಬೋದಾ? ನೀವು ಸ್ಟಾರ್ಟ್ ಮಾಡಿದ್ರಿಂದ ಹಿಡಿದು ಇಲ್ಲಿವರೆಗೂ. ಸರ್ ನಾವು ಸ್ಟಾರ್ಟ್ ಮಾಡಿದವಾಗ ವಿತ್ 2-3 lakhs ಕ್ಯಾಪಿಟಲ್ ಸ್ಟಾರ್ಟ್ ಮಾಡಿದ್ದು. ಸೊ ಆ 3 lakhs ಸಹ ನಾವು ಝೀರೋ ಮಾಡಿದ್ದೀವಿ. ಸೊ ಆಮೇಲೆ ಯಾವುದೋ ಒಂದು ಸಣ್ಣ ಪುಟ್ಟ ಚೀಟಿ ಹಾಕ್ಕೊಂಡು ಆ ಚೀಟಿ ದುಡ್ಡನ್ನು ಅದರಲ್ಲಿ ಸಾಲ ಎಲ್ಲ ತೀರಿಸ್ಕೊಂಡಿದ್ದೀವಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಪೀಪಲ್ ಸ್ಟಾರ್ಟೆಡ್ ಟ್ರಸ್ಟಿಂಗ್ ಅಸ್. ಒಂದು 2021 ಒಂದು ಫ್ಯೂ ಲ್ಯಾಕ್ಸಲ್ಲಿ, ಮೇ ಬಿ ಒಂದು ಫ್ಯೂ ಲ್ಯಾಕ್ಸಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ವಿ ಆರ್ ವಿನ್ ಸಮ್ ಫ್ಯೂ ಕ್ರೋರ್ಸಲ್ಲಿ ಮಾಡ್ತಾ ಇದ್ದೀವಿ. ಎವ್ರಿ ಇಯರ್ ಕ್ಲಾರಿಟಿಯಿಂದ ಹೇಳ್ತೀನಿ, ಎವ್ರಿ ಇಯರ್ ಐ ಆಮ್ ಮೇಕಿಂಗ್ 8 digit ಪ್ರಾಫಿಟ್ಸ್. ಲಾಸ್ಟ್ ಇಯರು ಮಾಡಿದ್ದೀನಿ, ಈ ವರ್ಷನೂ ಮಾಡಿದ್ದೀನಿ, ಬರೋ ವರ್ಷನೂ ಮಾಡ್ತೀನಿ. ಸೊ ಆ ಕಾನ್ಫಿಡೆನ್ಸ್ ನನಗಿದೆ. ಆ್ಯಂಡ್ ನಮ್ಮ ವಿದ್ಯಾರ್ಥಿಗಳು ಸಹ ಮಾಡ್ತಾಯಿದ್ದಾರೆ. ರೀಸೆಂಟ್ಲಿ ಒಬ್ಬರು ಸ್ಟೂಡೆಂಟು, ಶಿ ಹ್ಯಾಸ್ ಮೇಡ್ ಲಾಸ್ಟ್ 1 year ಒಂದು 20 lakhsವರೆಗೂ ಪ್ರಾಫಿಟ್ ಮಾಡಿದ್ದಾರೆ ಲಾಸ್ಟ್ 1 year. ಆ್ಯಂಡ್ ಒನ್ ಮೋರ್ ಕ್ಯಾಪಿಟಲ್ ಆಫ್ 60 lakhs. 60 lakhsಲ್ಲಿ 20 lakhs ಅಂದರೆ ಇಟ್ಸ್ ಅ ಡೀಸೆಂಟ್ ಪ್ರಾಫಿಟ್. ಅಂದರೆ ಅದೇ ಯೋಚನೆ ಮಾಡಿ, ನೀವು 60 ಲಕ್ಷ ನಿಮ್ಮ ಅಂದರೆ ಯಾರ ಕೈಲಾದರೂ ಇದ್ದಿದ್ರೆ 60 ಲಕ್ಷಕ್ಕೆ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ, ಯಾವುದೋ ಒಂದು ಫ್ಲ್ಯಾಟ್ ತೊಗೊಳ್ಳೋಣ, ಒಂದು ಮನೆ ತೊಗೊಳ್ಳೋಣ, ಮತ್ತೆ 30,000 ಬ್ಯಾಗ್ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಡೋಣ, ಹಿಂಗೆ ಯೋಚನೆ ಮಾಡ್ತೀವಿ ಹೊರತು 60 ಲಕ್ಷ ಇಟ್ಕೊಂಡು ತಿಂಗಳಿಗೆ ಅಟ್ಲೀಸ್ಟ್ 1.5 ಲಕ್ಷ ದುಡಿಯೋದು ಹೇಗೆ, ಆ ಮಾರ್ಗನ ಸೊ ದಟ್ಟು ವುಮೆನ್ ಟ್ರೇಡರ್ ಸೊ ಅವರು ಕಂಡುಕೊಂಡಿದ್ದಾರೆ. ಆ ಥರ ತುಂಬ ಜನನ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಸ್ಟೂಡೆಂಟ್ಸ್ ಹತ್ರ ಸಮ್ ಪೀಪಲ್ ಹ್ಯಾವ್ 10 lakhs, ಸಮ್ ಪೀಪಲ್ ಹ್ಯಾವ್ 10 crores ಈ ಥರ ಕ್ಯಾಪಿಟಲ್ ಇಟ್ಕೊಂಡು ಮಾಡ್ತಾರೆ. ಸೊ ರಫ್ಲಿ ವಿ ಆರ್ ಮ್ಯಾನೇಜಿಂಗ್ 10 crores, ರಫ್ಲಿ ವಿ ಆರ್ ಮ್ಯಾನೇಜಿಂಗ್ 100 crores ಫಂಡ್ ಸರ್. ವಾವ್. ಸೊ ಫಾರ್ 100 crores ಫಂಡ್ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಅದು ಪ್ರೌಡ್ಲಿ ನಾವು ಹೇಳ್ತೀವಿ. ಪ್ರಾಬಬಿಲಿಟಿ ನಿಮ್ಮ ಸ್ಟೂಡೆಂಟ್ಸ್ದು ಮೇಕಿಂಗ್ ಪ್ರಾಫಿಟ್ಸ್ ಎಷ್ಟಿದೆ? ಮೋರ್ ದೆನ್ 80% ದೇ ವಿಲ್ ಡೆಫಿನೆಟ್ಲಿ ಮೇಕ್ ಪ್ರಾಫಿಟ್ ಸರ್. ಅಂದರೆ ನಮ್ದು ಹೆಂಗಂದರೆ ಈ ಮಂತೇ ದುಡ್ಡು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಈ ಮಂತ್ ನಾನು ದುಡ್ಡು ಮಾಡ್ತೀನ, ಈವನ್ ಐ ಆಮ್ ನಾಟ್ ಶೋರ್. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ನೆಕ್ಸ್ಟ್ 6 months ನಾನು ದುಡ್ಡು ಮಾಡಿರ್ತೀನಿ, ನೆಕ್ಸ್ಟ್ 1 year ನಾನು ದುಡ್ಡು ಮಾಡಿರ್ತೀನಿ. ಈ ತಿಂಗಳೇ ಮಾಡಬೇಕು, ಈ ವಾರನೇ ದುಡ್ಡು ಮಾಡಬೇಕು, ಅದು ಇಟ್ಸ್ ನಾಟ್ ಪಾಸಿಬಲ್. ಬಿಕಾಸ್ ಈ ವೀಕ್ ನಂದು ಮೈನಸ್ ಇರ್ಬೋದು, ನೆಕ್ಸ್ಟ್ ವೀಕ್ ಪ್ಲಸ್ ಇರ್ಬೋದು. ವರ್ಷದಲ್ಲಿ 52 ವಾರ ಇದೆ. 52 ವಾರದಲ್ಲಿ 45 ವಾರವರೆಗೂ ನಾವು ಗೆಲ್ಬೋದು. ಇನ್ನೊಂದು 7-8 ವಾರ ಬ್ಯಾಡ್ ಡೇಸ್, ಬ್ಯಾಡ್ ಟೈಮ್, ವಿ ಮೇ ಲೂಸ್ ಕ್ಯಾಪಿಟಲ್, ಸಮ್ ಕ್ಯಾಪಿಟಲ್. ಇದು ಶಾರ್ಟ್ ಸ್ಪ್ರಿಂಟ್ ಅಲ್ಲ, ಮ್ಯಾರಥಾನ್, ಅದಕ್ಕೆ ರೆಡಿ ಆಗಿರಬೇಕು.
ಟೆಸ್ಟ್ ಮ್ಯಾಚ್ ಥರ ಆಡ್ಕೊಂಡು ಹೋದ್ರೆ ಇಟ್ಸ್ ಅ ಬೆಸ್ಟ್. ಸೊ ಎವ್ರಿ ಡೇ ಇಸ್ ಅ ನ್ಯೂ ಮ್ಯಾಚ್. ಅಂದರೆ ನಿನ್ನೆ ನೀವು ಕಲ್ತಿರೋದು, ನಿನ್ನೆ ನೀವು ದುಡ್ಡು ಮಾಡಿರ್ಬೋದು, ಬಟ್ ಇವತ್ತು ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ನಿನ್ನೆ ನೀವು ಆಡಿರೋ ಕ್ಲೀನ್ ಬಾಲು 4-6 ಹೊಡೆಯೋಕ್ಕಾಗಲ್ಲ. ಇವತ್ತು ಪಿಚ್ ಬೇರೆ ಥರ ಆಡ್ತಾ ಇದೆ. ಆ ಪಿಚ್ಚನ್ನ ನೀವು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ಸೊ ಇವತ್ತು ನೀವು ಡಕ್ಔಟ್ ಆಗ್ಬೋದು, ನಾಳೆ ಮತ್ತೆ ಹೊಸ ಮ್ಯಾಚು. ಸೊ ಈ ಥರ ನಾವು ಒಂದು ಕ್ರಿಕೆಟ್ಗೆ ಹೋಲಿಸ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ಇನ್ನೂ ಬೆಟರ್ ಅಂತಲೇ ಹೇಳ್ಬೋದು. ಓಕೆ, ನಿಮ್ಮ ಜರ್ನಿನಲ್ಲಿ ಯಾವತ್ತು ಒಂದು ದಿನದಲ್ಲಿ ಹೈಯೆಸ್ಟ್ ಲಾಸ್ ಮಾಡ್ಕೊಂಡಿರೋದು, ಅಟ್ ದ ಸೇಮ್ ಟೈಮ್ ಹೈಯೆಸ್ಟ್ ಪ್ರಾಫಿಟ್ ಮಾಡಿರೋದು? ಸರ್, ಒಂದು ದಿವಸ ಅಂದರೆ ನಾನು ಒಂದು ಟ್ರೇಡ್ ಹಾಕಿದ್ದೆ ಬಜಾಜ್ ಫಿನಾನ್ಸಲ್ಲಿ. ಒಂದೇ ದಿವಸ ಅವತ್ತು ನಾನು 88 lakhs ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ಆ್ಯಂಡ್ ಹೈಯೆಸ್ಟ್ ಲಾಸ್ ಅಂದರೆ ರೀಸೆಂಟಾಗೆ ನಾನು ಒಂದು ಬುಕ್ ಮಾಡಿದ್ದೀನಿ, ಒಂದು ಲಾಸು ಒಂದು 12 lakhs ಬುಕ್ ಮಾಡಿದ್ದೀನಿ. ಹೈಯೆಸ್ಟ್ ಲಾಸ್ 12 lakhs. ಬಿಕಾಸ್ ಹೈಯೆಸ್ಟ್ ಲಾಸ್ ಏನಾದ್ರು 88 lakhsಗಿಂತ ಜಾಸ್ತಿ ಇದ್ರೆ ನಾನು ಇಲ್ಲಿ ಇರ್ತಾ ಇರಲಿಲ್ಲ. ಸೊ ಡೆಫಿನೆಟ್ಲಿ ವೆನ್ ಐ ಆಮ್ ಮೇಕಿಂಗ್ ಪ್ರಾಫಿಟ್ ಐ ವಿಲ್ ಮೇಕ್ ಬಿಗ್ ಪ್ರಾಫಿಟ್. ವೆನ್ ಐ ಆಮ್ ಲೂಸಿಂಗ್ ಐ ವಿಲ್ ಲೂಸ್ ಸ್ಮಾಲ್ ಲಾಸ್. ಸೊ 12 lakhs ಸ್ವಲ್ಪ ಜನಕ್ಕೆ ದೊಡ್ಡ ಅಮೌಂಟ್ ಇರ್ಬೋದು, ಬಟ್ ನನಗೆ ಇಟ್ಸ್ ಓಕೆ. ನನಗೇನು ಅಷ್ಟು ದೊಡ್ಡ ಅಮೌಂಟ್ ಅಲ್ಲ ಅನ್ಸುತ್ತೆ. ಬಿಕಾಸ್ ಎವ್ರಿ ಮಂತ್ ನಮ್ಮ ಸಂಸ್ಥೆ ನಡೆಸೋದಕ್ಕೆ ನಾವು ಒಂದು 30 lakhs ವಿ ಸ್ಪೆಂಡ್. ಬಿಕಾಸ್ 60 ಎಂಪ್ಲಾಯೀಸ್ಗೆ ಆಗಲಿ, 8 ಬ್ರಾಂಚಸ್, ರೆಂಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಆಲ್. ಸೊ ಬಿಕಾಸ್ ನಮ್ಮದು ಏನೇ ಇದ್ರು ಟರ್ನ್ ಓವರ್ಸ್ ಎಲ್ಲ ಕ್ರೋರ್ಸಲ್ಲಿ ಇರುತ್ತೆ. ಇಟ್ಸ್ ಓಕೆ, ಬಟ್ ಫಾರ್ ಸಮ್ ಒನ್ 12 lakhs ಈಸ್ ಅ ಬಿಗ್ ಅಮೌಂಟ್. ನೀವು ಕೇಳ್ಬೋದು, ಆ 12 lakhsನ ಲಾಸ್ ಮಾಡ್ಕೊಳ್ಳೋಬೋದು, ಬೇರೆಯವ್ರು ಕೊಡ್ಬೋದಾಯ್ತಲ್ಲ. ಸೊ ಇವತ್ತು 12 lakhs ಲಾಸ್ ಆಗಿದೆ. ಇವಾಗ ನೀವು ವೆರಿ ಸಿಂಪಲ್ ಸರ್, ನೀವು 1000 ರೂಪಾಯಿ ಕಳ್ಕೊಳ್ಳೋಕೆ ರೆಡಿ ಇದ್ದರೆ ನೀವು ಲಕ್ಷ ಮಾಡ್ತೀರಾ, ಲಕ್ಷ ಕಳ್ಕೊಳ್ಳೋಕೆ ರೆಡಿ ಇದ್ದರೆ ಕೋಟಿ ಮಾಡ್ತೀರಾ, ಕೋಟಿ ಕಳ್ಕೊಳ್ಳೋಕೆ ರೆಡಿ ಇದ್ದರೆ 100 ಕೋಟಿ ಮಾಡ್ತೀರಾ. ನೀವು ಏನೂ ಕಳ್ಕೊಳ್ಳೋಕೆ ರೆಡಿ ಇಲ್ಲ ಅಂದರೆ ನೀವೇನೂ ಮಾಡಲ್ಲ. ಇದೇ ಸತ್ಯ. ಈಗ ಒಬ್ರ ಹತ್ರ ಟೈಮೇ ಇಲ್ಲ, ನಂಗೆ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತ ಆಸೆ ಇದೆ, ದಿನ ಸಿಕ್ಕಾಬಿಟ್ಟೆ ಕೆಲಸ, ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಕೆಲಸ ಮಾಡ್ತೀನಿ ಸರ್, ಮಾರ್ಕೆಟ್ ಇರೋ ಟೈಮಲ್ಲಿ ನಾನು ಬ್ಯುಸಿ ಇರ್ತೀನಿ, ನಂಗೆ ನೋಡೋದಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆದರೆ ನಂಗೆ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತ ಆಸೆ ಇದೆ, ಇನ್ವೆಸ್ಟ್ ಮಾಡಬೇಕು ಅಂತ ಆಸೆ ಇದೆ, ಅವರು ನೀವು ಕೊಡೋ ಸಿಂಪಲ್ ಸಜೆಷನ್ ಏನು? ಸರ್, ಅವ್ರಿಗೆ ಬೆಸ್ಟ್ ಅಂದರೆ SIP, ಅಂದರೆ ತಿಂಗಳ SIP ಕಟ್ಟಿ ಮ್ಯೂಚುವಲ್ ಫಂಡಲ್ಲಿ ಮಾಡಿ ETF ಅಲ್ಲಿ ಹಾಕಿ. ಆ್ಯಂಡ್ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಆಲ್ಗೋ ಟ್ರೇಡಿಂಗ್. ಸೊ ಆಲ್ಗೋ ಅಲ್ಲಿ ಆಟೋಮೇಟೆಡ್ ಇರ್ತದೆ ಎಲ್ಲ. ಸೊ ಅದ್ರ ಪಾಡಿಗೆ ಅದು ನೀವು ಬೆಳಗ್ಗೆ 9 ಗಂಟೆಗೆ ಎದ್ಬಿಟ್ಟು ಜಸ್ಟ್ ರನ್ ಅಂತ ಮಾಡಿಬಿಟ್ರೆ ಸಾಕು, ಅದೇ ಟ್ರೇಡ್ ಆಗುತ್ತೆ, ಅದೇ ಎಕ್ಸಿಟ್ ಆಗುತ್ತೆ. ಸೊ ಆಟೋಮೇಟೆಡ್ ಸ್ಟ್ರಾಟಜೀಸ್ ಇದೆ, ದಟ್ ಈಸ್ ಬೆಸ್ಟ್. ಬಟ್ ಏನಂದರೆ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಆಲ್ಗೋ ವರ್ಕ್ಸ್. ಸುಮ್ಮನೆ ನಾನು ಆಲ್ಗೋ ಗೊತ್ತಿದೆ, ಯಾರೋ ಸರ್ ಮಾಡ್ತಾ ಇದ್ದಾರೆ, ನಾನು ಮಾಡ್ತೀನಿ ಅನ್ನೋದ್ರ ಬದಲು ಸಬ್ಜೆಕ್ಟ್ ನಾಲೆಜ್ ತಿಳ್ಕೊಳ್ಳಿ. ದರ್ ಈಸ್ ಅ ವೀಕೆಂಡ್ ಬ್ಯಾಚ್, ಎವ್ರಿ ಸ್ಯಾಟರ್ಡೆ ಸಂಡೇ ನಮ್ಮದು ಬ್ಯಾಚಸ್ ಇರುತ್ತೆ. ಬೇಕಾದ್ರೆ ನೀವು ಕ್ಲಾಸ್ಗೆ ಬನ್ನಿ, ನಾನು ಹೇಳ್ತಿರೋದು ನಮ್ಮ ಸಂಸ್ಥೆಗೆ ಬನ್ನಿ ಅಂತಲ್ಲ, ಎಲ್ಲಾದರೂ ಹೋಗಿ ಒಳ್ಳೆ ಕಡೆ ಹೋಗಿ ನಾಲೆಜ್ ಗೇನ್ ಮಾಡಿ. ಸೊ ನಾಲೆಜ್ನ ಗೇನ್ ಮಾಡಿ. ಡೆಫಿನೆಟ್ಲಿ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್, ಆಟೋಮೇಟೆಡ್ ಟ್ರೇಡ್ಸ್ ಎಲ್ಲ ಇದೆ, ತುಂಬ ಇಂಪ್ರೂವ್ ಆಗಿದೆ. ಸೊ ಲಾಸ್ಟ್ 10-15 ಇಯರ್ಸಿಂದ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದವಾಗ ನಮ್ಮ ಕಾಲದಲ್ಲಿ, ಸೊ ಅಂದರೆ ಜಸ್ಟ್ 10 years ಬ್ಯಾಕ್ ನಾನು ಹೇಳ್ತಿರೋದು. ಸೊ ನಾವು ಸ್ಟ್ರಾಟಜಿ ಬಿಲ್ಡ್ ಮಾಡೋದಕ್ಕೆ ಎಕ್ಸೆಲ್ ಎಲ್ಲ ಯೂಸ್ ಮಾಡ್ತಾ ಇದ್ವಿ. ಅವಾಗ ಯಾವುದೋ investing.com ಯೂಸ್ ಮಾಡ್ತಾ ಇದ್ವಿ. ಇವಾಗ ಎಂತೆಂಥ ಪ್ಲಾಟ್ಫಾರ್ಮ್ ಬಂದಿದೆ ಅಂದರೆ, ನೀವು ಜಸ್ಟ್ ಅಲ್ಲಿ ಸಿಮ್ಯುಲೇಟರಲ್ಲಿ ಹಾಕಿದ ತಕ್ಷಣ ಮ್ಯಾಕ್ಸ್ ಪ್ರಾಫಿಟ್ ಎಷ್ಟಿದೆ, ಮ್ಯಾಕ್ಸ್ ಲಾಸ್ ಎಷ್ಟಿದೆ, ಇದರಲ್ಲಿ ನಿಮ್ಗೆ ಎಷ್ಟು ಪ್ರಾಬಬಿಲಿಟಿ ಆಫ್ ಗೆಲ್ಲೋದು ಎಷ್ಟಿದೆ, ಅಷ್ಟು ಆ ಲೆವೆಲಲ್ಲಿ ಟೆಕ್ನಾಲಜಿ ಮುಂದೆ ಇದೆ. ಸೊ ಇವಾಗ ಟ್ರೇಡಿಂಗ್ ಕಲಿಬೇಕು, ಇನ್ವೆಸ್ಟಿಂಗ್ ಮಾಡಬೇಕು ಅಂದರೆ ದ ವರ್ಲ್ಡ್ ಈಸ್ ಸೋ ಟ್ರಾನ್ಸ್ಪರೆಂಟ್. ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂದರೆ ನಿಮಗೆ ಈಸಿಯಾಗಿ ಧೈರ್ಯ ತುಂಬುತ್ತೆ. ಈ ಟ್ರೇಡಲ್ಲಿ ಮ್ಯಾಕ್ಸಿಮಮ್ ಲಾಸ್ 800 ರೂಪಾಯಿ ಇರ್ತದೆ, ಅದ್ರ ಮೇಲೆ ಲಾಸ್ ಹೋಗಲ್ಲ. ಆ ಥರ ಸ್ಟ್ರಾಟಜೀಸ್ ಎಲ್ಲ ಇದೆ. ಪ್ರಾಫಿಟ್ ಬಂದರೆ 5,000 ಪ್ರಾಫಿಟ್ ಬರುತ್ತೆ. ಆ ಥರ ತುಂಬ ಸೇಫ್ ಸ್ಟ್ರಾಟಜೀಸ್ ಎಲ್ಲ ಇದೆ ಮಾರ್ಕೆಟಲ್ಲಿ, ವಿಚ್ ಮೆನಿ ಪೀಪಲ್ ಡೋಂಟ್ ನೋ. ಸೊ ಮಾರ್ಕೆಟಲ್ಲಿ ತುಂಬ ಜನ ಏನಕ್ಕೆ ಬರಲ್ಲ ಅಂದರೆ, ಇದರಲ್ಲಿ ಬಂದರೆ ಲಕ್ಷ ಹೋದರೆ ಲಕ್ಷ ಅಂತಾರೆ. ಇದು ಬಂದರೆ ಲಕ್ಷ ಹೋದರೆ ಲಕ್ಷ ಅಲ್ಲ, ಬಂದರೆ ಲಕ್ಷ ಹೋದರೆ 1000. ಆ ಥರ ಸೇಫೆಸ್ಟ್ ಸ್ಟ್ರಾಟಜೀಸು ಇದೆ, ನಾವು ತಿಳ್ಕೊಬೇಕಷ್ಟೇ. ಯು ಹ್ಯಾವ್ ಟು ಗೋ ಡೀಪ್ ಇನ್ಸೈಡ್ ದ ಮಾರ್ಕೆಟ್ಸ್. ನಾನು ಒಂದು ಸಿಂಪಲ್ ಪ್ರಶ್ನೆ ವೀಕ್ಷಕರು ಕೇಳೋದು, ಸ್ಟಾಕ್ ಮಾರ್ಕೆಟಲ್ಲಿ ಬಂದರೆ ಲಕ್ಷ ಹೋದರೆ ಲಕ್ಷ ಅನ್ನಂಗಿದ್ರೆ 465 ಲಕ್ಷ ಕೋಟಿ ಏನಕ್ಕೆ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಶೇರ್ ಮಾರ್ಕೆಟ್ ದುಡ್ಡು ಹಾಕ್ತಾರೆ, ಯೋಚನೆ ಮಾಡಿ. ಆ್ಯಂಡ್ ನೀವು ಇನ್ವೆಸ್ಟ್ ಮಾಡೋ LIC ಕಂಪನಿ, LICಯಲ್ಲಿ ನೀವೆಲ್ಲರೂ ಬಾಂಡ್ ಹಾಕಿರ್ತೀರ. LIC ಹ್ಯಾಸ್ ಇನ್ವೆಸ್ಟೆಡ್ 1 lakh crore ಇನ್ ಸ್ಟಾಕ್ ಮಾರ್ಕೆಟ್. ಸೊ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಿದ್ದರೆ LIC ಕಂಪ್ನಿನೂ ಬೀಳುತ್ತೆ. ಸೊ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟಾಕ್ ಮಾರ್ಕೆಟ್. ಓಕೆ. ಆ್ಯಂಡ್ ಸೆಬಿ ಹೇಳುತ್ತೆ 90% ಆಫ್ ದ ಪೀಪಲ್ ಈ ಆಪ್ಷನ್ ಸೆಲ್ಲಿಂಗಲ್ಲಿ ಲಾಸೇ ಮಾಡ್ಕೊಳ್ತಾರೆ. 90-93%. ಓನ್ಲಿ 7-10% ಪೀಪಲ್ ಮಾತ್ರ ಅದ್ರ ಲಾಭ ಮಾಡೋದು ಅಂತ. ಬಟ್ ನನಗೆ ಆಶ್ಚರ್ಯ ಆಗಿದೆ ಏನು ಅಂತಂದರೆ, TD ಅಕಾಡೆಮಿನಲ್ಲಿ ನೀವು ಆಪ್ಷನ್ ಸೆಲ್ಲಿಂಗೇ ನಿಮ್ಮದು ಫೇಮಸ್ ಕೋರ್ಸು. ಆ್ಯಂಡ್ ಅದರಿಂದ ರೆಂಟ್ ಅರ್ನಿಂಗ್ ಸ್ಟ್ರಾಟಜಿ ಅಂತ ಹೇಳ್ಕೊಡ್ತೀರಾ, ಅದರಲ್ಲಿ ಲಾಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ. ಹೆಂಗೆ ಇದು ಎರಡು ಒಂಥರ ಯೂನಿವರ್ಸಲಿ ಡಿಫ್ರೆಂಟ್ ಪ್ರಪೋರ್ಷನ್ಸಲ್ಲಿದೆ?
ಸರ್ ಆಪ್ಷನ್ ಬೈಯಿಂಗಲ್ಲಿ 95% ಲಾಸ್ ಆಗುತ್ತೆ. ಓಕೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಪ್ಷನ್ ಸೆಲ್ಲಿಂಗ್ ವಿಚ್ ಇಸ್ ಆಪೋಸಿಟ್ ಟು ಆಪ್ಷನ್ ಬೈಯಿಂಗ್. ಸರ್ ಸ್ಟಾಕ್ ಮಾರ್ಕೆಟಲ್ಲಿ 2 ಥರ ಇದೆ. ಒಂದು ಕೆಸಿನೋ ನಡೆಸೋದು, ಕೆಸಿನೋಗೆ ಹೋಗಿ ಜೂಜಾಡೋದು. ಜನ ಜೂಜಾಡೋದಕ್ಕೆ ಹೋಗ್ತಾರೆ. ಯಾಕಂದರೆ ಜೂಜಾಡೋದಕ್ಕೆ ಕಡಿಮೆ ದುಡ್ಡು, ನೀವು 10,000 ಹಾಕಿದ್ರೆ 1 ಲಕ್ಷ ಬರುತ್ತೆ. ಬಟ್ ಜೂಜ್ ನಡೆಸೋದಕ್ಕೆ ನೀವು 1 ಲಕ್ಷ ಹಾಕಿದ್ರೆ ನಿಮ್ಗೆ ಬರೋದೇ 2,000. ಈ ಗೇಮ್ಗೆ ಯಾರೂ ಹೋಗಲ್ಲ. ಆ ಗೇಮನ್ನೇ ನಾವು ಹೇಳ್ಕೊಡ್ತೀವಿ. ಸೊ ನಮ್ದೆಲ್ಲ ಟಿ ಡಿ ಸಂಸ್ಥೆಯಲ್ಲಿ ನೀವು 1 ಲಕ್ಷ 2 ಲಕ್ಷ ಹಾಕಿದ್ರೆ ನಿಮ್ಗೆ ಬರೋದೇ 2-3 ಸಾವಿರ ಅಷ್ಟೇ. ನಾವು ಸ್ಟ್ರೈಟಾಗೇ ಹೇಳ್ತೀವಿ. ಸೊ ನಿಮಗೆ ಕಡಿಮೆ ದುಡ್ಡು ಆಸೆ ಇದ್ದರೆ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟ್ ಕಲಿಯೋದಕ್ಕೆ ಬನ್ನಿ. ನಿಮಗೆ ದುರಾಸೆ ಇದ್ದರೆ ಸ್ಟಾಕ್ ಮಾರ್ಕೆಟ್ಗೆ ಕಾಲೇ ಇಡಬೇಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಇಲ್ಲಿ ನೀವು 1,000 ರೂಪಾಯಿ ಹಾಕ್ಬಿಟ್ಟು 10,000 ಮಾಡಕ್ಕೆ ಬಂದರೆ 10,000 ಕೋಟಿ ಹಾಕಿ ನಿಮ್ಮ 10,000 ರೂಪಾಯಿ ತಿನ್ನೋದಕ್ಕೆ ಇನ್ನೊಬ್ಬ ಕಾಯ್ತಾ ಇರ್ತಾನೆ. ಸೊ ಅದರಿಂದ ನಾವೆಲ್ಲ ಸಣ್ಣ ಮೀನುಗಳು, ನಮ್ಮ ಮೇಲೆ ತಿಮಿಂಗ್ಳಗಳು ಇರ್ತವೆ. ಅದರಿಂದ ತಿಮಿಂಗ್ಳ ಯಾವ ಆಟ ಆಡುತ್ತೋ ನಾವು ಅದೇ ಆಟ ಆಡಿದ್ರೆ ನಾವು ಸೇಫ್ ಆಗಿರ್ತೀವಿ. ಸಣ್ಣ ಮೀನುಗಳು ಆಡೋ ಆಟ ಆಡಿದ್ರೆ, ಅಂದರೆ ಜೂಜ್ ಆಡಿದ್ರೆ ಕಳ್ಕೊತೀವಿ, ಜೂಜ್ ಆಡಿಸಿದ್ರೆ ದುಡ್ಡು ಮಾಡ್ತೀವಿ. ಸೊ ಜೂಜ್ ಆಡಿಸೋದ್ರ ಬಗ್ಗೆ ಅಂದರೆ ಅಂದರೆ ಗೇಮ್ ಇಟ್ಸ್ ಅ ಸಿಸ್ಟಮ್ಯಾಟಿಕ್ ಗೇಮ್ ಇರುತ್ತೆ. ಆ ಗೇಮ್ನ ನಾವು ನಡೆಸಿದ್ರೆ ಡೆಫಿನೆಟ್ಲಿ ವಿಲ್ ಬಿ ಪ್ರಾಫಿಟಬಲ್. ಆ್ಯಂಡ್ ನನ್ನ ಫ್ರೆಂಡ್ಸ್ ಸುಮಾರು ಜನ ಇತ್ತೀಚೆಗೆ AI ಎಲ್ಲ ಬಂದು ಡೆವಲಪ್ ಎಲ್ಲ ಆದಮೇಲೆ ChatGPT ನೋಡಿಕೊಂಡು ಡೇ ಟ್ರೇಡ್ ಮಾಡ್ತಾರೆ. ಅದರಲ್ಲಿ ಒಂದು ಪ್ರಾಫಿಟ್ ಲಾಸ್ ಎಷ್ಟು ಏನು ಎಲ್ಲ ಮಾರ್ಕರ್ಸ್ ಕೊಟ್ಬಿಡುತ್ತೆ, ವೆರಿ ರಿಲಿಯಬಲ್ ಅಂತ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಅದೆಷ್ಟು ರಿಲಿಯಬಲ್ ಆಗಿದೆ, ಹೇಗೆ ವರ್ಕ್ ಆಗ್ತಿದೆ ಅದು? ChatGPT ಏನು ಹೇಳುತ್ತೆ ಅಂದರೆ ಲಾಸ್ಟ್ ಪ್ರಾಬಬಿಲಿಟಿ ಡೇಟಾ ಕೊಡುತ್ತೆ. ಐ ಅಗ್ರಿ. ಸೊ ಈ ಲಾಸ್ಟ್ ಇಷ್ಟು ವರ್ಷಗಳಿಂದ ನಡೆದಿರೋ ಡೇಟಾ ನೋಡ್ಕೊಂಡು ಕೊಡುತ್ತೆ. ಸೊ ಇವ್ರು ಏನು ಮಾಡ್ತಾರೆ, ಇನ್ಸ್ಟಿಟ್ಯೂಷನ್ಸ್ ಅಂದರೆ ಸಾವಿರಾರು ಕೋಟಿ ದುಡ್ಡಿರುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನಾವೇನು ಅನ್ಕೊತೀವಿ ಅಂದರೆ ಯಾರೋ ಬರ್ತಾರೆ ಮಾಡ್ತಾರೆ, ಅಲ್ಲ. ದೇರ್ ಆರ್ ಸಮ್ ಪೀಪಲ್ ಹೂ ಆರ್ ಮ್ಯಾನೇಜಿಂಗ್ ಲ್ಯಾಕ್ಸ್ ಆಫ್ ಕ್ರೋರ್ಸ್. ಸಾವಿರಾರು ಕೋಟಿ ಮ್ಯಾನೇಜ್ ಮಾಡೋರು ಇದ್ದಾರೆ. IIT IIM ಅಲ್ಲಿ ಓದಿ ಕುತ್ಕೊಂಡಿರ್ತಾರಲ್ಲಿ ಟ್ರೇಡಿಂಗ್ ಮಾಡೋಕ್ಕೆ. ಅವ್ರ ವಿರುದ್ಧ ನಾವು ಟ್ರೇಡ್ ಮಾಡಬೇಕು. ಸೊ ಆದ್ದರಿಂದ ನೀವು ChatGPT ಮಾಡಿದ್ರೆ ಅವ್ನು ChatGPT ಅಲ್ಲಿ ಅವನು ನೋಡಿರ್ತಾನೆ, ಎಕ್ಸಾಕ್ಟ್ಲಿ ಆಪೋಸಿಟ್ ಅವ್ರು ಮಾಡ್ತಾರೆ. ಸೊ ಲೆಟ್ಸೇ ಇವತ್ತು ನಮ್ಮದು ಚೆನ್ನಾಗಿತ್ತು, ಲಕ್ಕು ಎಲ್ಲ ವರ್ಕೌಟ್ ಆಯಿತು. ನಾಳೆ ChatGPT ಆಪೋಸಿಟ್ ಹೋದರೆ ಮಾರ್ಕೆಟು, ವಿ ಮೇ ಲೂಸ್ ಎಂಟೈರ್ ಕ್ಯಾಪಿಟಲ್. ಸೊ ಅದರಿಂದ ರಿಸ್ಕ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಕಲೀರಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಲೆಟ್ಸೇ ಇವತ್ತು ನಾನು ಒಂದು 2,000 ರೂಪಾಯಿ ಪ್ರಾಫಿಟ್ ಟಾರ್ಗೆಟ್ ಇದೆ. ಅದೇ ಥರ ನಾನು ಇವತ್ತು 2,000 ರೂಪಾಯಿ ಲಾಸ್ಗೆ ನಾನು ಕಟ್ ಮಾಡಬೇಕು ಪೊಸಿಷನ್ಸ್ನ. ಬಟ್ ಜನ ಏನು ಮಾಡ್ತಾರೆ, ಲಾಸ್ ಕಟ್ ಮಾಡಲ್ಲ. ಲಾಸ್ ಆಗ್ತಾ ಇದ್ರೆ ನೋಡ್ಕೊಂಡಿರ್ತಾರೆ. ನನ್ನ ಪ್ರಕಾರ ಅದು ಹಿಂಗೆ ಬಿದ್ದು ಹಿಂಗೆ ಹೋಗ್ಬಿಡುತ್ತೆ ಸರ್ ಅಂತಾರೆ. ಅಷ್ಟರಲ್ಲಿ ಅದು ಬಿದ್ದೇ ಹೋಗಿರುತ್ತೆ, ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಯಾವತ್ತೇ ಆಗಲಿ ನೆವರ್ ಗೋ ಅಗೇನ್ಸ್ಟ್ ದ ಮಾರ್ಕೆಟ್, ಗೋ ವಿತ್ ದ ಮಾರ್ಕೆಟ್. ನಿಮ್ದೇನಾದ್ರು ತಮ್ನೂಲ್ ಇದೆಯಾ? ಅಂದರೆ ಈ ತಮ್ನೂಲ್ ಪ್ರಕಾರ ನಾವು ಫಾಲೋ ಮಾಡ್ತೀನಿ ಅನ್ನೋದಾದರೆ ನೀವು ಅಳವಡಿಸ್ಕೊಂಡಿದ್ದು ಆ್ಯಂಡ್ ನಿಮಗೆ ಅದು ವರ್ಕೌಟ್ ಆಗಿದ್ದು ಇನ್ ಯರ್ ಸಿಸ್ಟಮ್ಯಾಟಿಕ್ ಬಿಸ್ನೆಸ್ ಪ್ಲ್ಯಾನ್? ಟ್ರೇಡಿಂಗಲ್ಲಿ ದೆರ್ ಆರ್ ಲಾಟ್ ಆಫ್ ರೂಲ್ಸ್ ಸರ್. ಅಂದರೆ ಮಾರ್ಕೆಟಲ್ಲಿ ಫಸ್ಟ್ ರೂಲ್ ಏನಂದರೆ ಬೈ ಅಟ್ ಬಾಟಮ್, ಸೆಲ್ ಅಟ್ ಪೀಕ್. ಸೊ ತುಂಬ ಜನ ಏನು ಮಾಡ್ತಾರೆ, ಒಂದು ಸ್ಟಾಕ್ ಎಕ್ಸಾಂಪಲ್ ಐಚರ್ ಮೋಟರ್ಸ್ ಆಗಲಿ, ರಿಲಯನ್ಸ್ ಆಗಲಿ, TCS ಆಗಲಿ ಬಿದ್ದಿರುತ್ತೆ. ಆವಾಗ ಅಂದರೆ ಬಿದ್ದುಬಿಟ್ಟು ಅದು ಸೈಡ್ ವೇಸ್ ಮಾಡ್ತಾ ಇರುತ್ತೆ. ಅಂದರೆ ನಿಂತಿರೋ ಬಸ್ಗೆ ಹತ್ತಬೇಕು. ಬಟ್ ನಾವೇನು ಮಾಡ್ತೀವಿ, TCS 4,000ಕ್ಕೆ ಹೋಗಿರುತ್ತೆ, ಹೋಗ್ತಾ ಇರುತ್ತೆ ಬಸ್ಸು. ಆವಾಗ ಹತ್ತಕ್ಕೆ ಹೋಗ್ತೀವಿ, ಅದು ಅಲ್ಲಿಂದ ಬಿದ್ದುಬಿಡುತ್ತೆ. ನಾವು ಬಿದ್ದು ಕೈ ಕಾಲು ಮುರ್ಕೊತೀವಿ. ಸೊ ಯಾವಾಗ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ಒಂದು ಸ್ಟಾಕು ಸಿಕ್ಕಾಪಟ್ಟೆ ಬಿದ್ದಿರಬೇಕು, ಒಂದು 15-20% ಬಿದ್ದಿರಬೇಕು. ಬಿದ್ದುಬಿಟ್ಟು ಅದು ಹೋಗೋದೇ ಇಲ್ಲ ನೋಡಿ, ಸ್ಟಾಕು ಅಲ್ಲೇ ಒದ್ದಾಡ್ತಾ ಇರ್ತದೆ. ಎಸ್, ಇಟ್ ಈಸ್ ಗೆಟಿಂಗ್ ರೆಡಿ ಫಾರ್ ಅಪ್ ಮೂವ್. ಅದನ್ನು ಕನ್ಸಾಲಿಡೇಷನ್ ಸ್ಟೇಜ್ ಅಂತ ಕರಿತೀವಿ. ಸೊ ಮುಂದೆ ಅದು ಮೇಲಕ್ಕೆ ಹೋಗುತ್ತೆ. ಸೊ ಆ ಒಂದು ಪೇಷನ್ಸ್ ಇಟ್ಕೋಬೇಕಾಗತ್ತೆ. ಸೊ ಇದು ವಿ ಕ್ಯಾನ್ ಸೇ ಅದನ್ನು ನಾವು ಒಂದು ಟೆಕ್ನಿಕ್ ಅಂತಲೂ ಕರಿತೀವಿ, RSI ಟೆಕ್ನಿಕ್ ಅಂತೆಲ್ಲ ಕರಿತೀವಿ. ಆ ಟೆಕ್ನಿಕ್ ಪ್ರಕಾರ ನಾವು ಫಾಲೋ ಮಾಡಿದ್ರೆ ವಿ ಕ್ಯಾನ್ ಮೇಕ್ ಡೆಫಿನೆಟ್ಲಿ ಸಮ್ ಪ್ರಾಫಿಟ್ಸ್ ಇನ್, ಅಂದರೆ ವಿ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಸಮ್ ಪ್ರಾಫಿಟ್ಸ್ ಇನ್ Nifty 50 ಕಂಪ್ನೀಸ್. ಸೊ ಇದು ರೂಲು. ಅಂದರೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಸ್ಟೂಡೆಂಟ್ಸ್ಗೆ Nifty 50, Nifty 100, Nifty 200 ಸ್ಟಾಕ್ಸಲ್ಲೇ ಟ್ರೇಡ್ ಮಾಡಿ ಅಂತೀವಿ. ಬಟ್ ಸ್ವಲ್ಪ ಜನ ಏನು ಮಾಡ್ತಾರೆ, ಯಾವುದೋ ಒಂದು ಕಂಪ್ನಿಯಲ್ಲಿ ಬೋಣಿನೇ ಆಗಿರಲ್ಲ, ಆ ಕಂಪ್ನಿಯಲ್ಲಿ ಶೇರ್ ಹಾಕೋರೇ ಇರಲ್ಲ, ಯೂರೋಗಲ್ಲಿ ತಗೊಳ್ತಾರೆ. ನಾವು ಎಷ್ಟೇ ಹೇಳ್ಕೊಟ್ರು ಜನ ಲಾಸ್ಟ್ ಒಂದು ಯೆಸ್ ಬ್ಯಾಂಕು, ಒಂದು ವೋಡಾಫೋನ್ ತೊಗೊಂಡ್ಬಿಟ್ಟು ಸರ್ ಶೇರ್ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇಲ್ಲ ಅಂತಾರೆ. ಎಷ್ಟು ಕಂಪನಿಗಳಿದ್ದಾವೆ, ಐಚರ್ ಇದೆ, ಅಪೋಲೋ ಟೈರ್ಸ್ ಇದೆ, ನಾರಾಯಣ ಹೃದಯಾಲಯ ಇದೆ. ಸೊ ನಾರಾಯಣ ಹೃದಯಾಲಯ ಅಂದರೆ ನಾನು ಹೇಳ್ತಿರೋದು ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಾರಾಯಣ ಹೃದಯಾಲಯ ಶೇರು ಜಸ್ಟ್ 3 years ಬ್ಯಾಕ್ 200 ರೂಪಾಯಿ ಇತ್ತು, ಇವಾಗ 2,000 ರೂಪಾಯಿಗೆ ಹೋಗಿದೆ, 10 ಟೈಮ್ಸ್. ಸೊ ಜಸ್ಟ್ ಯೋಚನೆ ಮಾಡಿ ಯಾವ ಥರ ಹೆಲ್ತ್ ಕೇರ್ ಕಂಪನೀಸ್ ಯಾವ ಥರ ಬೂಮ್ ಆಗ್ತಾ ಇದೆ. ಜನ ಹೆಲ್ತ್ ಬಗ್ಗೆ ಎಷ್ಟು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ, ಅದರಿಂದ ತುಂಬ ದುಡ್ಡು ಮಾಡ್ತಾ ಇರೋದು ಯಾರು ಅಂತ ಯೋಚನೆ ಮಾಡಿ. ಸೊ ಅಟ್ಲೀಸ್ಟ್ ನಿಮಗೆ ವೆರಿ ಸಿಂಪಲ್, ನೀವು ಶ್ರೀಮಂತರಾಗ್ತಾ ಇಲ್ಲ ಅಂದ್ಕೊಳ್ಳಿ, ನಿಮಗೆ ದುಡ್ಡು ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ ಅಂದ್ಕೊಳ್ಳಿ, ಯಾರು ದುಡ್ಡು ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಕಣ್ಬಿಟ್ಟು ನೋಡಿ. ಅವ್ರ ಜೊತೆ ಅವ್ರನ್ನ ನೋಡಿ ಹೊಟ್ಟೆ ಹೊರ್ಕೊಳ್ಳೋ ಬದಲು ಅವ್ರ ಜೊತೆ ಸೇರ್ಕೊಳ್ಳಿ.
ಡೆಫಿನೆಟ್ಲಿ ನೀವು ದುಡ್ಡು ಮಾಡ್ತೀರಾ ಅಂತ ಹೇಳ್ತೀನಿ. ನೀವು ಆಗ್ಲೇ ಹೇಳಿದ ಎಕ್ಸಾಂಪಲ್ ನಾಪ್ಕೊ ಬರ್ತದೆ. 1 ಮನೆ ಅಲ್ಲ 20 ಮನೆ ಎಸ್ 2 ವರ್ಷದಲ್ಲಿ. ಆ ಥರ ನೂರಾರು ಕಂಪ್ನಿಗಳ ಎಕ್ಸಾಂಪಲ್ ಇದೆ. ಸೊ ಓನ್ಲಿ ಸರ್ಟೆನ್ ಸ್ಟಾಕ್ಸ್ ನಾನು ಹೇಳಿದ್ದೀನಿ, ಆ ಥರ ತುಂಬ ಎಕ್ಸಾಂಪಲ್ಸ್ ಇದೆ ಸರ್. ಆ್ಯಂಡ್ ಇನ್ನೊಂದು ಕಾಮನ್ ನೋಷನ್ ಇದೆ ಜನಗಳ ತಲೆಯಲ್ಲಿ, ಏನಂದರೆ ಬಿದ್ದಿರೋದು ಯಾವತ್ತಿದ್ರು ಎದ್ದೇ ಹೇಳುತ್ತೆ, ಬಿದ್ದಿರೋದು ಹಿಂಗೆ ವರ್ಕ್ ಆಗುತ್ತೆ, ಆ್ಯಂಡ್ ಮೇಲೆ ಹೋಗ್ತಿದೆ ಅಂತಂದರೆ ಅದು ಬೀಳುತ್ತೆ ಅನ್ನೋ ಥರದ್ದು ಒಂದು ಸ್ಟ್ರಾಟಜಿ ಇದೆ. ಬಟ್ ಟ್ರೇಡ್ ಮಾರ್ಕೆಟಲ್ಲಿ ಕೆಲವೊಂದ್ಸಲಿ ಗೆಲ್ಲೋಕಿದ್ರೆ ಗೆಲ್ತಾನೆ ಇರುತ್ತೆ, ಎಸ್ ಎಸ್ ಬೀಳೋಕಿದ್ರೆ ಬೀಳ್ತಾನೆ ಇರುತ್ತೆ, ಸೋಲೋಕಿದ್ರೆ ಸೋಲ್ತಾನೆ ಇರುತ್ತೆ ಅನ್ನೋ ಥರ ಇದೆಯಲ್ಲ. ವಾಟ್ ಈಸ್ ದಟ್ ಯು ಹ್ಯಾವ್ ಫೌಂಡ್? ಸರ್ ವೆರಿ ಸಿಂಪಲ್. ಅದಕ್ಕೆ ಎಕ್ಸಾಂಪಲ್ ನೋಡಿ, ಎಸ್ ಬ್ಯಾಂಕ್ ಕೊಡ್ತೀನಿ. ಎಸ್ ಬ್ಯಾಂಕು ಬಿದ್ದಿರೋ ಕುದುರೆ ಬೀಳ್ತಾನೆ ಇದೆ ಬಿಡಿ. ಅದು ಯಾಕೆ ರೀಸನ್ ಅಂದರೆ ಇಯರ್ ಆನ್ ಇಯರ್ ಪ್ರಾಫಿಟ್ ಅಂತ ನಿಮ್ಗೆ ಅಲ್ಲಿ ಕಾಣಿಸುತ್ತೆ. screener.in ಅಂತ ಹೋದರೆ ಇಯರ್ ಆನ್ ಇಯರ್ ಪ್ರಾಫಿಟ್ ಅವ್ರು ಡಿಕ್ಲೈನ್ ಆಗ್ತಾ ಇದ್ರೆ ಅದು ಕುದುರೆ ಕಾಲು ಮುರಿದೋಗಿದೆ. ಎಸ್ ಬ್ಯಾಂಕ್ ಬಗ್ಗೆ ಹೇಳ್ತಾ ಇದೆ. ಎಸ್ ಬ್ಯಾಂಕ್ ಅನ್ನೋ ಕಂಪನಿ ಸತತವಾಗಿ ಲಾಸ್ಟ್ ಒಂದು 7-8 years ಇಂದ ಲಾಸೇ ಮಾಡ್ಕೊಳ್ತಾ ಇದ್ದಾರೆ. ಲಾಸ್ಗಿಂತ ಪ್ರಾಫಿಟ್ ಡಿಕ್ಲೈನ್ ಆಗ್ತಾ ಇದೆ, ಆದ್ರಿಂದ ಆ ಸ್ಟಾಕ್ ಹೋಗ್ತಾ ಇಲ್ಲ. ವೆರಾಸ್ ಐಚರ್ ಮೋಟರ್ಸ್ ಕಂಪ್ನಿ, ರಾಯಲ್ ಎನ್ಫೀಲ್ಡ್ಗೆ ಒಳ್ಳೆ ಕ್ರೇಜ್ ಇದೆ, ಟ್ರಕ್ಸ್ ಇದೆ ಅವ್ರದ್ದು. ಆ ಕಂಪನಿ ಲಾಭಾಂಶ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಎಕ್ಸಾಂಪಲ್ ಮಹೇಂದ್ರ ಆ್ಯಂಡ್ ಮಹೇಂದ್ರನೇ ತಗೊಳ್ಳೋಣ. ಟಾಟಾ ಮೋಟರ್ಸ್ ಒಂದು ಕಡೆ ಇಟ್ಕೊಳ್ಳಿ, ಮಹೇಂದ್ರ ಒಂದು ಕಡೆ ಇಟ್ಕೊಳ್ಳಿ. ನೀವೇ ಹೇಳಿ ಯಾವ ಕಾರ್ ಸಕ್ಸಸ್ ಆಗಿದೆ, ಮಹೇಂದ್ರನ ಟಾಟಾನ? ಸೊ ಡೆಫಿನೆಟ್ಲಿ ಮಹೇಂದ್ರ. ಅವ್ರು ಬಿಟ್ಟಿರೋ ಮಾಡೆಲ್ಸ್ ಎಲ್ಲ ಸೂಪರ್ ಹಿಟ್. ಅದರಿಂದ ಮಹೇಂದ್ರ ಶೇರು ಕಳೆದ 3-4 ವರ್ಷಗಳಿಂದ ಮೇಲಕ್ಕೆ ಹೋಗ್ತಾನೆ ಇದೆ, ಬಿಕಾಸ್ ದೇ ಆರ್ ಪ್ರಾಫಿಟಬಲ್ ಎವ್ರಿ ಇಯರ್. ಸೊ ಯಾವ ಕಂಪನಿ ಯಾವ ಕಂಪನಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಕ್ಸಸ್ ಕಾಣ್ತಾ ಇದೆಯೋ ಆ ಕಂಪನಿ ಶೇರ್ ಮೇಲಕ್ಕೆ ಹೋಗ್ತಾ ಇರುತ್ತೆ. ಯಾವ ಕಂಪನಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಷ್ಟ ಆಗ್ತಾ ಇದೆ ಬಿಕಾಸ್ ಆಫ್ ಕಾಂಪಿಟೇಷನ್, ಬಿಕಾಸ್ ಆಫ್ ಕಂಪನಿ ಮ್ಯಾನೇಜ್ಮೆಂಟ್, ಆ ಕಂಪ್ನೀಸ್ ಬೀಳ್ತಾನೆ ಇರುತ್ತೆ. ಸೊ ಡೆಫಿನೆಟ್ಲಿ ನಾನು ಹೇಳೋದು, ಓಡೋ ಕುದುರೆ ಮೇಲೇ ನೀವು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ನಿಮ್ಮ ಕುದುರೆ ಕಾಲು ಮುರಿದೋಗಿದೆಯಾ, ಆ ಕುದುರೆ ಮೇಲೆ ಸೆಂಟಿಮೆಂಟ್ ಬಿಟ್ಬಿಟ್ಟು ಹೊರಗಡೆ ಬಂದು ಬೇರೆ ಕುದುರೆ ಮೇಲೆ ದುಡ್ಡು ಹಾಕಿ ಸ್ವಲ್ಪ ಜನ ಎಮೋಷನಲ್ ಆಗಿಬಿಡ್ತಾರೆ. ಇದು ನನ್ನ ಸ್ಟಾಕು, ಕೆನರಾ ಬ್ಯಾಂಕು ನನ್ನ ಶೇರು, ನಾನು ಇದನ್ನು ಬಿಟ್ಟು ಹೊರಗಡೆ ಬರಲ್ಲ, ದೆನ್ ನಿಮ್ಮ ಕ್ಯಾಪಿಟಲ್ ಎಲ್ಲ ವೈಪೌಟ್ ಆಗುತ್ತೆ. ಸೊ ಅಡಾಪ್ಟಿವ್ ಆಗಿರಬೇಕು. ಪ್ರಪಂಚ ಕಾಲಕ್ಕೆ ತಕ್ಕಂತೆ ಯಾವ ಕುದುರೆಗಳು ಗೆಲ್ತಾ ಇದ್ದಾವೋ ಆ ಕುದುರೆ ಮೇಲೆ ಇನ್ವೆಸ್ಟ್ ಮಾಡಿ. ನಾನೇ ಕರೆಕ್ಟು, ನಾನೇ ಸರಿ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಎವ್ರಿ ಇಯರ್ ಮಾರ್ಕೆಟ್ ಡೈನಾಮಿಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟು ಫ್ಯೂ ಇಯರ್ಸಲ್ಲಿ ನಿಮ್ಗೆ ಗೊತ್ತಿದೆ ರಿಲೇಟೆಡ್ ಸ್ಟಾಕ್ಸ್ ಬೂಮ್ ಆಗುತ್ತೆ, ಅಂಡ್ ಆಟೋಮೊಬೈಲ್ ಸ್ಟಾಕ್ಸ್ ಬೂಮ್ ಆಗುತ್ತೆ, ಬಿಕಾಸ್ ಆಟೋಮೊಬೈಲ್ ಇಂಡಸ್ಟ್ರಿ ಶಿಫ್ಟ್ ಆಗ್ತಾಯಿದೆ ಟುವರ್ಡ್ಸ್ EV. ಆ್ಯಂಡ್ ಗೋಲ್ಡ್ ಸಿಲ್ವರ್ ಸಿಕ್ಕಾಪಟ್ಟೆ ಬೂಮ್ ಆಯಿತು ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಚೈನಾ ಸಿಕ್ಕಾಪಟ್ಟೆ ಗೋಲ್ಡ್ನ ಪರ್ಚೇಸ್ ಮಾಡ್ತಾ ಇದೆ, ಆ್ಯಂಡ್ ಸಿಲ್ವರ್ ಈಸ್ ಯೂಸ್ಡ್ ಇನ್ ಮೋಸ್ಟ್ ಆಫ್ ದ EV ವೆಹಿಕಲ್ಸ್. ಅದರಿಂದ ಸಿಲ್ವರು 70,000 ಇರೋದು ಇವತ್ತು 2,70,000 ಹೋಗಿದೆ ಜಸ್ಟ್ ಒಂದು 1 year. ಸೊ ಇದ್ರ ಬಗ್ಗೆ ನಿಮಗೆ ಅಂದರೆ ಪ್ರಪಂಚ ಯಾವ ಕಡೆ ಡೈರೆಕ್ಷನ್ ಹೋಗ್ತಾ ಇದೆ ಅಂತ ನೀವು ತಿಳ್ಕೊಂಡ್ರೆ, ಜಸ್ಟ್ ಕರೆಂಟ್ ಅಫೇರ್ಸ್ ಡೈಲಿ ನೀವು ಏನು ಪ್ರಪಂಚ ನಡೀತಾ ಇದೆ ಅಂತ ತಿಳ್ಕೊಂಡ್ರೆ ಅರ್ಧ ಸಕ್ಸಸ್ ಅಲ್ಲೇ ಇದೆ ಅಂತ ಹೇಳ್ತೀನಿ. ಹೇಗಿದೆ ನಿಮ್ಮ ಪ್ರೊಡಿಕ್ಷನ್ನು ವೆನ್ ಇಟ್ ಕಮ್ಸ್ ಟು ಗೋಲ್ಡ್ ಆ್ಯಂಡ್ ಸಿಲ್ವರ್? ಮುಂದೆ ಏನಾಗ್ಬೋದು ಸರ್? ಗೋಲ್ಡ್ ಸಿಲ್ವರ್ ಆಲ್ರೆಡಿ ಪೀಕೆಸ್ಟ್ ಪಾಯಿಂಟ್ ಹಿಟ್ ಆಗಿದೆ, ಇನ್ನೂ ಹೋಗುತ್ತೆ. ಡೆಫಿನೆಟ್ಲಿ ಗೋಲ್ಡು ಸಿಲ್ವರ್ ಇನ್ನೂ ಹೋಗುತ್ತೆ, ಬಟ್ ನಾಟ್ ಲಾಸ್ಟ್ 2 years 1 year ಇಂದ ಹೋಯ್ತಲ್ಲ ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಸ್ವಲ್ಪ ಮೊಮೆಂಟಮ್ ಇದೆ, ಆ್ಯಂಡ್ ಅಗೇನ್ ಸಮ್ ಕರೆಕ್ಷನ್. ಆದರೆ ಯಾವುದೇ ಒಂದು ಮೇಲಕ್ಕೆ ಹೋದ್ಮೇಲೆ ಅದು ಮಿನಿಮಮ್ ಒಂದು 20-30% ಕರೆಕ್ಷನ್ ಆಗಲೇಬೇಕು. ಈ ರೂಲ್ ನೆನ್ಪಿಟ್ಕೊಳ್ಳಿ. ಇವತ್ತು ಸಿಲ್ವರ್ 2,70,000 ಅಂದರೆ ಅದು 2 ಲಕ್ಷಕ್ಕೂ ಬರ್ಬೋದು, 1.80ಕ್ಕೂ ಬರ್ಬೋದು. ಸೊ ನೆವರ್ ಇನ್ವೆಸ್ಟ್ ಅಟ್, ಇವಾಗ 2,70,000 ಸಿಕ್ಕಾಪಟ್ಟೆ ದುಡ್ಡು ತೊಗೊಂಡೋಗಿ ಇನ್ವೆಸ್ಟ್ ಮಾಡಬೇಡಿ. SIP ಮಾಡಲ್ ಹಾಕಿ. ಇವಾಗ ಸ್ವಲ್ಪ ದುಡ್ಡು ಹಾಕಿ, ನಿಮ್ಮ ಹತ್ರ ಲೆಟ್ಸ್ ಸೇ 1 ಲಕ್ಷ ಇದ್ದರೆ ಇವಾಗ ಒಂದು 10,000 ಹಾಕಿ, ಇನ್ನೂ ಬಿತ್ತಾ ಇನ್ನೊಂದು 10,000 ಹಾಕಿ, ಇನ್ನೂ ಬಿತ್ತಾ ಇನ್ನೊಂದು 10,000 ಹಾಕಿ. ಅಂದರೆ ಎವ್ರಿ ಮಂತ್ ಸ್ವಲ್ಪನೇ ಗೋಲ್ಡು ಸಿಲ್ವರ್ ಅಕ್ಯುಮುಲೇಟ್ ಮಾಡ್ಕೊಳ್ಳಿ. ಒನ್ ಶಾಟ್ ಅಕ್ಯುಮುಲೇಟ್ ಮಾಡೋಕ್ಕೆ ಹೋಗ್ಬೇಡಿ. ದಟ್ ಈಸ್ ಮೈ ಸಿನ್ಸಿಯರ್ ಅಡ್ವೈಸ್. ಬಿಕಾಸ್ 2 ಪೀಕಲ್ಲಿದೆ, ಎನಿ ಟೈಮ್ ಸ್ವಲ್ಪ ಕರೆಕ್ಷನ್ ಬರೋ ಚಾನ್ಸಸ್ ಇದೆ. ಆ್ಯಂಡ್ ಈ ಪ್ರಾಬಬ್ಲಿ ಇನ್ಫ್ಲೇಷನಲ್ಲಿ ಯಾರು ಗೋಲ್ಡು ಸಿಲ್ವರ್ಗೆ ಇನ್ವೆಸ್ಟ್ ಮಾಡಿ ಈಗಾಗಲೇ 25%, 50% ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಎಕ್ಸಿಟ್ ಆಗೋದು ಒಳ್ಳೆಯದಾ? ಇವಾಗ ಗೋಲ್ಡು ಸಿಲ್ವರು ಆಲ್ರೆಡಿ ದೇ ಆರ್ ಮೇಡ್ ಸೋ ಮಚ್ ಆಫ್ ಮನಿ. ನನ್ನ ಪ್ರಕಾರ ಒಂದು 50% ಪ್ರಾಫಿಟ್ ತೊಗೊಳ್ಳೋದು ಒಳ್ಳೆಯದು. ನಿಮ್ಮ ಹತ್ರ 1 ಲಕ್ಷ ಹಾಕಿ ಇವತ್ತು ಅದು 1.5 ಲಕ್ಷ ಆಗಿದ್ರೆ ಅದರಲ್ಲಿ 75,000 ರೂಪಾಯಿ ಪ್ರಾಫಿಟ್ ಬುಕ್ ಮಾಡ್ಕೊಂಬಿಡೋದು, ವಾಟ್ ಎವರ್, ಅದು 25,000 ನಿಮ್ಗೆ ಲಾಭ ಬಂತಲ್ಲ, ತೊಗೊಂಡು ಇಟ್ಕೊಳ್ಳಿ. ದೆರ್ ಆರ್ ಸರ್ಟೆನ್ ಕಮೋಡಿಟೀಸ್, ಈವನ್ ಸ್ಟಾಕ್ ಮಾರ್ಕೆಟ್ ಚೀಪ್ ಆಗಿದೆ ಇವಾಗ. ಗೋಲ್ಡು ಸಿಲ್ವರ್ ಪೀಕಲ್ಲಿದೆ, ಸ್ಟಾಕ್ ಮಾರ್ಕೆಟ್ ಚೀಪ್ ಆಗಿದೆ. ಸೊ ಇಫ್ ಐ ವಾಸ್ ಅ ಗೋಲ್ಡ್ ಸಿಲ್ವರ್ ನಾನೇನಾದ್ರು ಇನ್ವೆಸ್ಟ್ ಮಾಡಿದರೆ ಡೆಫಿನೆಟ್ಲಿ ಅಲ್ಲಿ ಪ್ರಾಫಿಟ್ ಬುಕ್ ಮಾಡಿ ಇಲ್ಲ ಆಗ್ತೀನಿ, ಬಿಕಾಸ್ ಸೈಕಲ್ ಚೇಂಜ್ ಆಗುತ್ತೆ. ಸೊ ಯಾವುದೇ ಒಂದು ಮೇಲಕ್ಕೆ ಹೋಗ್ತಾ ಇದೆ ಅಂದರೆ 2-3 years, ಮತ್ತೆ ಇನ್ನೊಂದು 2-3 years ಬೀಳಲೇಬೇಕು. ಇದು ಪ್ರಕೃತಿ ನಿಯಮ. ಈಗ ನಿಮ್ಮ ಹತ್ರ ತುಂಬ ಜನ ಸ್ಟೂಡೆಂಟ್ಸ್ ಬರ್ತಾರೆ, 20 ವರ್ಷದವರು, 30 ವರ್ಷದವರು, 40 ವರ್ಷದವರು, 50 ವರ್ಷದವರು, ಎಲ್ಲರೂ ಈ ಸ್ಟಾಕ್ ಮಾರ್ಕೆಟ್ ಕೆರಿಯರ್ನ ಈಗ ಸ್ಟಾರ್ಟ್ ಮಾಡ್ತಿರೋರು ಇದ್ದಾರೆ.
ಹೌದು. ಬಟ್ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಜೆನ್ಸಿ ಕಿಡ್ಸ್ ಮೈಂಡ್ ಸೆಟ್ಟೇ ಬೇರೆ ಥರ ಇರುತ್ತೆ. ರಿಟೈರ್ಡ್ ಸ್ಟೇಜಲ್ಲಿರುವಂತಹ ಒಬ್ಬ ವ್ಯಕ್ತಿ ಇವಾಗ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂದ್ರೆ ಬೇರೆ ಥರ ಇರುತ್ತೆ. ಬಟ್ ನೀವು ಹೇಳ್ಕೊಡುವಂತಹ ಪಾಠ ಒಂದೇ. ಎಸ್ ಎಸ್ ಇವರು ಅದನ್ನು ಕನ್ಸ್ಯೂಮ್ ಮಾಡೋ ರೀತಿಗಳು ಹೇಗೆ, ಅಲ್ಲಿ ಆ ಕನ್ಸಂಪ್ಷನಲ್ಲಿ ಯಾವ್ದಾದ್ರು ಒಂದು ಮಿಸ್ಟೇಕ್ಸ್ ಕಾಮನ್ ಆಗಿ ಆಗ್ತಿರುತ್ತೆ ಬೇರೆ ಬೇರೆ ಏಜ್ ಗ್ರೂಪ್ಸಲ್ಲಿ? ನಾವು ಜೆನ್ಝೆಡ್ ಅವ್ರಿಗೂ ಹೇಳ್ಕೊಡ್ತೀವಿ. ಸೊ ಅವ್ರೇನಂದರೆ ದೇ ಆರ್ ವೆರಿ ಕ್ವಿಕ್. ಒಂದು ಪಾಯಿಂಟ್ ಹೇಳಿದ್ರೆ ಬೇಗ ಕ್ಯಾಚ್ ಮಾಡ್ತಾರೆ. ಬಟ್ ಈ 60s ಅಂದರೆ ಬೇಬಿ ಬೂಮರ್ಸ್ ಅಂತ ಏನು ಕರಿತೀರ, ಅವ್ರಿಗೆ ನೀವು ಏನೇ ಹೇಳಿದ್ರು ಹತ್ತಲ್ಲ ತಲೆಗೆ. ಬಟ್ ಅವ್ರಿಗೆ 2-3 ಸತಿ ಹೇಳ್ಕೊಟ್ರೆ ದೇ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಸೊ ಅಲ್ಟಿಮೇಟ್ಲಿ ನಾನು ಸಕ್ಸಸ್ ಆಗಿರೋದು ನೋಡಿರೋದು ದ ಮೆಚ್ಯೂರ್ಡ್ ಪೀಪಲ್, 40s ಪ್ಲಸ್ ಇರೋರಿಗೆ ಸಕ್ಸಸ್ ಬೇಗ ಸಿಗುತ್ತೆ. ಯಂಗ್ಸ್ಟರ್ಸ್ಗೆ ಸಕ್ಸಸ್ ಸಿಗಲ್ಲ, ಯಾಕಂದರೆ ಅವ್ರು ಅರ್ಜೆಂಟಲ್ಲಿ ಇರ್ತಾರೆ. ಇವತ್ತು ದುಡ್ಡು ಮಾಡ್ಬಿಡ್ಬೇಕು ಮಗ, ಫಿಲಮ್ಗೆ ಹೋಗೋಣ, ಇನ್ನೂ 1 ಲಕ್ಷ ಹಾಕಿ ಇನ್ನೊಂದು 2 ಲಕ್ಷ ಮಾಡ್ಕೊಳ್ಳೋಣ, ಐಫೋನ್ ತೊಗೊಳ್ಳೋಣ. ದೇ ಆರ್ ಫಾಂಡ್ ಆಫ್ ಥಿಂಗ್ಸ್. ಅವ್ರಿಗೆ ಒಂದು ಸಾಧನೆ ಮಾಡಬೇಕು, ಲೈಫಲ್ಲಿ ಸಸ್ಟೈನ್ ಆಗಬೇಕು, ನಾನು ಒಂದು ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಳ್ಳೋದಕ್ಕಿಂತ ನನಗೆ ಏನೋ ಒಂದು ಮಿರಾಕಲ್ ನಡಿಬೇಕು ಲೈಫಲ್ಲಿ ಅಂತ ಇರ್ತಾರೆ. ಆ ಮಿರಾಕಲ್ ನೋಡೋಕೆ ಹೋಗಿ ಅದು ಬ್ಯಾಡ್ ಮಿರಾಕಲ್ ಆಗುತ್ತೆ. ಸೊ ಅಲ್ಲಿ ಕಳ್ಕೊಂಡು ದೇ ವಿಲ್ ಕ್ವಿಟ್. ಸೊ ಅದರಲ್ಲಿ ಮೆಚ್ಯೂರಿಟಿ ಅನ್ನೋದು ಬರೋದು ಐ ಥಿಂಕ್ 30+ ಆಗಿರೋರಿಗೆ ಒಂದು ಸ್ವಲ್ಪ ಮೆಚ್ಯೂರಿಟಿ ಇರುತ್ತೆ. 20s ಕಿಡ್ಸ್ ಯಾರ್ಯಾರು ನಮ್ಮ ಇನ್ಸ್ಟಿಟ್ಯೂಟಿಗೆ ಬರ್ತಾರಲ್ಲ, ದೇ ಡೋಂಟ್ ಹ್ಯಾವ್ ಕ್ಯಾಪಿಟಲ್. ಸಣ್ಣ ಅಮೌಂಟ್ ಇಟ್ಕೊಂಬರ್ತಾರೆ, ಒಂದು 10,000 20,000 ಇಟ್ಕೊಂಬರ್ತಾರೆ. ಅಂಬಾನಿನೇ ಬೀಟ್ ಮಾಡ್ಬೇಕಂತ ಬರ್ತಾರೆ, 10,000 ಕಳ್ಕೊಂಡು ಬಿಟ್ಟು ಹೋಗ್ತಾರೆ. ಸೊ ಐ ಸಜೆಸ್ಟ್ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಮಾರ್ಕೆಟ್ ಈಸ್ ಆಲ್ ಅಬೌಟ್ ಪೇಷನ್ಸ್. ಸೊ ಇಲ್ಲಿ ಸಮಾಧಾನ ಇರೋರು, ಐ ಮೀನ್ ಯಾವ ದಾನ ತುಂಬ ಶ್ರೇಷ್ಠ ಅಂದರೆ ಸಮಾಧಾನ ಇಟ್ಕೊಂಡಿರೋರು ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗೇ ಆಗ್ತಾರೆ. ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕು ಅಂತಂದರೆ ನಿಮ್ಮ ಪ್ರಕಾರ ಯಾವ ಕ್ಯಾಪಿಟಲು ಈಸ್ ಅ ಬೆಸ್ಟ್ ಟೈಮ್, ಅಥವಾ ಇಷ್ಟು ಕ್ಯಾಪಿಟಲ್ ಇದ್ದರೆ ಒಳ್ಳೇದು ಅಂತ ನಿಮ್ಗೆ ಅನಿಸುತ್ತೆ? ಇದು ತುಂಬ ಬ್ರಾಡ್ ಕ್ವಶನ್ ಆ್ಯಕ್ಚುಲಿ. ಸೊ ಎಕ್ಸಾಂಪಲ್ ಸರ್, ನಿಮಗೆ ಎಷ್ಟು ಅರ್ನ್ ಮಾಡಬೇಕಂತ ನೀವು ಹೇಳಿದ್ರೆ, ಎಕ್ಸಾಂಪಲ್ ನೀವು 1 ಲಕ್ಷ ದುಡಿಬೇಕಂದ್ರೆ ಐ ಸಜೆಸ್ಟ್ ಅಟ್ಲೀಸ್ಟ್ 30 ಲಕ್ಷ ಇದ್ದರೆ ಮಾತ್ರ ಬನ್ನಿ. ಸೊ ಅಟ್ಲೀಸ್ಟ್ ನಾನು ಹೇಳ್ತಿರೋದು ತಿಂಗಳಿಗೆ 3% ಆರ್ 4%. ನಿಮ್ಮ ಹತ್ರ 30 ಲಕ್ಷ ಇದ್ದರೆ 3% ಆಫ್ 30 lakhs ಎಷ್ಟು, ಒಂದು 90,000 ನೀವು ಅರ್ನ್ ಮಾಡ್ಬೋದು. ಸೊ ಅದು ಪ್ರಾಕ್ಟಿಕಲಿ ಪಾಸಿಬಲ್. ಸೊ ಅದೇ ನೀವು 10 ಲಕ್ಷ ಇಟ್ಕೊಂಡು 1 ಲಕ್ಷ ಮಾಡ್ತೀನಿ ಅಂದರೆ 10% ದುಡಿಬೇಕು. 10% ದುಡಿಯೋವಂಥ ಫೀಲ್ಡ್ ಅಲ್ಲ ಸ್ಟಾಕ್ ಮಾರ್ಕೆಟು. ಇಲ್ಲಿ ಜಾಸ್ತಿ ದುಡ್ಡು ಮಾಡೋಕ್ಕೆ ಹೋದವರು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನಮ್ದೇನಂದರೆ ಸೇಫೆಸ್ಟ್ ಸ್ಟ್ರಾಟಜೀಸ್. ಸೊ ನೀವು ಬೇರೆ ಕಡೆ ನೀವು ಯಾವುದೇ ಬಿಸ್ನೆಸ್ ಮಾಡಿ ಸರ್, ತಿಂಗಳಿಗೆ 2% 3% ಅಷ್ಟೇ ಮಾಡೋಕ್ಕಾಗೋದು. ಯು ಟೇಕ್ ಎನಿ ಬಿಸ್ನೆಸ್, ನೀವು ಬೇಕಾದ್ರೆ ಫುಲ್ ರಿಸರ್ಚ್ ಮಾಡಿ ಎಲ್ಲ ಬಿಸ್ನೆಸ್ಸಲ್ಲೂ ತಿಂಗಳಿಗೆ 2% 3% ಅಷ್ಟೇ ಮಾಡೋಕ್ಕಾಗೋದು. ಆ್ಯಂಡ್ ವಿ ಆರ್ ಸ್ಟ್ರೈಟ್ ಟು ದ ಪಾಯಿಂಟ್. ಇಲ್ಲೂ ಅಷ್ಟೇ, ನೀವು ಅಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಎಂಪ್ಲಾಯೀಸ್ ಬೇಕು, ಬೆಳಗ್ಗೆ ಎದ್ದು ಅಂಗಡಿ ಓಪನ್ ಮಾಡಬೇಕು, ಎಂಪ್ಲಾಯೀಸ್ ಬರಲ್ಲ, ಅದು ಇದು ರಜಾ ಹಾಕ್ತಾರೆ. ಇಲ್ಲಿ ಯಾರೂ ಇಲ್ಲ, ನೀವು ಆರ್ ದ ಬಾಸ್. ನಿಮಗೆ ಕರೆಕ್ಟಾಗಿ ಕಲ್ತ್ರೆ ನೀವು ಹಿಮಾಲಯದಲ್ಲಿ ಕೂತ್ಕೊಂಡು ದುಡ್ಡು ಮಾಡ್ಬೋದು. ನೋ ಎಂಪ್ಲಾಯೀಸ್, ನೋ ಇನ್ವೆಂಟ್ರಿ, ನೋ ಲಾರಿ ಟ್ರಕ್ಸು, ಏನೂ ಬೇಕಾಗಿಲ್ಲ. ಸೊ ನಿಮಗೆ ನೀವೇ ಬಾಸು. ದುಡ್ಡಿರಬೇಕು, ನಾಲೆಜ್ ಇರಬೇಕು, ಆ್ಯಂಡ್ ಇಂಟರ್ನೆಟ್ ಇರಬೇಕು. ಎಲ್ಲ ಕಡೆ ಇಂಟರ್ನೆಟ್ ಚುಚ್ಚಿಸ್ಕೊಂಡು ಓಡಾಡ್ತಾ ಇದ್ರೆ ಡೆಫಿನೆಟ್ಲಿ ವಿಲ್ ಮೇಕ್ ಮನಿ. ಆ್ಯಂಡ್ ರಿಯಲ್ ಎಸ್ಟೇಟ್ ಇನ್ಫ್ಲೇಷನ್ ಕೂಡ ತುಂಬಾ ಆಗ್ತಾನೆ ಇದೆ. ಎಲ್ಲರೂ ದಿ ಓಲ್ಡ್ ಮೈಂಡ್ ಸೆಟ್ ನಮ್ಮ ಕನ್ನಡಿಗರದು ಅಥವಾ ಇಂಡಿಯನ್ಸ್ ತಂಗೆ ಅಂದರೆ ಭೂಮಿ ಮೇಲೆ ದುಡ್ಡು ಹಾಕಿದ್ರೆ ಮೋಸ ಆಗಲ್ಲ ಅಂತ. ಸೊ ಅವ್ರುಗಳನ್ನ ಈ ಸ್ಟಾಕ್ ಮಾರ್ಕೆಟ್ಗೆ ಸ್ವಲ್ಪ ಜನ ಮೂವ್ ಆನ್ ಆಗಿದ್ದಾರೆ, ಕೆಲವರು ಇನ್ನೂ ಅಲ್ಲೇ ಇದ್ದಾರೆ. ರಿಯಲ್ ಎಸ್ಟೇಟ್ ಬೆಳೀತಾ ಇರೋದು ಮತ್ತು ಸ್ಟಾಕ್ ಮಾರ್ಕೆಟ್ ಬೆಳೀತಾ ಇರೋದನ್ನ ಕಂಪ್ಯಾರಿಸನ್ ಆಗಿಟ್ಟು ನೋಡಿದ್ರೆ ಹೌ ಇಸ್ ಇಟ್? ಸರ್, ರಿಯಲ್ ಎಸ್ಟೇಟ್ ಐ ಅಗ್ರಿ. ಸೊ ಇವಾಗ ನಾವು ಒಳ್ಳೆ ಏರಿಯಾದಲ್ಲಿ ಕೂತಿದ್ದೀವಿ ಇವತ್ತು. ಇಲ್ಲಿ ಎಷ್ಟಿದೆ ಸ್ಕ್ವೇರ್ ಫೀಟ್? 25,000 ಇದೆ. ಸೊ ಒನ್ಸ್ ಅಪಾನ್ ಎ ಟೈಮ್ ಇಲ್ಲಿ 1,000 ರೂಪಾಯಿ ಇತ್ತು ಸ್ಕ್ವೇರ್ ಫೀಟು. ಇದು 25,000 ರೂಪಾಯಿಗೆ ಬಂದಿದ್ರೆ 25 ಪಟ್ಟು ರಿಟರ್ನ್ಸ್ ಕೊಟ್ಟಿದೆ. ನೆಕ್ಸ್ಟ್ 25 ಪಟ್ಟು ಅಂದರೆ 7.5 ಲಕ್ಷಕ್ಕೆ ಹೋಗ್ಬೇಕು ಸ್ಕ್ವೇರ್ ಫೀಟ್. ಇದು ಹೋಗುತ್ತಾ? ಚಾನ್ಸೇ ಇಲ್ಲ. ಸೊ ರಿಯಲ್ ಎಸ್ಟೇಟಲ್ಲಿ ಒಂದು ಪಾಯಿಂಟಿಗೆ ಬಂದಾಗ ಸ್ಯಾಚುರೇಷನ್ ಬಂದ್ಬಿಡುತ್ತೆ. 7.5 ಲಕ್ಷ ಕೊಟ್ಟು 1 ಸ್ಕ್ವೇರ್ ಫೀಟ್ ಇಲ್ಲಿ ಬೆಂಗಳೂರಲ್ಲಿ ತೊಗೊಳ್ಬೋದು, ನಾನು ದುಬೈಯಲ್ಲಿ ತೊಗೋಬೋದು, ಕ್ಯಾಲಿಫೋರ್ನಿಯಾದಲ್ಲಿ ತೊಗೋಬೋದು, ಇಲ್ಲ ಎಲನ್ ಮಸ್ಕ್ ಮಾರ್ಸಲ್ಲಿ 1 ಲಕ್ಷ ಜನ ಕರೀತಾ ಇದ್ದಾರಂತ, ಅಲ್ಲೋಗಿ ತೊಗೋಬೋದಲ್ಲ. ಸೊ ರಿಯಲ್ ಎಸ್ಟೇಟಲ್ಲಿ ಒಂದು ಸ್ಯಾಚುರೇಷನ್ ಪಾಯಿಂಟ್ ಇದೆ. ಬೇರೆ ಸ್ಟಾಕ್ ಮಾರ್ಕೆಟಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ಇಲ್ಲ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಇನ್ನೂ ನಮ್ಮ ದೇಶದಲ್ಲಿ ಇವಾಗ ಶುರು ಆಗ್ತಾ ಇದೆ. ಓನ್ಲಿ 4% ಜನ ಬಂದಿರೋದು. ನೆಕ್ಸ್ಟ್ 10-15 ಇಯರ್ಸ್ಗೆ 15% ಆಫ್ ಪೀಪಲ್ ವಿಲ್ ಬಿ ಇನ್ ಸ್ಟಾಕ್ ಮಾರ್ಕೆಟ್. ಆವಾಗ ನೀವು ಯೋಚನೆ ಮಾಡಿ, ನಿಫ್ಟಿ 1 ಲಕ್ಷ ದಾಟ್ ಹೋಗಿರುತ್ತೆ. ಇವತ್ತು ನಿಫ್ಟಿ 25,000 ಸಮಥಿಂಗಲ್ಲಿದೆ. 26,000 ಟಚ್ ಆಗ್ತಾ ಇದೆ. ಸೊ ಇಟ್ ವಿಲ್ ಟಚ್ 1 lakh. ಸೊ ಸ್ಯಾಚುರೇಷನ್ ಪಾಯಿಂಟು ಕಂಪನಿಗಳಿಗಿಲ್ಲ. ಯಾಕಂದರೆ ಇವಾಗ ಎಲನ್ ಮಸ್ಕ್ಗೆ ನೀವು ಹೇಳ್ಬೋದು, ಎಲನ್ ಮಸ್ಕ್ ಟೆಸ್ಲಾ ರೀಚ್ ದ ಪೀಕೆಸ್ಟ್ ಪಾಯಿಂಟ್. ಅವ್ನು ಇನ್ನೂ ಏನೋ ಮಾಡ್ತಾಯಿದ್ದಾನೆ, ಇನ್ನೂ ಹೊಸ ಕಾರ್ ಏನೋ ಲಾಂಚ್ ಮಾಡ್ತಾಯಿದ್ದಾನೆ, ಸ್ಪೇಸಲ್ಲಿ ಹೋಗಿ ಏನೋ ಮಾಡ್ತಾಯಿದ್ದಾನೆ, ಅವ್ನ ಕಂಪ್ನಿ ಇನ್ನೂ ಬೂಮ್ ಆಗುತ್ತೆ, ಅವ್ನು ಇನ್ನೂ ಲಾಭ ಮಾಡ್ತಾನೆ. ಸೊ ಆದ್ದರಿಂದ ಕಂಪನಿಗಳು ಲಾಭ ಮಾಡೋದು ನಿಲ್ಸೋಕ್ಕಾಗೋದೇ ಇಲ್ಲ. ಸೊ ಆದರೆ ರಿಯಲ್ ಎಸ್ಟೇಟಲ್ಲಾದರೆ ಒಂದು ಪಾಯಿಂಟ್ ಇರುತ್ತೆ. ಈ ಪಾಯಿಂಟ್ಗಿಂತ ಎಕ್ಸಾಂಪಲ್ಸ್ ಇವಾಗ ಯಲಹಂಕ ಸುತ್ತಮುತ್ತ ನಿಮಗೆ 8,000 ರೂಪಾಯಿ ನಡೀತಾ ಇದೆ ಸ್ಕ್ವೇರ್ ಫೀಟು, 8ರಿಂದ 12,000. ಸೊ ಅದು ಮ್ಯಾಕ್ಸಿಮಮ್ ಎಷ್ಟೋ ಹೋಗ್ಬೋದು, 24,000
24,000ಕ್ಕೆ ಹೋಗ್ಬೋದು. ಸೊ ಅದು 2 ಕೋಟಿಗೇನು ಹೋಗಲ್ಲ ತಾನೇ ಸ್ಕ್ವೇರ್ ಫೀಟು. ದೆರ್ ಈಸ್ ನೋ ಇನ್ಫಿನಿಟಿ ನಂಬರ್ ಇನ್ ರಿಯಲ್ ಎಸ್ಟೇಟ್. ಬೇರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ಫಿನಿಟಿ, ಅದು ಎಲ್ಲಿವರೆಗೂ ಹೋಗುತ್ತೆ ವಿ ನೆವರ್ ನೋ, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಎಕನಾಮಿ. ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ನಮ್ಮ ದೇಶದ ಎಕನಾಮಿ. ಎಲ್ಲಿಗೆ ನಮ್ಮ ದೇಶದ ಎಕನಾಮಿ ಇವಾಗ 5 ಟ್ರಿಲಿಯನಲ್ಲಿದೆ. ಸೊ ಮೋದಿ ಅವ್ರ ಕನಸು ಇವಾಗೂ ಹೇಳ್ತಾರೆ 5 ಟ್ರಿಲಿಯನ್ ಎಕನಾಮಿ, ನಾವು 5 ಟ್ರಿಲಿಯನ್ ಎಕನಾಮಿ, ನಾವು ಜರ್ಮನಿನ ಕ್ರಾಸ್ ಮಾಡಬೇಕಂತಿದ್ದಾರೆ. ನಂಬರ್ 1 US ಇದೆ, ನಂಬರ್ 2 ಚೈನಾ ಇದೆ, ನಂಬರ್ 3 ಜರ್ಮನಿ ಇದೆ, ನಾವು 4th ಅಲ್ಲಿದ್ದೀವಿ. ವಿ ವಾಂಟ್ ಟು ಕ್ರಾಸ್ ಜರ್ಮನಿ ಅಂದರೆ ಡೆಫಿನೆಟ್ಲಿ ನಮ್ಮ ಮಾರ್ಕೆಟ್ ಬೂಮ್ ಆಗೇ ಆಗಲೇಬೇಕು, ಆಗೇ ಆಗುತ್ತೆ. ಸೊ ರಿಯಲ್ ಎಸ್ಟೇಟ್ ಇಟ್ಸ್ ಅ ಓಲ್ಡ್ ಏಜ್ ಟೆಕ್ನಿಕ್. ಆ ಕತೆ, ಆ ಕಾಲ, ಸುವರ್ಣ ಯುಗ ಮುಗೀತು. ಸೊ ಇನ್ನು ನೀವು ರಿಯಲ್ ಎಸ್ಟೇಟಲ್ಲಿ ಹೋಗ್ತೀನಿ, ಇಟ್ಸ್ ಆಲ್ರೆಡಿ ಹಿಟ್ ದ ಪೀಕೆಸ್ಟ್ ಪಾಯಿಂಟ್. ಇನ್ನು ಎಷ್ಟು ಅಂತ ಬೆಳೆಯುತ್ತೆ ನೀವು ಯೋಚನೆ ಮಾಡಿ. ಬೆಂಗಳೂರಾಗಲಿ ಇನ್ನು ಎಷ್ಟು ಆಲ್ರೆಡಿ ನೆಲಮಂಗಲದವರೆಗೂ ಹೋಗ್ಬಿಟ್ಟಿದೆ, ಈ ಕಡೆ ಕೆಂಗೇರಿ, ಈ ಕಡೆ ಇಲ್ಲಿ ಬಿಡದಿ ಕಡೆವರೆಗೂ ಹೋಗಿದೆ. ಇನ್ನು ಬಿಟ್ಟರೆ ನೆಕ್ಸ್ಟ್ ಸ್ಟೇಟ್ ಇಲ್ಲ ಬೇರೆ ರಾಜ್ಯಗಳಿಗೂ ಹೋಗಬೇಕು. ಐ ಡೋಂಟ್ ಥಿಂಕ್ ರಿಯಲ್ ಎಸ್ಟೇಟ್ ಈಸ್ ಸೋ ವೈಸ್ ಇನ್ವೆಸ್ಟ್ಮೆಂಟ್ ಅಟ್ ದಿಸ್ ಪಾಯಿಂಟ್ ಅಂತ ಹೇಳ್ಬೋದು. ಬಟ್ ದುಡ್ಡಿಲ್ದೇ ಇರೋನು ಸ್ಟಾಕ್ ಮಾರ್ಕೆಟಿಗೆ ಬಂದು ದುಡ್ಡು ಮಾಡಬೇಕು ಅನ್ನೋ ಥರ ಆದರೆ ವಾಟ್ ಈಸ್ ದ ಮೆಥಡ್? ದುಡ್ಡಿಲ್ದಿರೋ ಸ್ಟಾಕ್ ಮಾರ್ಕೆಟ್ ಬಂದು ಸಕ್ಸಸ್ ಆಗಬೇಕಂದ್ರೆ ಸರ್ ಎಲ್ಲರೂ ದುಡ್ಡು ಸಂಪಾದನೆ ಮಾಡ್ಬೇಕಂತಾನೆ ಬರ್ತಾರೆ. ಬಟ್ ಈ ಫೀಲ್ಡಲ್ಲಿ ಒನ್ ವೇ ನಾನು ಹೇಳ್ತೀನಿ ನೋಡಿ. ಲೆಟ್ಸೇ ನಿಮ್ಮ ಹತ್ರ ದುಡ್ಡಿಲ್ಲ, ಬಟ್ ಯು ಹ್ಯಾವ್ ಅ ಸ್ಕಿಲ್. ನಿಜವಾಗ್ಲೂ ನಿಮ್ಮ ಹತ್ರ ಸ್ಕಿಲ್ ಇದೆ. ಇಲ್ಲಿ ನಿಮ್ಮ ಹತ್ರ ಲೈಸೆನ್ಸ್ ಇದ್ದರೆ, ಇಲ್ಲ ನಿಮ್ಮ ಹತ್ರ NASM ಸರ್ಟಿಫಿಕೇಷನ್ಸ್ ಇದ್ದರೆ, ಯು ಕ್ಯಾನ್ ಬಿಕಮ್ ಬೇರೆಯವ್ರ ದುಡ್ಡನ್ನು ಮ್ಯಾನೇಜ್ ಮಾಡ್ಬೋದು. ಇವಾಗ ನನ್ನ ಹತ್ರ ಮೂವಿ ಮಾಡೋಕ್ಕೆ ದುಡ್ಡಿಲ್ಲ, ಬಟ್ ಬೇರೆಯವ್ರ ಹತ್ರ ದುಡ್ಡಿದೆ, ನಾನು ನಿಜವಾಗ್ಲೂ ಮೂವಿ ಸಕ್ಸಸ್ ಮಾಡಿಸ್ತೀನಿ ಅಂತ ಬೇರೆಯವ್ರು ನನ್ನನ್ನು ನಂಬಿದ್ರೆ ಸೊ ದುಡ್ಡು ಹಾಕ್ತಾರೆ. ಆ ಥರ ನಮ್ಮ ಸ್ಕಿಲ್ಲು, ನಮ್ಮ ಟ್ಯಾಲೆಂಟ್ನ ತೋರಿಸಿದ್ರೆ ದೆರ್ ವಿಲ್ ಬಿ ಸಮ್ ಒನ್ ಹೂ ಕ್ಯಾನ್ ಫಂಡ್ ಯು. ಇಲ್ಲ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದೆ ಅಂದ್ರೂ SIP, ನಾನು ಸ್ವಲ್ಪನೇ ದುಡ್ಡು ಹಾಕ್ಕೊಂಡು ಹೋಗ್ತಾ ಇದ್ರೂ ದಟ್ ವಿಲ್ ಗ್ರೋ ಇನ್ ಟು ಕ್ರೋರ್ಸ್. ಓಕೆ. ಮೋಸ್ಟ್ ಆಫ್ ದೇಮ್ ಇವಾಗ ನಿಮ್ಗೆ ಗೊತ್ತಿದೆ, ಯಾರ ಹತ್ರನೂ ದುಡ್ಡಿರಲ್ಲ ಸರ್. ಬೇರೆಯವರಿಂದ ದುಡ್ಡು ನಮಗೆ ಬರಬೇಕು. ಆ ದುಡ್ಡು ಯಾವಾಗ ಬರುತ್ತೆ? ನಮ್ಮ ಸ್ಕಿಲ್ಲು, ನಮ್ಮ ನಾಲೆಜನ್ನ. ಇವಾಗ ನಾನು ಸಮ್ ಫಂಡ್ಸ್ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಲ್ಲ, ಏನಕ್ಕೆ ಫಂಡ್ಸ್ ಮ್ಯಾನೇಜ್ ಮಾಡ್ತೀನಿ? ನನ್ನ ಸ್ಕಿಲ್ ನೋಡಿ ಜನ ಕೊಟ್ಟಿದ್ದಾರೆ. ಸೊ ಪ್ರೂವ್ ಯುವರ್ ಪೊಟೆನ್ಷಿಯಲ್ ನಾಲೆಜ್, ಡೆಫಿನೆಟ್ಲಿ ನಿಮ್ಗೆ ದುಡ್ಡು ಬಂದೇ ಬರುತ್ತೆ. ನೀವು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಮ್ಯಾನೇಜ್ ಮಾಡ್ತೀರಾ. ನಾವು ಈ ಕಾಲೇಜಲ್ಲೆಲ್ಲ ಓದ್ಬೇಕಾರೆ ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಯಾವಾಗಲೂ ಅನ್ಕೋತಿದ್ದು, 1 ಲಕ್ಷ ರೂಪಾಯಿ ತಿಂಗ್ಳಿಗೆ ಬಂದ್ಬಿಟ್ರೆ ಸ್ಯಾಲ್ರಿನಲ್ಲಿ ಒಂದು ಆರಾಮಾಗಿದೆ, ಅಷ್ಟು ಸಾಕಪ್ಪ ಅನ್ನೋ ಥರ. ಅಂದರೆ ಅಫ್ಕೋರ್ಸ್ ಎಲ್ಲ ಸ್ಯಾಲ್ರಿ ಸ್ಟಾರ್ಟ್ ಮಾಡಿದಾಗ 20,000, 30,000, 40,000 ಹಿಂಗೆ ಶುರು ಆಗುತ್ತೆ. 1 ಲಕ್ಷ ಬಂದರೆ ಸಾಕಪ್ಪ ಅಂತಿರುತ್ತೆ. ಬಟ್ 1 ಲಕ್ಷ ಕ್ರಾಸ್ ಆದಮೇಲೆ ಅದು ಅಲ್ಲಿ ಮುಗಿಯಲ್ಲ, ನೆಕ್ಸ್ಟು ಇನ್ನೂ ಬೆಳೀತಾ ಹೋಗುತ್ತೆ. 1 ಲಕ್ಷ ಪ್ಯಾಸಿವ್ ಇನ್ಕಮ್ ಶೇರ್ ಮಾರ್ಕೆಟಲ್ಲಿ ಮಾಡ್ಬೋದಾ? ಅದಕ್ಕೆ ಎಷ್ಟು ಬೇಕಾಗುತ್ತೆ? ಪ್ಯಾಸಿವ್ ಇನ್ಕಮ್ ಆರ್ ಆ್ಯಕ್ಟಿವ್ ಇನ್ಕಮ್ ಸರ್. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ನಾವೇನು ಅನ್ಕೋತೀವಿ, ದಿನ ಕಂಪ್ಯೂಟರ್ ಮುಂದೆ ಕೂತ್ಕೋಬೇಕು, ಟ್ರೇಡ್ ಮಾಡಬೇಕು, ಏನೂ ಬೇಕಾಗಿಲ್ಲ ಸರ್. ದಿನಕ್ಕೆ ಒಂದು 10 ರಿಂದ 15 ನಿಮಿಷ ನೀವು ಮಾರ್ಕೆಟ್ ಅವರ್ಸಲ್ಲಿ ಸ್ವಲ್ಪ ಸಿಸ್ಟಮ್ನ ಓಪನ್ ಮಾಡಿ ಸ್ವಲ್ಪ ಟ್ರೇಡ್ಸ್ ಹಾಕಬೇಕಾಗತ್ತೆ. ಆ್ಯಂಡ್ ಮಾರ್ಕೆಟ್ ಅವರ್ಸ್ ಆದಮೇಲೆ, ಎಕ್ಸ್ಪೆಷಲಿ 7:30 ನಂತರ ಮೋಸ್ಟ್ ಆಫ್ ದ ಡೇಟಾ ಅಪ್ಡೇಟ್ ಆಗಿರುತ್ತೆ. 7:30 ಆದಮೇಲೆ ಸಂಜೆ ಹೊತ್ತು ನೀವು ಒಂದು 2 ಅವರ್ ರಿಸರ್ಚ್ ಮಾಡಬೇಕಾಗತ್ತೆ. ಸೊ ಬೆಳಗ್ಗೆಯಿಂದ ಕೆಲಸಕ್ಕೆ ಹೋಗಿ ಸಂಜೆ ಹೊತ್ತು 2 ಅವರ್ಸ್ ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ, ಬೆಳಗ್ಗೆ ಟ್ರೇಡ್ ಹಾಕಿ. ಸೊ ಟ್ರೇಡ್ ಹಾಕ್ಬಿಟ್ಟು ಮೋಸ್ಟ್ ಆಫ್ ದ ಟ್ರೇಡ್ ಸ್ವಿಂಗು ಆ ಥರನೇ ಮಾಡಿ. ಸ್ವಿಂಗು ಶಾರ್ಟ್ ಟರ್ಮು, ಲಾಂಗ್ ಟರ್ಮ್, ಮೀಡಿಯಮ್ ಟರ್ಮ್ ಥರ ಮಾಡಿದ್ರೆ ಸೊ 1 ಲಕ್ಷ ನೀವು ತಿಂಗಳಿಗೆ ಅರ್ನ್ ಮಾಡ್ಬೇಕಾದ್ರೆ ಆ್ಯಸ್ ಯೂಶುವಲ್ 3% ಅಂದ್ರೂ ಒಂದು 30 lakhs, 25 lakhs ಇದ್ದರೆ ಯು ಕ್ಯಾನ್ ಮೇಕ್ 1 lakh. ಓಕೆ. ಆ್ಯಂಡ್ ನೀವು ಕೇಳಿರ್ತೀರ, ಮೊದಲನೇ ಕೋಟಿ ಮಾಡೋದು ಜೀವನದಲ್ಲಿ ಸಿಕ್ಕಾಬಿಟ್ಟೆ ಕಷ್ಟ. 1 ಕೋಟಿ ಮಾಡಿದ್ರೆ ಅಲ್ಲಿಂದ 2ನೇ ಕೋಟಿ ಮಾಡೋದು ಈಸಿ, 2ನೇ ಕೋಟಿಯಿಂದ 3ನೇ ಕೋಟಿ ಮಾಡೋದು ಈಸಿ ಅಂತ. ಸೊ ನೀವು ಮೊದಲ 1 ಕೋಟಿ ಮಾಡೋದಕ್ಕೆ ಎಷ್ಟು ದಿನಗಳು ತೊಗೊಂಡ್ರಿ? ಆ್ಯಂಡ್ 1 ಕೋಟಿ ಮಾಡಬೇಕು ಅಂತ ಆಸೆ ಇಟ್ಕೊಂಡ್ರು ಒಬ್ಬ ಪುಟ್ಟ ಹುಡುಗನಿಗೆ ಮಾಡಬೇಕು ಅಂದರೆ ವಾಟ್ ಈಸ್ ದ ಪ್ರೊಸೀಜರ್ ದಟ್ ಯು ಸಜೆಸ್ಟ್? ಸರ್ 1 ಕೋಟಿ ನಾರ್ಮಲ್ ಮಿಡಲ್ ಕ್ಲಾಸ್ ವ್ಯಕ್ತಿ ಮಾಡ್ಬೇಕಾದ್ರೆ ಈ ವಿಲ್ ಟೇಕ್ 7-8 years. ಸೊ ನಾನು ಮೊದಲನ್ನ 1 ಕೋಟಿ ಮಾಡಿದ್ದು ನನ್ನ ಏಜ್ ಒಂದು 30 years ಇದ್ದವಾಗ. 30 years ಅಂದರೆ 3 years ಬ್ಯಾಕ್ ಐ ಮೇಡ್ ಫಸ್ಟ್ 1 CR. ಅಲ್ಲಿಂದ ನನಗೆ 2nd ಕೋಟಿ ಮಾಡೋದಕ್ಕೆ, ಸೊ ಫಸ್ಟ್ 1 CR ಮಾಡೋದಕ್ಕೆ ಆಲ್ಮೋಸ್ಟ್ 30 years ಅನ್ಕೊಳ್ಳಿ. ಅದರಲ್ಲಿ ನನ್ನ ಸ್ಕಿಲ್ ಇರ್ಬೋದು, ವಾಟ್ ಎವರ್ ಎಫರ್ಟ್ಸ್ ಇರ್ಬೋದು, ಹಾರ್ಡ್ ವರ್ಕ್ ಇರ್ಬೋದು, ಇಟ್ ಟುಕ್ 30 years. ಸೊ ಇವಾಗ 2nd crore ಮಾಡೋದಕ್ಕೆ ಐ ಟುಕ್ ಜಸ್ಟ್ 1 year. ಸೊ ಅಲ್ಲಿಂದ ಅನದರ್ 1 crore ಇಟ್ ಮೇ ಟೇಕ್ ಅನದರ್ 6 months ಅಷ್ಟೇ. ಸೊ ಈ ಥರ. ಸೊ ಒಂದು ಸತಿ ದುಡ್ಡು ಮಾಡೋದು ಒಂದು ಕಲೆ. ಅದು ನೀವು ಒಂದು ಸತಿ ಅದು ಕಲ್ತ್ಬಿಟ್ರೆ ಸೊ ಯು ಕ್ಯಾನ್ ಮೇಕ್ ಕ್ರೋಸ್ ಟುಗೆದರ್. ಇಟ್ಸ್ ಆಲ್ ಅಬೌಟ್ ಮನಿ ಮೇಕಿಂಗ್ ಈಸ್ ಅ ಬೋರಿಂಗ್ ಪ್ರೋಸೆಸ್. ಸೊ ಅದೇ ರೋಟೀನು, ಅದೇ ಸ್ಟಾರ್ಟ್ ನೋಡಬೇಕು, ಅದೇ ಗ್ರಾಫ್ ನೋಡಬೇಕು, ನಿಮಗೆ ಬೋರ್ ಅನ್ಸುತ್ತೆ. ಬಟ್ ದಟ್ ವಿಲ್ ಗಿವ್ ಯು ಮನಿ. ನೀವೇನಾದ್ರು ಇನೋವೇಟಿವ್ ಆಗಿ ಏನೋ ಹೊಸದಾಗಿ ಏನಾರು ಮಾಡೋಕೋರೆ ಕಳ್ಕೊತೀರ. ಈಗ ಸಖತ್ ಬೇಗ ದುಡ್ಡು ಮಾಡ್ಬೋದು ಅಂತೆಲ್ಲ ತುಂಬ ಈ ಆ್ಯಡ್ಸ್ಗಳು ನೋಡ್ತಿರ್ತೀವಿ ಇನ್ಸ್ಟಾಗ್ರಾಮಲ್ಲಿ, ಟೆಲಿಗ್ರಾಮಲ್ಲೆಲ್ಲ ತುಂಬ ಜನ ಹೇಳ್ತಿರ್ತಾರೆ ಗೆಟ್ ಕ್ವಿಕ್ ರಿಚ್ ಅಂತ ತುಂಬ ಶೇರ್ ಮಾರ್ಕೆಟಲ್ಲಿ ಮತ್ತು ಈ ಥರದ್ದೆಲ್ಲ. ಇದು ರೆಡ್ ಫ್ಲ್ಯಾಗ್ ಅಂತ ನೋಡಿದ ತಕ್ಷಣ ನೋಟಿಸ್ ಮಾಡ್ಬೋದು ಅಂತಂದರೆ ಇದು ಸ್ಕ್ಯಾಮು.
ಇದು ಪಕ್ಕ ನಮ್ಮದು ದುಡ್ಡು ದುಡಿಯೋದಕ್ಕೆ ಮಾಡ್ತಿದ್ದಾರೆ ಅನ್ನೋದಾದರೆ ಯಾವುದನ್ನು ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ? ಸರ್ ತುಂಬ ಫ್ಯಾನ್ಸಿ ಥಿಂಗ್ಸ್ ನಾನು ಹೇಳ್ತೀನಿ ನೋಡಿ. ರೀಸೆಂಟ್ಲಿ ನಾನು ಗುಲ್ಬರ್ಗ ಆ ಕಡೆ ಎಲ್ಲ ಹೋಗ್ತಾ ಇರ್ತೀನಿ, ನಾರ್ತ್ ಕರ್ನಾಟಕದಲ್ಲಿ ತುಂಬ ನಂಬ್ತಾರಲ್ಲಿ ಜನಗಳನ್ನ. ಸರ್ ನಿಮ್ಮ ದುಡ್ಡನ್ನು ನಾನೇ ಮ್ಯಾನೇಜ್ ಮಾಡ್ತೀನಿ, ಮಂತ್ಲಿ 5% ರಿಟರ್ನ್ಸ್ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಇಟ್ಸ್ ಅ ಬಿಗ್ಗೆಸ್ಟ್ ರೆಡ್ ಫ್ಲ್ಯಾಗ್. ಯಾರಾದರೂ ನಿಮಗೆ, ಈ ವೀಕ್ಷಕರಿಗೆ, ಪಾಡ್ಕಾಸ್ಟ್ ನೋಡ್ತಿರೋರಿಗೆ, ನಿಮಗೆ ನಾನು ಶೇರ್ ಮಾರ್ಕೆಟಿಂದ ತಿಂಗಳಿಗೆ 5% ಕೊಡ್ತೀನಿ, ದುಡ್ಡನ್ನ ನನ್ನ ಅಕೌಂಟ್ಗೆ ಹಾಕಿ ಅಂತಾರಲ್ಲ, ಇಟ್ಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್. ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟಲ್ಲಿ ಯಾರೂ ಆಗಲಿ ನಿಮ್ಮ ದುಡ್ಡನ್ನು ಅವ್ರ ಅಕೌಂಟ್ಗೆ ಹಾಕ್ಸ್ಕೊಳಂಗಿಲ್ಲ. ನಿಮ್ಮ ದುಡ್ಡನ್ನು ಬೇರೆಯವ್ರ ಅಕೌಂಟ್ಗೆ ಹಾಕ್ಸ್ಕೋತಾ ಇದ್ದಾರೆ ಅಂದರೆ ಇಟ್ಸ್ ಅ 100% ಸ್ಕ್ಯಾಮ್. ಬಿಕಾಸ್ ಈವನ್ PMS ಮಾಡೋರು ಸಹ, ಪೋರ್ಟ್ಫೋಲಿಯೋ ಮ್ಯಾನೇಜರ್ ಸಹ 50 ಕೋಟಿ 100 ಕೋಟಿ 50 ಲಕ್ಷ ಮ್ಯಾನೇಜ್ ಮಾಡೋರು ನಿಮ್ಮ ಅಕೌಂಟಲ್ಲೇ ದುಡ್ಡು ಇರ್ತದೆ, ನಿಮ್ಮ ಅಕೌಂಟಲ್ಲೇ ದುಡ್ಡು ಇಟ್ಕೊಂಡು ಮ್ಯಾನೇಜ್ ಮಾಡ್ತಾರೆ ಹೊರತು ನಿಮ್ಮ ದುಡ್ಡನ್ನು ನನ್ನ ಅಕೌಂಟ್ಗೆ ಹಾಕಂಗೇ ಇಲ್ಲ. ಹಾಕಿದ್ರೆ ಅಂದ್ಕೊಳ್ಳಿ ಆ ದುಡ್ಡು ವಾಪಸ್ ಬರೋಲ್ಲ. ನೆನ್ಪಿಟ್ಕೊಳ್ಳಿ, ದಯಮಾಡಿ ಇದನ್ನು ಅಕೌಂಟ್ ಹ್ಯಾಂಡ್ಲಿಂಗ್ ಅಂತ ಕರೀತಾರೆ. ಕೋಡ್ ವರ್ಡ್ ಈಸ್ ಅಕೌಂಟ್ ಹ್ಯಾಂಡ್ಲಿಂಗ್. ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡ್ಕೊಡ್ತೀನಿ ಅಂದರೆ ಅಂದ್ಕೊಳ್ಳಿ, ಅಲ್ಲಿಗೆ ನಿಮ್ಮ ದುಡ್ಡು ಮರ್ತೋಗಿ, ಅದು ಎಸ್ಪೆಷಲಿ 4x ಅಂತ ಹೇಳ್ತಾರೆ. 4x ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾನು ಟ್ರೇಡ್ ಮಾಡ್ಕೊಡ್ತೀನಿ, ಇಂಡಿಯನ್ ಮಾರ್ಕೆಟ್ ಸರಿ ಇಲ್ಲ, ಫಾರಿನ್ ಮಾರ್ಕೆಟ್ಸ್ ತುಂಬ ಚೆನ್ನಾಗಿದೆ ಅಂಥೇಳಿ ಬಣ್ಣದ ಕಾಗೆ ಹಾರಿಸ್ತಾರೆ. ಸೊ ದಯಮಾಡಿ ನಾರ್ತ್ ಕರ್ನಾಟಕದವ್ರು ಈ ವಿಡಿಯೋ ನೋಡ್ತಾ ಇದ್ದಾರೆ, ನಾನೇ ನಿಮಗೆ ಬೇಕಾದ್ರೆ ಕಾಲಿಗೆ ಬಿದ್ದುಬಿಡ್ತೀನಿ. ನಿಮ್ಮ ದುಡ್ಡನ್ನು ದಯಮಾಡಿ ಬೇರೆಯವ್ರಿಗೆ ಕೊಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮ್ಮ ಪೇನು ನನಗೆ ಅರ್ಥ ಆಗುತ್ತೆ. ಎಷ್ಟೋ ಜನ ದುಡ್ಡು ಕಳ್ಕೊಂಡು ನನ್ನ ಹತ್ರಕ್ಕೆ ಬರ್ತಾರೆ, ಮನೆ ಮಠ ಮಾರ್ಕೊಂಡು ಬೀದಿಗೆ ಬಿದ್ದಿರೋರು ನನ್ನ ಹತ್ರ ಬಂದಿದ್ದಾರೆ. ಅವ್ರ ಪೇನ್ ನೋಡಿದಾಗ ನನಗೆ ಅನಿಸುತ್ತೆ, ಯಾರೋ ಮಾಡಿರೋ ಒಬ್ಬ ತಪ್ಪಿಂದ ಫ್ಯಾಮಿಲಿನೂ ಸಫರ್ ಆಗುತ್ತೆ. ಅವನು ದುಡ್ಡು ಎತ್ಕೊಂಡು ಎಲ್ಲೋ ದುಬೈ ಅಲ್ಲಿ ಓಡೋಗ್ತಾನೆ. ಸೊ ಈ ಥರ 500 ಕೋಟಿ 100 ಕೋಟಿ 1000 ಕೋಟಿ ಸ್ಕ್ಯಾಮ್ಗಳು ನಮ್ಮ ಕರ್ನಾಟಕದಲ್ಲೇ ನಡೆದಿದೆ. ಸೊ ಬಿ ಅವೇ ಫ್ರಮ್ ಆನ್ಲೈನ್ ಫ್ರಾಡ್ಸ್. ಆ್ಯಂಡ್ ಯಾವುದೋ ಲಿಂಕ್ ಕಳಿಸ್ಕೊಡ್ತಾರೆ ಸರ್, ಸೇಮ್ ಅದು ಝರೋದಾ, ಏಂಜಲ್ ಥರ ಈ ಥರ ಲಿಂಕ್ಸ್ ಇರ್ತದೆ. ಆ ಲಿಂಕ್ ಪ್ರೆಸ್ ಮಾಡ್ತೀರಾ, ಅಕೌಂಟ್ ಓಪನ್ ಆಗುತ್ತೆ, ದುಡ್ಡು ಹಾಕ್ತೀರಾ, ಟ್ರೇಡು ಮಾಡ್ತೀರಾ. ಪ್ರೀ IPO ಅಂತ ಕರೀತಾರೆ. ಎಕ್ಸಾಂಪಲ್, ಪ್ರೀ IPO ಸ್ಟಾಕ್ಸ್ ಕೊಡಿಸ್ಬಿಡ್ತೀನಿ ಅಂತಾರೆ. ನೀವು 1 ಲಕ್ಷ ಹಾಕಿರ್ತೀರ, 10 ಲಕ್ಷ ಲಾಭ ತೋರಿಸುತ್ತೆ. ವಿಡ್ರಾ ಮಾಡೋಕ್ಕೆ ಹೋದವಾಗ 2 lakhs ಏನೋ ಪ್ರೊಸೆಸಿಂಗ್ ಚಾರ್ಜ್ ಅಂತ ಹೇಳ್ತಾರೆ. ಇದು ತುಂಬ ದೊಡ್ಡ ಸ್ಕ್ಯಾಮ್ ಸರ್. ನಿಮ್ಮ ದುಡ್ಡು 1 ಲಕ್ಷಕ್ಕೆ 10 ಲಕ್ಷ ಹೆಂಗೆ ಬಂದ್ಬಿಡುತ್ತೆ ಒಂದು ದಿವಸಕ್ಕೇನೆ? 10 ಲಕ್ಷ ತೋರಿಸುತ್ತೆ. ಅದು ಡಮ್ಮಿ ಆ್ಯಪ್ ಅಲ್ಲ, ಇಟ್ಸ್ ಅ ಡಮ್ಮಿ ಆ್ಯಪ್. ಆ ಡಮ್ಮಿ ಆ್ಯಪಲ್ಲಿ 10 ಲಕ್ಷನೂ ತೋರಿಸ್ಬೋದು, 1 ಕೋಟಿನೂ ತೋರಿಸ್ಬೋದು. ಆಮೇಲೆ ಫೋನ್ ಮಾಡ್ತಾರೆ, ಸರ್ ಇದು 10 ಲಕ್ಷ ನಾವು ಕೊಡಿಸ್ತೀವಿ ನಿಮಗೆ, 2 lakhs ಕಮಿಷನ್ ಅದೇ ಪ್ರೊಸೆಸಿಂಗ್ ಚಾರ್ಜ್ ಕೊಟ್ಬಿಡಿ ಸರ್ ಅಂತಾರೆ. ಪಾಪ ನಂಬಿಟ್ಟು ಇನ್ನೊಂದು 2 lakhs ಹಾಕ್ತಾರೆ. ಆಮೇಲೆ ಗೊತ್ತಾಗುತ್ತೆ ಇದು ಸ್ಕ್ಯಾಮ್ ಅಂತ. ಸೊ ದಯಮಾಡಿ ನಿಮಗೆ ಕ್ವಿಕ್ ರಿಚ್ ಸ್ಕೀಮ್ ಯಾರಾದರೂ ಹೇಳ್ತಾ ಇದ್ದಾರೆ, ನೀವು ಹಾಕಿರೋ 1 ಲಕ್ಷಕ್ಕೆ ಒಂದೇ ದಿವಸಕ್ಕೆ 10 ಲಕ್ಷ ಬಂತು, ಕೋಟಿ ಬಂತು, ಪ್ರೊಸೆಸಿಂಗ್ ಚಾರ್ಜ್ ಕಟ್ಟಬೇಕು ಅಂದರೆ, ಆ ಪ್ರೊಸೆಸಿಂಗ್ ಚಾರ್ಜ್ ಅಂದರೆ ಅಲ್ಲಿ ಪ್ರೋಸೆಸ್ ಮುಗೀತು, ಅವ್ರು ದುಡ್ಡು ಮಾಡಿಕೊಂಡ್ರು ಅಂತ ಅರ್ಥ. ಎಲ್ಲ ಕನಸುಗಳು ಶುರುವಾಗೋದು ಒಂದು ಪರ್ಪಸ್ಸಿಂದ. ಎಸ್, TD ಅಕಾಡೆಮಿ ಆಗಲಿ ಅಥವಾ ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿ ಆಗಲಿ ಒಂದು ಪರ್ಪಸ್ಸಿಂದ ಶುರುವಾಗಿರುತ್ತೆ. ವಾಟ್ ಈಸ್ ಯುವರ್ ಪರ್ಪಸ್? ಅದರಲ್ಲಿ ಎಲ್ಲಿವರೆಗೂ ಇವತ್ತಿನ ದಿನ ರೀಚ್ ಆಗಿದ್ದೀರಾ? ಎಸ್ ಸರ್, TD ಅಕಾಡೆಮಿ ಫುಲ್ ಫಾರ್ಮ್ ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್. ಭಾರತವನ್ನು ಡಿಜಿಟಲ್ ಹೂಡಿಕೆ ಕಡೆ ಕರ್ಕೊಂಡು ಹೋಗಬೇಕು ಅಂತ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ವಿ. ಮೇಯ್ನ್ಲಿ ಜನಕ್ಕೆ ಫಿನಾನ್ಷಿಯಲ್ ಲಿಟ್ರಸಿ ಕೊಡಬೇಕು ಅಂತ ನಮ್ಮ ಗುರಿ. ಸೊ ಇವತ್ತು ನಾನು ಹೇಳ್ತೀನಿ ಸರ್, ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನು ನಮ್ಮ ಸಂಸ್ಥೆಯಲ್ಲಿ ನೀವು ಕಲ್ತಿದ್ದೀರಲ್ಲ, 4 ಜನಕ್ಕೆ ಪಾಠ ಹೇಳ್ಕೊಡಿ. ಸೊ ಅದರಿಂದ ನನಗೇನು, ನಮ್ಮ ಸಂಸ್ಥೆಗೇನು ಅಫೆಕ್ಟ್ ಆಗಲ್ಲ. ಇನ್ನು ನನಗೇನು ಲಿಟ್ರಸಿ ಬರಬೇಕು, ಫಿನಾನ್ಷಿಯಲ್ ಲಿಟ್ರಸಿ ಬರಬೇಕು. ದುಡ್ಡು ಹೆಂಗೆ ವರ್ಕ್ ಆಗುತ್ತೆ, ದುಡ್ಡಿಂದ ದುಡ್ಡು ಮಾಡೋದು ಹೇಗೆ, ದುಡ್ಡನ್ನು ಸೇಫಾಗಿ ಉಳಿಸೋದೆಲ್ಲಿ, ಬೆಳೆಸೋದು ಹೇಗೆ, ಇದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ಬಿಕಾಸ್ ನಾವು ಎಲ್ಲರೂ ಕಷ್ಟಪಡೋದು ದುಡ್ಡುಗೋಸ್ಕರ. ಆದ್ದರಿಂದ ಫಿನಾನ್ಷಿಯಲ್ ನಾಲೆಜ್ ಕೊಡೋದೇ ನಮ್ಮ ಏಕೈಕ ಗುರಿ. ಇವತ್ತು ನಾವು ಇಷ್ಟು ಸಾವಿರಾರು ಜನಕ್ಕೆ ಮಾಡಿದ್ದೀವಿ, ಒಂದು 50,000 ಜನಕ್ಕೆ ಮಾಡಿದ್ದೀವಿ. ಇದು ಒಂದು 5 ಲಕ್ಷ ಜನಕ್ಕಾದ್ರೂ ಪಾಠ ಹೇಳ್ಕೊಡ್ಬೇಕು. ಆ್ಯಂಡ್ ನೆಕ್ಸ್ಟ್ ನಮ್ಮದು ಆಲ್ರೆಡಿ ವಿ ಹ್ಯಾವ್ ಲಾಂಚ್ಡ್ TD ವೆಲ್ತ್ ಅಪ್ಲಿಕೇಶನ್. ಅದರಲ್ಲಿ ಈವನ್ ನಮ್ಮ ರಿಸರ್ಚ್ ಕಾಲ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಸೊ ಅಂದರೆ ನಮಗೆ ಹೆಲ್ಪ್ ಮಾಡಬೇಕು ಅಂದರೆ ಫಿನಾನ್ಷಿಯಲ್ ಅಂದರೆ ಇವಾಗ ಸ್ಟಾಕ್ ಯಾವ್ದು ತೊಗೋಬೇಕು ಗೊತ್ತಾಗ್ತಾ ಇಲ್ಲ, ಅವ್ರಿಗೂ ಒಂದು ಸ್ವಲ್ಪ ಸಜೆಷನ್ಸು, ರೆಕಮೆಂಡೇಷನ್ಸ್ ಕೊಡೋದ್ರಿಂದ ದೇ ಶುಡ್ ಆಲ್ಸೋ ಸ್ಟಾರ್ಟ್ ಮೇಕಿಂಗ್ ಪ್ರಾಫಿಟ್ಸ್. ಸೊ ಯಾವುದ್ಯಾವುದೋ ಸ್ಟಾಕ್ ಹಾಕಿ ಕಳ್ಕೊಳ್ಳೋ ಬದಲು ಅವ್ರಿಗೊಂದು ಪ್ರಾಪರ್ ನಾಲೆಜ್ ಕೊಡಬೇಕಂತ TD ವೆಲ್ತ್ ಅಪ್ಲಿಕೇಶನ್ ಲಾಂಚ್ ಮಾಡಿದ್ದೀವಿ. ಜೊತೆಗೆ TD ಅಕಾಡೆಮಿ ಆ್ಯಪ್ ಇದೆ, ಅಲ್ಲಿ 49 ರೂಪಾಯಿಗೆ ಬೇಸಿಕ್ ಕೋರ್ಸ್ ಕೊಡ್ತಾ ಇದ್ದೀವಿ. ಬಿಕಾಸ್ ವಿ ವಾಂಟ್ ಟು ಮೇಕ್ ಎವ್ರಿ ಒನ್ ಅವೇರ್ನೆಸ್, ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವೇರ್ನೆಸ್ ಬರಲಿ ಅಂತ. ಆ್ಯಂಡ್ ಎವ್ರಿ ಸಂಡೇ ಸರ್ ಫ್ರೀ ವರ್ಕ್ಶಾಪ್ ಮಾಡ್ತೀವಿ. 100 ಜನ ಬರ್ತಾರೆ. ಎಲ್ಲ 8 ಬ್ರಾಂಚಲ್ಲೂ ಫ್ರೀ ವರ್ಕ್ಶಾಪ್ ಮಾಡ್ತೀವಿ 10 ಗಂಟೆಯಿಂದ 1 ಗಂಟೆಗೆ. ದಟ್ ಈಸ್ ಅವರ್ ಮೇನ್ ಮೋಟೋ, ಟು ಸ್ಪ್ರೆಡ್ ನಾಲೆಜ್. ಆ್ಯಂಡ್ ನಮ್ಮದೇ ಆದ ಒಂದು ಬ್ರೋಕಿಂಗ್ ಫರ್ಮ್ ಬರಬೇಕು ಅಂತ ಒಂದು ಡ್ರೀಮ್ ಇದೆ. ಸೊ ಬಿಕಾಸ್ ವಿ ವಾಂಟ್ ಟು ಪೆನಿಟ್ರೇಟ್ ಎಂಟೈರ್ ಕರ್ನಾಟಕದಲ್ಲಿ ಹಳ್ಳಿಗೂ ನಮ್ಮದೊಂದು ಸಂಸ್ಥೆ ಬರಬೇಕು. ಇವತ್ತು ಆಲ್ರೆಡಿ 8 ಬ್ರಾಂಚ್ ಇರೋದು, ಒಂದು 800 ಬ್ರಾಂಚ್ ಆಗಬೇಕಂತ ನಮ್ಮ ಗುರಿ ಇದೆ ಸರ್.
ಆ್ಯಂಡ್ ಈಗ ಸಮಯ ಇಲ್ಲ ಅವ್ರು ಬಂದು ಕ್ಲಾಸ್ಗೆಲ್ಲ ಕುತ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತಂದರೆ ನಿಮ್ಮದು ಆಫ್ಲೈನ್ ಕ್ರ್ಯಾಶ್ ಕೋರ್ಸ್ಗಳು ಇದೆಯಾ? ಅಂದರೆ ಅದನ್ನ Offline, ನೋಡಿ ನೀವು yes, ಹೇಳ್ದಂಗೆ ಈಗ ನಿಮ್ಮ ಸ್ಟೂಡೆಂಟ್ಸ್ ಒಬ್ಬರು 60 ಲಕ್ಷ ಇಟ್ಕೊಂಡು 20 ಲ್ಯಾಕ್ಸ್ ಪ್ರಾಫಿಟ್ ಬುಕ್ ಮಾಡಿದ್ರು ಅಂದ್ರಲ್ಲ, ಆ ಒಂದು ಕ್ರ್ಯಾಶ್ ಕೋರ್ಸಿಂದ ಆ ಒಂದು ನಾಲೆಡ್ಜ್ ಟ್ರಾನ್ಸ್ಫರಿಂದ ಅವ್ರು ಕೂಡ ಅದನ್ನ ಗೇನ್ ಮಾಡೋ ಮಟ್ಟಕ್ಕೆ ಹೋಗ್ಬೋದಾ? ಡೆಫಿನೆಟ್ಲಿ ಸರ್. ನಮ್ಮದು ಎವ್ರಿ ಸ್ಯಾಟರ್ಡೆ ಸಂಡೇ ಕ್ರ್ಯಾಶ್ ಕೋರ್ಸ್ ಥರ ಇರ್ತದೆ. 2 ಡೇಸಲ್ಲಿ ನಿಮಗೆ ಕಂಪ್ಲೀಟ್ ಮಾರ್ಕೆಟ್ ಡೈನಾಮಿಕ್ಸ್ ಎಲ್ಲ ಹೇಳ್ಕೊಡ್ತೀವಿ. ಆ 2 ಡೇಸ್ ಆದಮೇಲೆ 20 ಡೇಸ್ ಪ್ರಾಕ್ಟಿಕಲ್ಸ್ ಇರುತ್ತೆ. ಪ್ರಾಕ್ಟಿಕಲ್ಸ್ಗೆ ನಿಮ್ಗೆ ಬರೋಕ್ಕಾಗಿಲ್ಲ ಅಂದ್ರೂ ನಾವು ಸಮ್ ಆನ್ಲೈನ್ ಮುಖಾಂತರ ಹೆಲ್ಪ್ ಮಾಡಿ ನಿಮಗೆ ಗೈಡ್ ಮಾಡ್ತೀವಿ. ಜಸ್ಟ್ ನಮ್ಮದು ಒಂದು 20 ಡೇಸ್ ಕೋರ್ಸ್ ಇದೆ, ವೇರ್ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್ ಇನ್ 2 ಡೇಸ್ ಥಿಯರಿ, 20 ಡೇಸ್ ಪ್ರಾಕ್ಟಿಕಲ್ಸ್ ಇರುತ್ತೆ. ಎನಿವನ್ ಕ್ಯಾನ್ ಸ್ಟಾರ್ಟ್ ದೇ ಸರ್. ಈವನ್ ಬಿಗಿನರ್ಸ್ ಏನು ನಾಲೆಜ್ ಇಲ್ಲ ಅಂದ್ರೂ ದೇ ಕ್ಯಾನ್ ಸ್ಟಾರ್ಟ್ ಡೂಯಿಂಗ್. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಇನ್ಸೈಟ್ ಆ್ಯಂಡ್ ಕರೆಕ್ಟ್ ಟಾಕ್ಸಿಗೆ ಬಂದಿದ್ದಕ್ಕೆ, ನಿಮ್ಮ ನಾಲೆಡ್ಜನ್ನು ಶೇರ್ ಮಾಡಿದ್ದಕ್ಕೆ. ಬಿಕಾಸ್ ಏನಕ್ಕೆ ಅಂದರೆ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬ ಅನ್ಟಚ್ಡ್ ಝೋನ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಮನೇಲಾಗಲಿ, ಸ್ಕೂಲಲ್ಲಾಗಲಿ, ಕಾಲೇಜಸ್ ಆಗಲಿ ಇದ್ರ ಬಗ್ಗೆ ವಿಷಯ ತುಂಬ ತಿಳ್ಕೊಳ್ಳೋದು ತುಂಬ ಕಡಿಮೆ ಆಪ್ಷನ್ಸ್ ಇದೆ. ಈ ಥರದೊಂದು ಪಾಡ್ಕಾಸ್ಟು ಪ್ರಾಬಬ್ಲಿ ನಮ್ಮ ಆಡಿಯನ್ಸ್ಗೂ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ ಫ್ಯೂಚರ್ ಡೇಸ್ ಇದನ್ನು ಇನ್ನೂ ಡೈಸೆಕ್ಟ್ ಮಾಡ್ತಾ ಪರ್ಟಿಕ್ಯುಲರ್ಲಿ ಒಂದೊಂದು ಕ್ಯಾಟಗರೀಸ್ ಬಗ್ಗೆ ಇನ್ನೂ ಇನ್ ಡೆಪ್ತ್ ನಾಲೆಡ್ಜ್ ಕೊಡೋ ಥರದೊಂದು ಪ್ರಯತ್ನ ಖಂಡಿತವಾಗ್ಲೂ ಮಾಡೋಣ. ಇದೇ ಥರ ಕೀಪ್ ಇನ್ಸ್ಪೈರಿಂಗ್ ಅಸ್ ವಿತ್ ಯೋರ್ ಜರ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕನೆಕ್ಟ್ ಟಾಕ್ಸ್.